Good evening, students. My name is Vignesh. Today we are going to solve the multiple choice questions, which is based on the previously studied chapters, that is adolescence and classification of living organisms. ಇವತ್ತು ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡ್ಲಿಕ್ಕಿದ್ದೇವೆ. ನಾವು ಈಗಾಗಲೇ ಕಲಿತಂತಹ ಚಾಪ್ಟರ್ಸ್ ಯಾವುದು ಅಡಾಲಸೆನ್ಸ್, ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್, ನಿನ್ನೆ ಮತ್ತೆ ಮೊನ್ನೆ ಕಲಿತಂತಹ ಈ ಎರಡು ಚಾಪ್ಟರ್ಸ್ ಅಲ್ಲಿ ಇದ್ದಂತಹ ಅಂಶಗಳು ಕಲಿತಂತಹ ವಿಷಯಗಳ ಮೇಲೆ ಇರುವಂತಹ ನಿಮ್ಮ ಕ್ವಶನ್ ಬ್ಯಾಂಕ್ ಅಲ್ಲಿ ಇರುವಂತಹ ಕ್ವಶನ್ಸ್ ಅನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ನಾವು ಇವತ್ತು ಸಾಲ್ವ್ ಮಾಡ್ಲಿಕ್ಕಿದ್ದೇವೆ. ಲಾಸ್ಟ್ ವೀಕ್ ನಾನು ಹೇಳಿದ ಹಾಗೆ ಲಾಸ್ಟ್ ವೀಕ್ ಈ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಒಂದು ಸೆಷನ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಒಂದು ರಫ್ ಬುಕ್ ಅಥವಾ ಒಂದು ಖಾಲಿ ಪೇಪರ್, ವೇಸ್ಟ್ ಪೇಪರ್ ಏನಿದೆ ತಗೊಂಡು ಅದರಲ್ಲಿ ಒಂದು ಕಾಲಮ್ಸ್ ಮಾಡಿ ಕ್ವಶನ್ಸ್ ಅಂತ ಆನ್ಸರ್ ನ ಆಪ್ಷನ್ಸ್ ಅನ್ನು ಟಿಕ್ ಮಾಡಿಕೊಳ್ಳಿ ಅಂತ. ಅದು ಯಾವ ರೀತಿ ಹೇಳಿದ್ರೆ, ಇಲ್ಲಿ ನಿಮ್ಮ ಈ ಪೇಪರ್ ಅಲ್ಲಿ ನಾನು ಈ ರೀತಿಯಾದಂತಹ ಒಂದು ಕಾಲಮ್ ಹಾಕೊಂಡು ಸಿಂಪಲ್ ಆಗಿ ಇದೇ ಅಚ್ಚುಕಟ್ಟಾಗಿ ಏನಾಗಬೇಕು ಅಂತೇಳಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಅರ್ಥ ಆಗುವ ಹಾಗೆ ಒಂದು ಸಣ್ಣಕ್ಕೆ ಕಾಲಮ್ ಹಾಕೊಂಡು ಅದರಲ್ಲಿ ಕ್ವಶನ್ ನಂಬರ್ ಸಿಗಂತ ಒಂದು ಕಾಲಮ್ ಮಾಡಿ ಅದರಲ್ಲಿ ಕ್ವಶನ್ ನಂಬರ್ ಈ ರೀತಿ ಬರ್ಕೊಂಡು ಇದನ್ನು ಕ್ವಶನ್ಸ್ ಓದ್ತಾ ಹೋಗ್ತಾ ಬರ್ಕೊಳ್ಬಹುದು. ಆಮೇಲೆ ಇನ್ನೊಂದು ಕಾಲಮ್ ಅಲ್ಲಿ ನಾನೊಂದು ಕ್ವಶನ್ಸ್ ಓದುವಾಗ ಕ್ವಶನ್ಸ್ ಓದಿ ಅದಕ್ಕೆಲ್ಲ ಆಪ್ಷನ್ಸ್ ಯಾವ್ದೆಲ್ಲ ಉಂಟು ಅಂತ ನೋಡುವಾಗ ನಿಮ್ಮ ಮನಸ್ಸಿಗೆ, ನಿಮ್ಮ ತಲೆಗೆ ಏನು ಫ್ಲಾಶ್ ಆಗ್ತದೆ, ಅದು ಅಂದಾಜಿಗೆ ಇರಬಹುದು ಅಥವಾ ನಿಮ್ಗೆ ಆನ್ಸರ್ ಗೊತ್ತೇ ಇರಬಹುದು ಅಥವಾ ನೀವು ಕನ್ಫ್ಯೂಷನ್ಸ್ ಅಲ್ಲಿ ಇದ್ದಿರಬಹುದು. ಇಂಥ ಕಂಡೀಷನ್ ಅಲ್ಲಿ ಏನೇ ಇದ್ರು ಸಹ ರೈಟ್ ಆರ್ ರಾಂಗ್ ನಿಮ್ಮ ಆ ಒಂದು ಆನ್ಸರ್ ನ ಆಪ್ಷನ್ ಏನಿರ್ತದೆ ಅದನ್ನ ಇಲ್ಲಿ ಬರ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಒಂದು ಕ್ವಶನ್ ಓದಿ ಅದರಲ್ಲಿ ಇರುವ 4 ಆಪ್ಷನ್ಸ್ ಹೇಳಿದ ಮೇಲೆ ನಿಮಗೆ ಆಪ್ಷನ್ ಬಿ ಇರಬಹುದು ಅಥವಾ ಆಪ್ಷನ್ ಬಿ ಇಂದ ಕನ್ಫರ್ಮ್ ಇದ್ರೆ ಅಥವಾ ರ್ಯಾಂಡಮ್ ಆಗಿ ನಿಮಗೆ ಒಂದು ಡೌಟ್ ಅಲ್ಲಿ ಇದೆ ನೋಡುವಂತ ಯಾವುದೇ ರೀತಿಯಲ್ಲಿ ಇದ್ರು ಸಹ ನೀವು ಆ ಆಪ್ಷನ್ ಅನ್ನು ಇಲ್ಲಿ ಬರ್ಕೊಳ್ಳಿ ಈ ರೀತಿ. ಆಮೇಲೆ ಕ್ವಶನ್ ಮತ್ತೆ ಕ್ವಶನ್ಸ್ ಓದಿ ಆಪ್ಷನ್ಸ್ ಅನ್ನು ನೋಡಿ ಯಾವ ಆನ್ಸರ್ ಅಂತ ಗೊತ್ತಾದ್ಮೇಲೆ ಒಂದು ವೇಳೆ ನೀವು ಮಾಡಿದಂತಹ ಆನ್ಸರ್ ಸರಿ ಇದ್ರೆ ಅದನ್ನೇ ಬರ್ಕೊಳ್ಬಹುದು. ಅಥವಾ ಸಪೋಸ್ ಒಂದು ವೇಳೆ ನೀವು ಇಲ್ಲಿ ಮಾಡಿದಂತಹ ಆನ್ಸರ್ ಚೂಸ್ ಮಾಡಿದಂತಹ ಆಪ್ಷನ್ ರಾಂಗ್ ಅಂತಾಗಿದ್ರೆ ಕರೆಕ್ಟ್ ಆನ್ಸರ್ ಆಪ್ಷನ್ ಅನ್ನು ಇಲ್ಲಿ ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಎ ಇಸ್ ಕರೆಕ್ಟ್ ಆನ್ಸರ್ ಆಗಿದ್ರೆ ಈ ರೀತಿ ಬರ್ಕೊಳ್ಳಿ. ಆಮೇಲೆ ನೀವು ಫಸ್ಟ್ ಗೆ ಆನ್ಸರ್ ಮಾಡಿರ್ತೀರಿ, ಅದು ರೈಟ್ ಆದ್ರೆ ರೈಟ್ ಆರ್ ರಾಂಗ್ ಆದ್ರೆ ರಾಂಗ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನೀವು ಕೊಟ್ಟಿರುವಂತಹ ಆನ್ಸರ್ ಬಿ ಅಂತ ಇದೆ, ಕರೆಕ್ಟ್ ಆನ್ಸರ್ ಎ ಅಂತ ಇದೆ ಅಲ್ಲ. ಸೊ ಹಾಗಾಗಿ ಇದು ನಿಮ್ಮದು ರಾಂಗ್ ಆಗಿರ್ತದೆ, ನೀವು ಚೂಸ್ ಮಾಡಿದಂತಹ ಆಪ್ಷನ್. ಸಪೋಸ್ ಒಂದು ವೇಳೆ ಸೆಕೆಂಡ್ ಕ್ವಶನ್ ನ ಆನ್ಸರ್ ನೀವು ಮಾಡಿದ್ದು ಆಪ್ಷನ್ ಸಿ ಅಂತ ಆಗಿದ್ದು, ರೈಟ್ ಆನ್ಸರ್ ಕೂಡ ಸಿ ಅಂತ ಆಗಿದ್ರೆ ಆ ಕಂಡೀಷನ್ ಅಲ್ಲಿ ನೀವು ಚೂಸ್ ಮಾಡಿದಂಥದ್ದು ಕರೆಕ್ಟ್. ಸೊ ಈ ರೀತಿ ಮಾರ್ಕ್ ಆಗ್ತಾ ಹೋಗ್ಬೇಕು ಅಲ್ವಾ. ಕೊನೆಗೆ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ 5 ತನಕ ಇದೆ, 5 ಕ್ವಶನ್ಸ್ ಅಂತ. ಸೊ ನಿಮಗೆ ಈ ರೀತಿ ಎಷ್ಟು ನಿಮ್ಮದು ರೈಟ್ ಆರ್ ರಾಂಗ್ ಈ ರೀತಿ ಆಗ್ತಾ ಹೋದಾಗ ಈ ರೀತಿ ನಿಮಗೆ ಕೊನೆಗೆ ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡಿಕೊಳ್ಬಹುದು. 5/3 ಹೇಗೆ ಈ ರೀತಿ ಮಾಡಿಕೊಳ್ಬಹುದು. ಇದು ನಿಮ್ಮ ಓನ್, ಇದನ್ನೆಲ್ಲೂ ಹೇಳಬೇಕು, ಸಬ್ಮಿಟ್ ಮಾಡ್ಬೇಕು ಹಾಗೇನಿಲ್ಲ. ಇದು ನಿಮಗೆ ಎಷ್ಟು ಗೊತ್ತಿದೆ, ನೀವು ಇಷ್ಟು ದಿವಸ ಕ್ಲಾಸ್ ಅಲ್ಲಿ ಕಲ್ತದಿರಬಹುದು ಅಥವಾ ನೀವೇ ನಿಮ್ಮ ಸ್ವಂತಕ್ಕೆ ಓದಿದ್ದಿರಬಹುದು, ರೆಫರ್ ಮಾಡಿದಿರಬಹುದು. ಇದು ಯಾವ ಮಟ್ಟಕ್ಕೆ ಮಾಡಿದ್ದೀರಿ, ನಿಮಗೆ ಎಷ್ಟು ಗೊತ್ತಿದೆ ಅಂತ ಒಂದು ಸಣ್ಣಕ್ಕೆ ನಿಮ್ಗೆ ನೀವೇ ಪರೀಕ್ಷೆ ಮಾಡಿಕೊಂಡಾಗ ಆಗ್ತದೆ. ಈಗ ಕ್ವಶನ್ಸ್ ನೋಡುವ. ಫಸ್ಟ್ ಕ್ವಶನ್ ನಾನು ಲಾಸ್ಟ್ ವೀಕ್ ಹೇಳಿದ್ದೆ, ಇಲ್ಲಿ ಇರುವ ಕ್ವಶನ್ ನಂಬರ್ ನೋಡಿಕೊಂಡು ಕನ್ಫ್ಯೂಷನ್ ಆಗಬೇಡಿ ಅಂತ. ಈ ಕ್ವಶನ್ ನಂಬರ್ ಇಲ್ಲಿ 74 ಈ ರೀತಿ ಸ್ಟಾರ್ಟ್ ಆಗ್ತದೆ. ಇದು ನಿಮ್ಮ ಕ್ವಶನ್ ಬ್ಯಾಂಕ್ ಅಲ್ಲಿ ಒಂದು ಬಯಾಲಜಿಗೆ ಸಂಬಂಧಪಟ್ಟ ಎಲ್ಲ ಕ್ವಶನ್ಸ್ ಒಂದೇ ಸೀರೀಸ್ ಅಲ್ಲಿ ಇರುವಂತಹದ್ದು. ಹಾಗಾಗಿ ಆಯಾ ಚಾಪ್ಟರಿನ ಕ್ವಶನ್ಸ್ ಅನ್ನು ನಾನು ಪಿಕ್ ಮಾಡಿ ತರುವಾಗ ಇಲ್ಲಿ ಕ್ವಶನ್ ನಂಬರ್ ವೇರಿಯೇಷನ್ಸ್ ಆಗ್ತದೆ. ಹಾಗಾಗಿ ನೀವು ಕನ್ಫ್ಯೂಷನ್ ಆಗಬೇಡಿ. ಇದು ಕ್ವಶನ್ ನಂಬರ್ ನಿಮ್ಮ ನೀವು ಈ ಚಾರ್ಟ್ ಅಲ್ಲಿ ಬರೆಯುವಾಗ ನಿಮಗೆ ಇದೇ ಕ್ವಶನ್ ನಂಬರ್ ಅನ್ನು ನೀವು ಬೇಕಾದ್ರೆ ಬರೀಬಹುದು. ಇಲ್ಲಿ ಇದರ 74, 75 ಅಥವಾ ಇದು ಸ್ಕಿಪ್ ಆಗ್ತದೆ. ಕೆಲವೊಮ್ಮೆ 83 ಡೈರೆಕ್ಟ್ 87 ಈ ರೀತಿ ಕೂಡ ಚಾನ್ಸಸ್ ಉಂಟು. ನೀವು ಆ ರೀತಿ ಕೂಡ ಹಾಕೊಳ್ಬಹುದು ಅಥವಾ 1 2 ಅಂತ ಸಹ ಹಾಕೊಳ್ಬಹುದು, ಅದು ನಿಮ್ಮ ಕನ್ವೀನಿಯನ್ಸ್ಗೆ ಬಿಟ್ಟದ್ದು. ಸೊ ಈಗ ನೇರ ಕ್ವಶನ್ ಗೆ ಹೋಗುವ. ಫಸ್ಟ್ ಕ್ವಶನ್, a person has practice of taking insulin injection. This is because he may have, ಅಂದ್ರೆ ಒಬ್ಬ ವ್ಯಕ್ತಿಯು ಇನ್ಸುಲಿನ್ ಚುಚ್ಚುಮದ್ದನ್ನು ತೆಗೆದುಕೊಳ್ಳುವ ಅಭ್ಯಾಸವನ್ನು ಹೊಂದಿದ್ದಾನೆ, ಏಕೆಂದರೆ ಅವನು ಹೊಂದಿರಬಹುದು. ಅಂದ್ರೆ ಯಾವುದೆಲ್ಲ ಆಪ್ಷನ್ ನೋಡುವ. ಆಪ್ಷನ್ ಎ, ಲೋ ಬ್ಲಡ್ ಪ್ರೆಷರ್.
ಆಪ್ಷನ್ ಬಿ ಕಡಿಮೆ ರಕ್ತದೊತ್ತಡ, ಅಲ್ಲ ಸಾರಿ, ಆಪ್ಷನ್ ಎ ನಾನು ಕನ್ನಡದಲ್ಲಿ ಮತ್ತೆ ಇಂಗ್ಲಿಷಲ್ಲಿ ಒಟ್ಟಿಗೆ ಹೇಳ್ತೇನೆ. ಆಪ್ಷನ್ ಎ ಲೋ ಬ್ಲಡ್ ಪ್ರೆಷರ್, ಆಪ್ಷನ್ ಎ ಅಂದ್ರೆ ಕಡಿಮೆ ರಕ್ತದೊತ್ತಡ, ಆಪ್ಷನ್ ಬಿ ಹೈ ಬ್ಲಡ್ ಪ್ರೆಷರ್ ಅಂದ್ರೆ ರಕ್ತದಲ್ಲಿ ಅಧಿಕ ಸಕ್ಕರೆ ಅಂಶ. ಸಾರಿ, ಇದು ನಾನು ಪ್ರೆಷರ್ ಅಂತ ಓದಿದ್ದೆ, ಇದು ಶುಗರ್ ಆಗ್ಬೇಕಿತ್ತು. ಆಪ್ಷನ್ ಬಿ ಹೈ ಬ್ಲಡ್ ಶುಗರ್ ಅಂದ್ರೆ ರಕ್ತದಲ್ಲಿ ಕಡಿಮೆ ಸಕ್ಕರೆ ಅಂಶ, ಅಧಿಕ ಸಕ್ಕರೆ ಅಂಶ. ಆಪ್ಷನ್ ಸಿ ಲೋ ಬ್ಲಡ್ ಶುಗರ್ ಅಂದ್ರೆ ರಕ್ತದಲ್ಲಿ ಕಡಿಮೆ ಸಕ್ಕರೆ ಅಂಶ. ಆಪ್ಷನ್ ಡಿ ಹೈ ಬ್ಲಡ್ ಪ್ರೆಷರ್, ಅಧಿಕ ರಕ್ತದೊತ್ತಡ. ಈ ಕ್ವಶನ್ ಓದುವಾಗಲೇ ತುಂಬಾ ಕಾಮನ್ ಆಗಿ ಗೊತ್ತಿರುವಂತ ವಿಷಯ ಅಲ್ವಾ. ಏನು ಇನ್ಸುಲಿನ್ ಹೆಚ್ಚಾಗಿ ಯಾರು ತಗೊಳ್ತಾರೆ, ಶುಗರ್ ಪೇಷಂಟ್ಸ್ ಅಂತ ಹೇಳಿ ಹೆಚ್ಚಾಗಿ ಸಾಮಾನ್ಯವಾಗಿ ಗೊತ್ತಿರುವಂತ ವಿಷಯ. ಹಾಗಾಗಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಹೈ ಬ್ಲಡ್ ಶುಗರ್ ಇರುವಂತಹವರು ಇನ್ಸುಲಿನ್ ಅನ್ನು ತಗೊಳ್ಳುವಂತಹದ್ದು. ಹೈ ಬ್ಲಡ್ ಶುಗರ್ ಇರುವಂತಹ ಕಂಡೀಷನ್ ಅಲ್ಲಿ ಬಾಡಿಯಲ್ಲಿ ಸರಿಯಾಗಿ ಇನ್ಸುಲಿನ್ ಹೇಳುವಂತದ್ದು ಈ ಶುಗರ್ ಅನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇರುವಂತಹದ್ದು ಬಾಡಿಯಲ್ಲಿ. ಈ ಇನ್ಸುಲಿನ್ ನ ಪ್ರಮಾಣ ಕಡಿಮೆ ಆದಾಗ ಅಥವಾ ಬ್ಲಡ್ ಶುಗರ್ ಜಾಸ್ತಿ ಆಗಿ ಈ ಇನ್ಸುಲಿನ್ ಯಾವಾಗ ಅದನ್ನು ಶುಗರ್ ಅನ್ನು ರೆಜಿಸ್ಟರ್ ಮಾಡ್ಲಿಕ್ಕೆ ಸಾಲದಿರ್ತದೋ ಆ ಟೈಮಲ್ಲಿ ಈ ಇನ್ಸುಲಿನ್ ಅನ್ನು ದೇಹಕ್ಕೆ ತಗೊಳ್ಳುವಂತಹದ್ದು. ಅದನ್ನು ಇಂಜೆಕ್ಷನ್ ನ ಮೂಲಕ ಹೆಚ್ಚಾಗಿ ತಗೊಳ್ತಾರೆ ಅಥವಾ ಬೇರೆ ಬೇರೆ ಮೂಲಕ. ಮುಂದಿನ ಕ್ವಶನ್ ನೋಡುವ. ಸ್ಟೇಟ್ಮೆಂಟ್ 1, ಹಾರ್ಮೋನ್ಸ್ ಆರ್ secretions of endocrine glands which are poured directly into the blood stream. ಅಂದ್ರೆ ಹಾರ್ಮೋನುಗಳು ಅಂತಃಸ್ರಾವಕ ಗ್ರಂಥಿಗಳಲ್ಲಿ ಸ್ರವಿಕೆಯಾಗಿದ್ದು ಅವುಗಳನ್ನು ನೇರವಾಗಿ ರಕ್ತ ಪ್ರವಾಹಕ್ಕೆ ಸೇರಿಸುತ್ತವೆ. ಈಗ ಎರಡನೇ ಸ್ಟೇಟ್ಮೆಂಟ್ ನೋಡುವ. ಸ್ಟೇಟ್ಮೆಂಟ್ 2, ಹಾರ್ಮೋನ್ಸ್ ಆರ್ ಆಲ್ಸೋ ಕಾಲ್ಡ್ ಕೆಮಿಕಲ್ ಮೆಸೆಂಜರ್ಸ್ ಅಂದ್ರೆ ಹಾರ್ಮೋನ್ಗಳನ್ನು ರಾಸಾಯನಿಕ ಸಂದೇಶವಾಹಕಗಳು ಎಂದು ಕರೆಯುತ್ತಾರೆ. ಇದರಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾವ್ದೆಲ್ಲ ಸ್ಟೇಟ್ಮೆಂಟ್ ಹೇಗಿದೆ ನೋಡುವ. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಆಪ್ಷನ್ ಎ ಕೊಟ್ಟಿದ್ದಾರೆ. ಎರಡೂ ಹೇಳಿಕೆಗಳು ಸರಿಯಾಗಿವೆ ಅಂತ ಆಪ್ಷನ್ ಎ. ಅಂದ್ರೆ ಈ ಕೊಟ್ಟಿರುವಂತಹ ಎರಡು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಅಂತ ಹೇಳ್ತದೆ ಆಪ್ಷನ್ ಎ. ಆಪ್ಷನ್ ಬಿ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್ ಅಂದ್ರೆ ಎರಡು ಹೇಳಿಕೆಗಳು ತಪ್ಪಾಗಿದೆ ಅಂತ. ಅಂದ್ರೆ ಈ ಕೊಟ್ಟರಂತಹ ಎರಡು ಹೇಳಿಕೆ ರಾಂಗ್ ಅಂತ ಆಪ್ಷನ್ ಬಿ ಹೇಳುತ್ತದೆ. ಆಪ್ಷನ್ ಸಿ ಏನ್ ಹೇಳ್ತದೆ, ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂದ್ರೆ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಅಂತ ಹೇಳ್ತದೆ. ಅಲ್ಲ, ಎರಡನೇ ಹೇಳಿಕೆ ಎರಡೂ ಅಲ್ಲ, ಎರಡನೇ ಹೇಳಿಕೆ ಸರಿಯಾಗಿದೆ ಅಂತ ಮಾತ್ರ ಆಪ್ಷನ್ ಸಿ ಹೇಳ್ತದೆ. ಆಪ್ಷನ್ ಡಿ ಓನ್ಲಿ 1 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂದ್ರೆ ಒಂದನೇ ಸ್ಟೇಟ್ಮೆಂಟ್, ಫಸ್ಟ್ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಅಂತ. ಈಗ ಆನ್ಸರ್ ನೋಡಿದ್ರೆ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂದ್ರೆ ಹಾರ್ಮೋನ್ಸ್ ಆರ್ ದ ಸೆಕ್ರೇಷನ್ಸ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ವಿಚ್ ಆರ್ ಪೌರ್ಡ್ ಡೈರೆಕ್ಟ್ಲಿ ಇನ್ ಟು ದ ಬ್ಲಡ್ ಸ್ಟ್ರೀಮ್. ಇದನ್ನ ನಾವು ಕಲ್ತಿದ್ದೇವೆ ಅಲ್ವಾ, ಹಾರ್ಮೋನ್ಸ್ ನ ಏನು ಸಾರಿ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂದ್ರೆ ಎರಡು ಸ್ಟೇಟ್ಮೆಂಟ್ಗಳು ಸರಿಯಾಗಿವೆ ಅಂತ ಹೇಳ್ತಾರೆ. ಅಂದ್ರೆ ಹಾರ್ಮೋನ್ಸ್ ಆರ್ ಆಲ್ಸೋ ಕಾಲ್ಡ್ ಕೆಮಿಕಲ್ ಮೆಸೆಂಜರ್ಸ್. ಹೌದು, ನಮ್ಮ ದೇಹದಲ್ಲಿ ನಾವು ಅದೇ ತಿಳ್ಕೊಂಡಿದ್ದೇವೆ ಹಿಂದಿನ ಚಾಪ್ಟರ್ ಅಲ್ಲಿ. ಈ ಒಂದು ಕಡೆ ಏನು ಸೆಕ್ರೆಟ್ ಆದಂತಹ ಹಾರ್ಮೋನ್ ಬಾಡಿಯಲ್ಲಿ ಬ್ಲಡ್ ಸ್ಟ್ರೀಮ್ ನ ಮೂಲಕ ಬೇರೆ ಬೇರೆ ಕಡೆ ಹೋಗಿ ಅಲ್ಲಿ ಆಗುವಂತಹ ಫಂಕ್ಷನ್ ಗೆ ಅದು ಇನಿಷಿಯೇಟ್ ಮಾಡ್ತದೆ, ಅಲ್ಲಿ ಫಂಕ್ಷನ್ ಅನ್ನೋದು ಶುರು ಮಾಡ್ತದೆ. ಅಥವಾ ಏನಾದ್ರು ರಾಸಾಯನಿಕ ಕ್ರಿಯೆಗಳು ಅಥವಾ ಇನ್ನಿತರ ಬಾಡಿಯ ಯಾವುದೇ ರೀತಿ ಫಂಕ್ಷನ್ ಅನ್ನು ಅದು ಸ್ಟಾರ್ಟ್ ಮಾಡುವಂತಹದ್ದು. ಹಾಗಾಗಿ ಇದನ್ನು ಕೆಮಿಕಲ್ ಮೆಸೆಂಜರ್ ಅಂತ ಸಹ ಹೇಳ್ತಾರೆ. ಅದು ಎಂಡೋಕ್ರೈನ್ ಗ್ಲ್ಯಾಂಡ್ಗಳಲ್ಲಿ ಸೆಕ್ರೇಷನ್ ಆಗಿ ಅದು ಬ್ಲಡ್ ಸ್ಟ್ರೀಮ್ ನ ಮೂಲಕ ಹೋಗ್ತದೆ. ಹಾಗಾಗಿ ಎರಡು ಸ್ಟೇಟ್ಮೆಂಟ್ಗಳು ಕೂಡ ಇಲ್ಲಿ ಸರಿಯಾಗಿದೆ. ಸೊ ಇದರ ಆನ್ಸರ್ ಆಪ್ಷನ್ ಎ. ಎಲ್ಲರೂ ನಾನು ಫಸ್ಟಿಗೆ ಒಂದು ನಿಮಗೆ ಸಾರ್ಟ್ ಮಾಡಿ ಅಂದ್ರೆ ಒಂದು ಟೇಬಲ್ ಹಾಕಿ ತೋರಿಸಿದೆಲ್ಲ, ಅದರ ಪ್ರಕಾರ ನೀವು ಫಾಲೋ ಮಾಡಿಕೊಂಡು ಆನ್ಸರ್ಸ್ ಅನ್ನು ನಿಮ್ಮ ಆನ್ಸರ್ ಬರೆದು ಕರೆಕ್ಟ್ ಆನ್ಸರ್ ಯಾವುದು ಅಂತ ಟಿಕ್ ಮಾಡಿಕೊಳ್ತಿದ್ದೀರಿ ಅಂತ ಅನ್ಕೊಳ್ತಿದ್ದೇನೆ. ನೆಕ್ಸ್ಟ್ ಕ್ವಶನ್ ಹೋಗುವ. AIDS can spread from an infected person to another person through ಅಂದ್ರೆ ಏಡ್ಸ್ ಸೋಂಕಿತ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹೇಗೆ ಹರಡಬಹುದು ಅಂತ. ಈ ಬಗ್ಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಆಪ್ಷನ್ಸ್ ಯಾವ್ದು ಅಂತ ನೋಡುವಂಥದ್ದು ಮತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಯಾವ್ದು ಹೇಳಿದ್ರೆ ಶೇರಿಂಗ್ ಫುಡ್ ವಿತ್ ಅದರ್ಸ್, ಇತರರೊಂದಿಗೆ ಆಹಾರವನ್ನು ಹಂಚಿಕೊಳ್ಳುವುದು. ಇತರರೊಂದಿಗೆ ಆಹಾರ ಹಂಚಿಕೊಂಡ್ರೆ ಈ ರೋಗಗಳು ಬರಬಹುದಾ, ಏಡ್ಸ್ ಇಂತಹ ರೋಗಗಳು ಬರಬಹುದಾ ನೋಡುವ. ಇನ್ನೊಂದು ಸ್ಟೇಟ್ಮೆಂಟ್ ಓದುವ. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಫ್ರಮ್ ಇನ್ಫೆಕ್ಟೆಡ್ ಪರ್ಸನ್ ಅಂದ್ರೆ ಸೋಂಕಿತ ವ್ಯಕ್ತಿಗಳಿಂದ ರಕ್ತ ವರ್ಗಾವಣೆ, ಇದು ಸಾಧ್ಯತೆ ಉಂಟಾ. ಇನ್ನೊಂದು ಸ್ಟೇಟ್ಮೆಂಟ್ ನೋಡುವ.
ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಆಕ್ಟಿವಿಟೀಸ್ ಅಂದ್ರೆ ಅಸುರಕ್ಷಿತ ಲೈಂಗಿಕ ಚಟುವಟಿಕೆಗಳು ಇದರಿಂದ ಸಾಧ್ಯ ಉಂಟಾ, ಅಥವಾ ಆ ಮಾಸ್ಕಿಟೋ ಬೈಟ್ ಅಂದ್ರೆ ಸೊಳ್ಳೆ ಕಡಿತ. ಈ 4 ಸ್ಟೇಟ್ಮೆಂಟ್ ಉಂಟು. ಇದರಲ್ಲಿ ಯಾವ 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 ಸ್ಟೇಟ್ಮೆಂಟ್ಗಳು ಇಂದಾಗಿ ಈ ಹೇಳಿದಂತೆ ಈ ಸ್ಟೇಟ್ಮೆಂಟ್ಗಳಲ್ಲಿ ಹೇಳಿದ ಯಾವ ಯಾವ ವಿಷಯಗಳಿಂದಲಾಗಿ ಈ ಏಡ್ಸ್ ಸ್ಪ್ರೆಡ್ ಆಗಬಹುದು ಅಂತ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡ್ವಾ. ಆಪ್ಷನ್ ಎ 1 ಮತ್ತು 4 ಅಂತ ಇದೆ ಇಲ್ಲಿ ಅಲ್ಲ. 1 ಮತ್ತೆ 1 ಅಲ್ಲಿ ಏನ್ ಕೊಟ್ಟಿದ್ದಾರೆ, ಶೇರಿಂಗ್ ಫುಡ್ ವಿತ್ ಅದರ್ಸ್. ಒಂದು ಆಹಾರವನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಶೇರ್ ಮಾಡಿದ್ರೆ ಏಡ್ಸ್ ಬರಬಹುದಾ, ಏನಾದ್ರೂ ಒಂದು ನಿಮಗೆ ಐಡಿಯಾ ಉಂಟಾ ಈ ಬಗ್ಗೆ ಆಲೋಚನೆ ಮಾಡಿ. ಮತ್ತೆ ಇದರಲ್ಲಿ ಆಪ್ಷನ್ ಎ ಅಲ್ಲ, ಇನ್ನೊಂದು ಸ್ಟೇಟ್ಮೆಂಟ್ 4 ಅಂತ ಕೊಟ್ಟಿದ್ದಾರೆ, ಅಂದ್ರೆ ಆ ಮಾಸ್ಕಿಟೋ ಬೈಟ್ ಸೊಳ್ಳೆ ಕಡಿಯುವುದರಿಂದ ಏಡ್ಸ್ ಬರಬಹುದಾ, ನಿಮಗೆ ಏನಾದ್ರೂ ಐಡಿಯಾ ಉಂಟಾ ಅದು ಸಹ ಆಲೋಚನೆ ಮಾಡಿ. ಅದೇ ರೀತಿ ಆಪ್ಷನ್ ಬಿ ಆದ್ರೆ ಇಲ್ಲಿ 2 ಮತ್ತೆ 3 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎರಡನೇ ಸ್ಟೇಟ್ಮೆಂಟ್ ಏನ್ ಹೇಳ್ತದೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಫ್ರಮ್ ಇನ್ಫೆಕ್ಟೆಡ್ ಪರ್ಸನ್ಸ್. ಅಂದ್ರೆ ಸೋಂಕಿತ ವ್ಯಕ್ತಿ ಯಾರಿಗೆ ಏಡ್ಸ್ ಇರ್ತದೋ ಅಂತಹ ವ್ಯಕ್ತಿಯ ಬ್ಲಡ್ ಅನ್ನು ತೆಗೆದು ಇನ್ನೊಬ್ಬ ವ್ಯಕ್ತಿಗೆ ಬ್ಲಡ್ ಕೊಟ್ರೆ ಬರುವ ಚಾನ್ಸಸ್ ಇರ್ತದೆ ಅಲ್ವಾ ಹೆಚ್ಚಾಗಿ ಇಂತಹ ಕಂಡೀಷನ್ಸ್ ಅಲ್ಲಿ. ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್ಸ್ ಅಂದ್ರೆ ಅಸುರಕ್ಷಿತ ಲೈಂಗಿಕ ಚಟುವಟಿಕೆಗಳು, ಇದರಿಂದಾಗಿ ರೋಗ ಬರುವಂತ ಸಾಧ್ಯತೆ ಇರ್ತದೆ. ಆಪ್ಷನ್ ಸಿ ನೋಡುವ, 3 ಮತ್ತೆ 4 ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಮತ್ತೆ ಆ ಮಾಸ್ಕಿಟೋ ಬೈಟ್ ಯಾಕೋ ನಮಗೆ ಆನ್ಸರ್ ಆಗಿರ್ಲಿಕ್ಕಿಲ್ಲ ಅಂತ ಸಹ ಅನಿಸ್ತಾ ಉಂಟು. ಹಾಗಾಗಿ ಇನ್ನು ಕೊನೆಯ ಆಪ್ಷನ್ ನೋಡುವ, ಆಪ್ಷನ್ ಡಿ 2 ಮತ್ತೆ 4 ಬ್ಲಡ್ ಟ್ರಾನ್ಸ್ಫ್ಯೂಷನ್. ಅದೇ ಈಗ ನೋಡಿದೆವು ಏನು ಅಂತ. ಮತ್ತೆ 4th ಒನ್ ಮಾಸ್ಕಿಟೋ ಬೈಟ್ ಸಹ ಯಾಕೋ ಅಲ್ಲ ಅಂತ ಅನಿಸಿದೆ. ಹಾಗಾಗಿ ಇಲ್ಲಿ ತುಂಬಾ ರಿಲೆವೆಂಟ್ ಆಗಿ ನಮಗೆ ಕಾಣುವಂಥದ್ದು ಆಪ್ಷನ್ ಬಿ ಅಲ್ವಾ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇದರಲ್ಲಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಫ್ರಮ್ ಇನ್ಫೆಕ್ಟೆಡ್ ಪರ್ಸನ್ ಅಂದ್ರೆ ಸೋಂಕಿತ ವ್ಯಕ್ತಿಯಿಂದ ರಕ್ತ ವರ್ಗಾವಣೆ ಮಾಡಿಕೊಂಡ್ರೆ ಈ ಏಡ್ಸ್ ಬರುವಂತ ಸಾಧ್ಯತೆ ಇರ್ತದೆ. ಮತ್ತೆ ಇನ್ನೊಂದಿಲ್ಲಿ ಸ್ಟೇಟ್ಮೆಂಟ್ 3 ಕೊಟ್ಟಿದ್ದಾರೆ, ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಂದ್ರೆ ಅಸುರಕ್ಷಿತ ಲೈಂಗಿಕ ಚಟುವಟಿಕೆಗಳು. ಈ ಎರಡು ಅಂಶಗಳಿಂದಾಗಿ ಏಡ್ಸ್ ಸ್ಪ್ರೆಡ್ ಆಗುವಂತದ್ದು. ಹಾಗಾಗಿ ಈ ಕ್ವಶನ್ ಆನ್ಸರ್ ಆಪ್ಷನ್ ಬಿ ಆಗಿರ್ತದೆ. ಐ ಹೋಪ್ ನೀವೆಲ್ಲ ನೋಟ್ ಮಾಡಿಕೊಳ್ತಿದ್ದೀರಿ ಕರೆಕ್ಟ್ ಆನ್ಸರ್ ಅನ್ನು ನಿಮಗೆ ನೀವು ಹಾಕಿಕೊಂಡಂತ ಕಾಲಮ್ಸ್ ಅಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡುವ, ವಿ ಶುಡ್ ಸೇ ನೋ ಟು ಡ್ರಗ್ಸ್ ಬಿಕಾಸ್ ಇಟ್ ಏಡ್ಸ್ ಇನ್ ಅಂದ್ರೆ ನಾವು ಮಾದಕ ದ್ರವ್ಯಗಳ ಬಳಕೆ ಬೇಡ ಎಂದು ಹೇಳಬೇಕು, ಯಾಕಂದರೆ ಅವು ಸಹಕರಿಸುವುದು. ಇದರಲ್ಲಿ ಯಾವುದೆಲ್ಲ ಅಂತ ನೋಡುವ. ಆಪ್ಷನ್ ಎ ಮೆಟಬಾಲಿಸಮ್, ಚಯಾಪಚಯ ಕ್ರಿಯೆಯಲ್ಲಿ ಸಾಧ್ಯ ಉಂಟಾ ಏನು ಡ್ರಗ್ಸ್ಗಳು ಇಂತಹ ಮೆಟಬಾಲಿಸಮ್ ಅಲ್ಲಿ ಇನ್ವಾಲ್ವ್ ಆಗ್ತದ. ಆಪ್ಷನ್ ಬಿ ನೋಡುವ, ಬ್ರೈನ್ ಡೆವಲಪ್ಮೆಂಟ್ ಸಾಧ್ಯತೆ ಉಂಟಾ. ಏನ್ ಅನಿಸ್ತದೆ ನಿಮಗೆ, ಏಡ್ಸ್ ಸಾರಿ ಡ್ರಗ್ಸ್ ತಗೊಂಡ್ರೆ ಮೆದುಳಿನ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಉಂಟಾ, ಅದು ಉಲ್ಟಾ ಆದಿತಾ ಏನಲ್ವಾ. ಇದೆಲ್ಲ ಸಾಧ್ಯ ಇಲ್ಲ, ಮೆದುಳಿನ ಬೆಳವಣಿಗೆ ಎಲ್ಲ ಆಗುವಂತಹದ್ದು ಡ್ರಗ್ಸ್ ತಗೊಂಡ್ರೆ. ಆಪ್ಷನ್ ಸಿ ಲಾಸ್ ಆಫ್ ಹೆಲ್ತ್, ಇದು ಯಾಕೋ ಸಾಧ್ಯತೆ ಉಂಟು ಅಂತ ಕಾಣ್ತದೆ, ಆರೋಗ್ಯ ನಷ್ಟ. ಆಪ್ಷನ್ ಸಿ. ಆಪ್ಷನ್ ಡಿ ಇನ್ಕ್ರೀಸ್ ಆಫ್ ಅಪಿಟೈಟ್ ಅಂದ್ರೆ ಹಸಿವಿನ ಹೆಚ್ಚಳ, ಇದು ಯಾಕೋ ಗೊತ್ತಿಲ್ಲ, ಅನುಭವ ಇಲ್ಲ ಅಲ್ಲ ಯಾರಿಗೂ. ಹಾಗಾಗಿ ಇದರ ಆನ್ಸರ್ ಏನಿರಬಹುದು. ಇದರಲ್ಲಿ ಈ 4 ಆಪ್ಷನ್ಸ್ ಅನ್ನು ನಮಗೆ ನೋಡ್ತಾ ಹೋಗುವಾಗ ಇದರಲ್ಲಿ ತುಂಬಾ ಅಂದ್ರೆ ನಮಗೆ ಗೊತ್ತುಂಟು ಡ್ರಗ್ಸ್ ಹೇಳುವಂತ ಒಂದು ಮಾದಕ ದ್ರವ್ಯ, ಅದನ್ನ ತಗೊಂಡ್ರೆ ದುಷ್ಪರಿಣಾಮಗಳಾಗ್ತದೆ ಅಂತ ನಾವು ತುಂಬಾ ಹಿಂದಿನಿಂದ ಕೇಳ್ತಾ ಬಂದಿದ್ದೇವೆ. ಹಾಗಾಗಿ ಇದಕ್ಕೆ ರಿಲೆವೆಂಟ್ ಆನ್ಸರ್ ನಮಗೆ ಕಾಣುವಂಥದ್ದು ಇಲ್ಲಿ ಲಾಸ್ ಆಫ್ ಹೆಲ್ತ್ ಅಂದ್ರೆ ಆರೋಗ್ಯ ಕೆಡುವಂಥದ್ದಲ್ಲ, ಆರೋಗ್ಯದ ನಷ್ಟಕ್ಕೆ ಕಾರಣ. ಹಾಗಾಗಿ ಈ ಕ್ವಶನ್ ಆನ್ಸರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಡ್ರಗ್ಸ್ ಅನ್ನು ಸೇವಿಸುವುದರಿಂದ ಅಥವಾ ತಗೊಳ್ಳುವುದರಿಂದ ಆರೋಗ್ಯ ನಷ್ಟ ಆಗ್ತದೆ, ಲಾಸ್ ಆಫ್ ಹೆಲ್ತ್ ವಿಲ್ ಅಕ್ಕರ್ ಅಂತ. ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಈ ಕ್ವಶನ್ಗೆ. ನೆಕ್ಸ್ಟ್ ಕ್ವಶನ್ ನೋಡುವ, here a dicot seed structure is given. Choose the correct option which defines the functions of the parts of the seed mentioned in the diagram. ಅಂದ್ರೆ ಇಲ್ಲಿ ದ್ವಿದಳ ಬೀಜ ರಚನೆಯನ್ನು ನೀಡಲಾಗಿದೆ. ರೇಖಾಚಿತ್ರದಲ್ಲಿ ಉಲ್ಲೇಖಿಸಲಾದ ಬೀಜದ ಭಾಗಗಳ ಕಾರ್ಯಗಳನ್ನು ತಿಳಿಸುವ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ಈ ಒಂದು ಡಯಾಗ್ರಾಮ್ ಏನ್ ಇಲ್ಲಿ ಕೊಟ್ಟಿದ್ದಾರೆ, ಇದರಲ್ಲಿ ಲೇಬಲಿಂಗ್ ಮಾಡಿದ್ದಾರೆ ಅಲ್ವಾ. ಇಲ್ಲಿ 1 ಅನ್ನು ತೋರಿಸಿದ್ದಾರೆ, ಇಲ್ಲಿ 2 1 3 ಈ ರೀತಿ ಲೇಬಲಿಂಗ್ ಮಾಡಿದ್ದಾರೆ ಈ ಬೇರೆ ಬೇರೆ ಪಾರ್ಟ್ ಇದ್ದು. ಇವುಗಳದ್ದು ಏನು ಫಂಕ್ಷನ್, ಏನ್ ಇದು ಮಾಡ್ತದೆ, ಇದು ಯಾತಕ್ಕಾಗಿರುವಂತದ್ದು ಹೇಳಿ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ 1 ಅಂತ ಏನಿದೆ, ಇದು ಇಲ್ಲಿ ಆಪ್ಷನ್ ಎ ಅಲ್ಲಿ ಹೇಳಿದ್ದಾರೆ, ಇದು ಪ್ಲುಮ್ಯೂಲ್ ಅಂತ ಹೇಳಿದ್ದಾರೆ. ಇದು ಏನು ಫ್ಯೂಚರ್ ಶೂಟ್ ಅಂತ ಅಂದ್ರೆ ಏನು ಪ್ರಕಾಂಡ್ ಅಂತ ಕನ್ನಡದಲ್ಲಿ ಹೇಳ್ತಾರೆ ಪ್ಲುಮ್ಯೂಲ್ ಅನ್ನು, ಅದನ್ನು ಭವಿಷ್ಯದ ಚಿಗುರು ಅಂತ ಹೇಳಿದ್ದಾರೆ. ಈ ಎರಡನೇ ಪಾರ್ಟ್ ಏನಿದೆ, ಇದು ಕೊಟೈಲಿಡನಸ್ ಅಂದ್ರೆ ಬೀಜದ ದಳಗಳು. ಇದು ಫುಡ್ ಸ್ಟೋರೇಜ್ ಆಹಾರ ಸಂಗ್ರಹಣೆ ಅಂತ ಹೇಳಿದ್ದಾರೆ.
ಮತ್ತೆ ಮೂರನೆಯ ಪಾರ್ಟ್ ಏನಿದೆ ರಾಡಿಕಲ್, ಅಂದ್ರೆ ರಾಡಿಕಲ್ ಅನ್ನು ಪ್ರಥಮ ಬೇರು ಅಂತ ಕರೀತಾರೆ ಅಲ್ಲ, ಅದು ಫ್ಯೂಚರ್ ರೂಟ್ ಅಂತ, ಅಂದ್ರೆ ಭವಿಷ್ಯದ ಬೇರು ಅಂತ ಹೇಳಿದ್ದಾರೆ ಇಲ್ಲಿ. ಇದು ಆಪ್ಷನ್ ಎ. ಇದಿಷ್ಟು ಆಪ್ಷನ್ ಎ ಅಲ್ವಾ. ಈಗ ಆಪ್ಷನ್ ಬಿ ಅಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ, ಫಸ್ಟ್ ಒನ್ ಏನು ಪ್ಲುಮಿಯೂಲ್ ಏನಿದೆ ಇದು ಫ್ಯೂಚರ್ ಶೂಟ್ ಅಂತ ಹೇಳಿದ್ದಾರೆ ಆಪ್ಷನ್ ಎ ಅಲ್ಲಿದ್ದ ಹಾಗೆ. ಎರಡನೆಯ ಪಾರ್ಟ್ ಏನಿದೆ ಈ ಕೊಟೈಲಿಡನ್, ಇದು ಫುಡ್ ಸ್ಟೋರೇಜ್ ಅಂತ ಇಲ್ಲಿ ಕೂಡ ಹೇಳಿದ್ದಾರೆ ಆಪ್ಷನ್ ಸಿ. ಆದ್ರೆ 3 ಅಲ್ಲಿ ಏನು ಹೇಳಿದ್ದಾರೆ, ರಾಡಿಕಲ್ ಫ್ಯೂಚರ್ ಶೂಟ್. ಇದು ಎರಡು ಸೇಮ್ ಕೊಟ್ಟಿದ್ದಾರೆ, ಹಾಗಾಗಿ ಇದು ಆಪ್ಷನ್ ಬಿ ಇರ್ಲಿಕ್ಕಿಲ್ಲ ಅಲ್ವಾ. ಆಪ್ಷನ್ ಬಿ ಕೂಡ ಹಾಗಿದ್ರೆ ಇರ್ಲಿಕ್ಕಿಲ್ಲ. ಕನ್ನಡದಲ್ಲಿ ಐ ಥಿಂಕ್ ಗೊತ್ತಾಗ್ಬೋದು ಅನ್ಕೊಳ್ತೇನೆ. ಇಲ್ಲಿ ಇದೇ ರೀತಿ ಇರುವಂತಹದ್ದು ಇಲ್ಲಿ ಆಪ್ಷನ್ ಬಿ ಅಲ್ಲಿ ಇಲ್ಲಿ ಯಾವ್ದೆಲ್ಲ ಏನು ಸೆಟ್ ಅಲ್ಲಿ ಆನ್ಸರ್ಸ್ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಕೂಡ ಇರುವಂತಹದ್ದು. ಅದನ್ನ ರಿಪೀಟ್ ಮಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಅನ್ಕೊಳ್ತೇನೆ. ಹಾಗಾಗಿ ನಾನು ಒಂದು ಸರ್ತಿ ಎಕ್ಸ್ಪ್ಲೈನ್ ಮಾಡ್ತೇನೆ ಇಲ್ಲಿ ಕೆಲವು. ಅದೇ ಇದು ಏನು ಸೇಮ್ ಅದೇ ವಿಷಯಗಳು ರಿಪೀಟ್ ಆಗಿ ಅದು ಏನು ಜಂಬಲ್ ದ ವರ್ಡ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಶಫಲ್ ಮಾಡಿರ್ತಾರೆ. ಹಾಗಾಗಿ ನಾನು ಅದೇ ಪ್ರತಿ ಸಲ ಹೇಳ್ತಾ ಹೋಗುದಿಲ್ಲ, ಅವಶ್ಯಕತೆ ಬಿದ್ದಾಗ ಮಾತ್ರ ಅದರ ಅರ್ಥವನ್ನು ಹೇಳ್ತಾ ಹೋಗ್ತೇನೆ. ಆಪ್ಷನ್ ಸಿ ಏನ್ ಕೊಟ್ಟಿದ್ದಾರೆ, ರಾಡಿಕಲ್ ಫ್ಯೂಚರ್ ರೂಟ್, ಅಂದ್ರೆ ಫಸ್ಟ್ ಒನ್ ಇದು ಫ್ಯೂಚರ್ ರೂಟ್ ಇರಬಹುದಾ, ಮೇಲಿಂದ ಯಾವ್ದೇ ರೀತಿಯಲ್ಲಿ ರೂಟ್ ಬರುವುದಿಲ್ಲ ಅಲ್ವಾ. ಹಾಗಾಗಿ ಇದು ಆಪ್ಷನ್ ಮೇಲೆ ಡೌಟ್ ಬರ್ತಾ ಉಂಟು, ಇರ್ಲಿಕ್ಕಿಲ್ಲ ಅಂತ. ಕೊಟೈಲಿಡನಸ್ ಫುಡ್ ಸ್ಟೋರೇಜ್, ಅದು ಹೌದು, ಕೊಟೈಲಿಡನಸ್ ಫುಡ್ ಸ್ಟೋರೇಜ್. ಪ್ಲುಮಿಯೂಲ್ ಫ್ಯೂಚರ್ ಶೂಟ್, ಶೂಟ್ ಅಂದ್ರೆ ಏನು, ಅದು ಮೇಲೆ ಚಿಗುರಾಗಿ ಬೆಳೆಯುವಂತದ್ದು. ಪ್ಲುಮಿಯೂಲ್ 3 ಇಲ್ಲಿ ಕೆಳಗಿರುವಂತಹ ಇದು ಶೂಟ್ ಅಂದ್ರೆ ಏನು, ಇದು ಚಿಗುರಾಗಿ ಬೆಳೆಯಬಹುದಾ ಕೆಳಗಿಂದ, ಇದು ಸಾಧ್ಯತೆ ಕಡಿಮೆ, ಹಾಗಾಗಿ ಇದು ಕೂಡ ಆಗಿರ್ಲಿಕ್ಕಿಲ್ಲ. ಆಪ್ಷನ್ ಡಿ ಏನಿದೆ, ರಾಡಿಕಲ್ ಫ್ಯೂಚರ್ ಶೂಟ್. ಸೆಕೆಂಡ್ ಪಾರ್ಟ್ ಏನಿದೆ ಅದು ಕೊಟಲಿಡನ್ಸ್ ಫುಡ್ ಸ್ಟೋರೇಜ್. 3 ಏನು ಫ್ಯೂಚರ್ ಶೂಟ್ ಅಂತ ಕೊಟ್ಟಿದ್ದಾರೆ. ಇದು ಎರಡರಲ್ಲಿ ಸಹ ಏನು ಈ ಆಪ್ಷನ್ ಡಿ ಅಲ್ಲಿ ರಾಡಿಕಲ್ ಫ್ಯೂಚರ್ ಶೂಟ್ ಮತ್ತೆ ಪ್ಲುಮಿಯೂಲ್ ಫ್ಯೂಚರ್ ರೂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಈ ಆಪ್ಷನ್ ಡಿ ಅಲ್ಲಿ ಇದೆ ಕೊಟ್ಟಂತಹ ಮಾರ್ಕಿಂಗ್ಸ್ ಮೇಲೆ ಕೆಳಗಾಗಿದೆ ನಂಬರೇ, ಹಾಗಾಗಿ ಇದು ಕೂಡ ಕರೆಕ್ಟ್ ಆನ್ಸರ್ ಅಲ್ಲ ಅಲ್ವಾ. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವುದು, ಕರೆಕ್ಟ್ ಆನ್ಸರ್ ನಾವು ಕರೆಕ್ಟ್ ಆಗಿರುವಂತದ್ದು ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ರೀತಿ ಆರ್ಡರ್ಸ್ ಅನ್ನು ಬೇರೆ ಬೇರೆ ರೀತಿ ಮಾಡಿ ಕೊಡುವಾಗ ಅದು ಪ್ರತಿ ಒಂದು ಓದುವಾಗ ಸಹ ಇಲ್ಲಿ ಒಂದು ಟೈಮ್ ವೇಸ್ಟ್ ಆಗ್ತದೆ. ಇನ್ನೊಂದು ನಿಮಗೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ಸ್ ಆಗಬಹುದು. ಹಾಗಾಗಿ ಏನು ಸ್ವಲ್ಪ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಓದಿದ್ರೆ ಒಳ್ಳೆಯದು. ಸೊ ಇಲ್ಲಿ ನೋಡಿ, ಇದು ನಾವು ಪ್ರತಿ ಸತಿ ಕ್ವಶನ್ ಅನ್ನು ರೆಫರ್ ಮಾಡುವಾಗ ಹೇಗೆ, ಫಸ್ಟ್ ಗೆ ಈ ಒಂದು ಪ್ಲುಮಿಯೂಲ್ ನೋಡ್ತೇವೆ, ಇದು 1 ಅನ್ನು ಪ್ಲುಮಿಯೂಲ್ ಅಂತ ಹೇಳಿದ್ದಾರೆ, ಇದು 1 ಇದು ಪ್ಲುಮಿಯೂಲ್, ಹೌದು ಇದು ಗೊತ್ತಿರ್ತದೆ ನಮಗೆ. ಅದೇ ಇಲ್ಲಿ ಆಪ್ಷನ್ ಡಿ ಅಲ್ಲಿ 1 ಅನ್ನು ರಾಡಿಕಲ್ ಹೇಳಿದ್ದಾರೆ, ಆಕ್ಚುಲಿ ರಾಡಿಕಲ್ ಇದೆ ಅಲ್ವಾ. ಸೊ ಇಲ್ಲಿ ಇದನ್ನು 1 ಅನ್ನು ರಾಡಿಕಲ್ ಹೇಳಿದ್ದಾರೆ, ಬಟ್ ಇಲ್ಲಿ 1 ಅಲ್ಲಿ ಪ್ಲುಮಿಯೂಲ್ ಇರುವಂತಹದ್ದು. ಸೊ ಈ ರೀತಿಯಾದಂತಹ ವೇರಿಯೇಷನ್ ಸಣ್ಣಕ್ಕೆ ಮಾಡ್ತಾರೆ. ಅದು ನೋಡ್ಲಿಕ್ಕೆ ನಮಗೆ ಸಣ್ಣಕ್ಕೆ ವೇರಿಯೇಷನ್ಸ್ ಕಾಣ್ತದೆ, ಬಟ್ ಕನ್ಫ್ಯೂಷನ್ ಆಗಿ ಸಪೋಸ್ ಆನ್ಸರ್ ಆಚೆ ಈಚೆ ಆದ್ರೂ ಸಹ ಅದು ನಿಮಗೆ ಲಾಸ್ ಆಗ್ತದೆ. ಹಾಗಾಗಿ ಇಲ್ಲಿ ಕರೆಕ್ಟ್ ಆಗಿ ನೋಡಿಕೊಳ್ಳಿ. ಇಲ್ಲಿ ನನಗಾಗ್ಲೇ ಹೇಳಿದ್ದೆ ಆನ್ಸರ್ ಎ ಪ್ಲುಮಿಯೂಲ್ ಫ್ಯೂಚರ್ ಶೂಟ್, ಅಂದ್ರೆ ಇದು ಮುಂದಕ್ಕೆ ಚಿಗುರಾಗಿ ಬೆಳೆಯುವಂತಹದ್ದಲ್ಲ ಈ ಪಾರ್ಟ್. ಕೊಟಲಿಡನಸ್ ಫುಡ್ ಸ್ಟೋರೇಜ್, ಹೌದು ಏನು ಆಹಾರ ಈ ಬೀಜ ದಳಗಳು ಅಂತ ಏನೆಲ್ಲ ಹೇಳ್ತವೆ ಅದು ಆಹಾರ ಸಂಗ್ರಹಣೆ ಅಂದ್ರೆ ಫುಡ್ ಸ್ಟೋರೇಜ್ ಮಾಡುವಂಥದ್ದು. ರಾಡಿಕಲ್ ಫ್ಯೂಚರ್ ರೂಟ್, ಈ ರಾಡಿಕಲ್ ಏನಿದೆ ಇಲ್ಲಿ ಇದು ಮತ್ತೆ ಬೇರಾಗಿ ಬೆಳೆಯುವಂಥದ್ದಲ್ಲ, ಈ ರೀತಿ ಬೇರಾಗಿ ಬೆಳೆಯುವಂಥದ್ದು. ನೀವು ಬೀಜ ಮೊಳಕೆ ಹೊಡೆದು ಅಥವಾ ಒಂದು ಸೀಡ್ ಜರ್ಮಿನೇಟ್ ಆಗುವಂತಹ ಇದನ್ನು ನೀವು ಸಣ್ಣ ಕ್ಲಾಸ್ಗೆ ಕಲ್ತಿರ್ಬಹುದು ಯಾವ ರೀತಿ ಏನು ಅಂತ. ಹಾಗಾಗಿ ಇದು ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 82. ನೆಕ್ಸ್ಟ್ ಕ್ವಶನ್ ನೋಡುವ. ಕ್ವಶನ್ ನಂಬರ್ ಇಲ್ಲಿ 84 ಅಂತ ಇದೆ. ದ ಕರೆಕ್ಟ್ ಸೀಕ್ವೆನ್ಸ್ ಶೋವಿಂಗ್ ದ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಟು ದ ಸೆಲ್, ಜೀವಕೋಶಗಳಿಗೆ ಆಕ್ಸಿಜನ್ ಸಾಗಾಣಿಕೆಯ ಸರಿಯಾದ ಅನುಕ್ರಮ ಅಂದ್ರೆ ಆಪ್ಷನ್ ಎ ಏನಿದೆ ನೋಡುವ, ಲಂಗ್ಸ್, ಪಲ್ಮನರಿ ವೈನ್, ಲೆಫ್ಟ್ atrium, ಲೆಫ್ಟ್ ವೆಂಟ್ರಿಕಲ್, ಅಯೋರ್ಟಾ, ಬಾಡಿ ಸೆಲ್ಸ್. ಆಪ್ಷನ್ ಎ ಶ್ವಾಸಕೋಶ, ಪುಷ್ಪಸಕ ಅಭಿಧಮನಿ, ಎಡಹೃತ್ಕಕ್ಷಿ, ಎಡಹೃತ್ಕರ್ಣ, ಎಡಹೃತ್ಕಕ್ಷಿ, ಮಹಾ ಅಪಧಮನಿ, ದೇಹದ ಕೋಶಗಳು. ಇದನ್ನು ನೋಡುವಾಗ ನಿಮ್ಗೆ ಇದು ಏನು ಇರಬಹುದು ಅನಿಸ್ತದೆ, ಇದೊಂದು ಹಾರ್ಟಿನ ಕೆಲವು ಹಾರ್ಟ್ ಅಲ್ಲಿ ನೀವು ಮಾರ್ಕ್ ಮಾಡುವಂತ ಭಾಗಗಳ ಹೆಸರು ಕಾಣ್ತಾ ಉಂಟಲ್ಲ. ಹಾಗಾಗಿ ಇದು ಈ ಕ್ವಶನ್ ಏನ್ ಕೇಳಿದ್ದಾರೆ ಹೇಳಿದ್ರೆ, ಜೀವಕೋಶಗಳು ಅಂದ್ರೆ ಬಾಡಿಯಲ್ಲಿ ಇರುವಂತಹ ಸೆಲ್ಸ್ಗೆ ಆಕ್ಸಿಜನ್, ನಿಮಗೆ ಗೊತ್ತುಂಟು ಈ ಬ್ಲಡ್ಡಿನ ಮೂಲಕ ದೇಹದ ಪ್ರತಿಯೊಂದೊಂದು ಸೆಲ್ಲಿಗೂ ಕೂಡ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಆಗಿ ಹೋಗುವಂತಹದ್ದು. ಸೊ ಹಾಗಾಗಿ ಇಲ್ಲಿ ಪ್ರತಿಯೊಂದು ಬಾಡಿಯ ಸೆಲ್ಲಿಗೂ ಆಕ್ಸಿಜನ್ ತಲುಪಿಸುವಂತ ಕೆಲಸ ಬ್ಲಡ್ ಇದು. ಹಾಗಾಗಿ ಈ ಬ್ಲಡ್ ಅಲ್ಲಿ ತನಕ ಪಂಪ್ ಮಾಡುವಂತದ್ದು ಹಾರ್ಟ್. ಸೊ ಇದರಲ್ಲಿ ಹಾರ್ಟಿನ ರಚನೆಯ ಬಗ್ಗೆ ಇಲ್ಲಿ ಏನು ಯಾವ ಸೀರೀಸ್ ಅಲ್ಲಿ ಹೋಗ್ತದೆ ಅಂತ ಇಲ್ಲಿ ಹೇಳಿದ್ದಾರೆ.
ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕರೆಕ್ಟ್ ಆದ ಸೀರೀಸ್ ಯಾವ್ದು ನೋಡುವ. ಆಪ್ಷನ್ ಎ ಅದೇ ನಾನೀಗಾಗಲೇ ಹೇಳಿದೆ, ಲಂಗ್ಸ್, ಪಲ್ಮನರಿ ವೈನ್, ಅಂದ್ರೆ ಬ್ಲಡ್ ಫಸ್ಟಿಗೆ ಏನು ಆಕ್ಸಿಜನೇಟೆಡ್ ಬ್ಲಡ್ ಇರ್ತದೆ. ಅಂದ್ರೆ ಈಗ ರಕ್ತದಲ್ಲಿ ಎರಡು ರೀತಿಯ ಅದ್ರಲ್ಲಿ ಇರ್ತದೆ. ಅಂದ್ರೆ ಒಂದು ರಕ್ತದಲ್ಲಿ ಒಂದು ಆಕ್ಸಿಜನ್ ಇರುವಂತಹ ರಕ್ತ, ಅದು ಎಲ್ಲ ದೇಹದ ಸೆಲ್ಸ್ ಗಳಿಗೆ ಹೋಗಿ ಆ ಅಲ್ಲಿಗೆ ಆಕ್ಸಿಜನ್ ಕೊಡುವಂತಹದ್ದು. ಮತ್ತೆ ಇನ್ನೊಂದು ರಕ್ತ ಆಕ್ಸಿಜನ್ ಇಲ್ಲದ ರಕ್ತ, ಅದು ಪುನಃ ಬಂದು ಲಂಗ್ಸಿಗೆ ಹೋಗಿ, ಅಂದ್ರೆ ಶ್ವಾಸಕೋಶಗಳಿಗೆ ಹೋಗಿ ಅಲ್ಲಿ ಆ ರಕ್ತವು ಆಕ್ಸಿಜನ್ ಅನ್ನು ಪಡ್ಕೊಂಡು ಪುನಃ ಹಾರ್ಟಿನ ಮೂಲಕ ಹೋಗಿ ಮತ್ತೆ ಬೇರೆ ಬೇರೆ ಸೆಲ್ಸ್ಗೆ ಪುನಃ ಒಮ್ಮೆ ಆಕ್ಸಿಜನ್. ಇದೇ ರೀತಿ ಸೈಕಲ್ ನಡೀತಾ ಇರ್ತದೆ ಜೀವನ ಪರ್ಯಂತ. ಒಮ್ಮೆ ಒಂದೇ ಒಂದು ಬ್ರೇಕ್ ತಗೊಳ್ಳದೆ ಇದು ನಡೀತಾ ಇರ್ತದೆ ಅಲ್ವಾ. ಸೊ ಈ ಒಂದು ಮೆಥಡ್ ಇಲ್ಲಿ ಇರುವಂತಹದ್ದು. ಆಪ್ಷನ್ ಬಿ ಲಂಗ್ಸ್. ಲಂಗ್ಸ್ ಅಂದ್ರೆ ಶ್ವಾಸಕೋಶ. ಆಪ್ಷನ್ ಬಿ ಅಲ್ಲಿ ನಂತರ ಪಲ್ಮನರಿ ವೈನ್ ಅಂದ್ರೆ ಪುಷ್ಪಕ ಅಭಿಧಮನಿ. ಆಮೇಲೆ ರೈಟ್ ಅಟ್ರಿಯಂ ಅಂದ್ರೆ ಬಲ ಹೃತ್ಕರ್ಣ. ರೈಟ್ ವೆಂಟ್ರಿಕಲ್ ಬಲ ಹೃತ್ಕುಕ್ಷಿ. ಅಯೋರ್ಟ ಅಂದ್ರೆ ಮಹಾ ಅಪಧಮನಿ. ಬಾಡಿ ಸೆಲ್ಸ್ ಅಂದ್ರೆ ದೇಹದ ಕೋಶಗಳು. ಇದೇ ರೀತಿ ಇದನ್ನು ಆಚೆ ಈಚೆ ಮಾಡಿ ಕೊಟ್ಟಿದ್ದಾರೆ. ಆಪ್ಷನ್ ಸಿ ನೋಡುವ, ಬರೀ ಇಂಗ್ಲಿಷಲ್ಲಿ ಮಾತ್ರ ನೋಡ್ತಾ ಹೋಗ್ತೇನೆ ಈಗ. ಆಪ್ಷನ್ ಸಿ ಅಲ್ಲಿ ಲಂಗ್ಸ್, ಆಮೇಲೆ ಪಲ್ಮನರಿ ವೈನ್, ಆಮೇಲೆ ಲೆಫ್ಟ್ ಅಟ್ರಿಯಂ, ಲೆಫ್ಟ್ ವೆಂಟ್ರಿಕಲ್, ವೆನಾ ಕಾವ, ಬಾಡಿ ಸೆಲ್ಸ್ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ ಡಿ ನೋಡುವ, ಲಂಗ್ಸ್, ಪಲ್ಮನರಿ ವೈನ್, ರೈಟ್ ಅಟ್ರಿಯಂ, ರೈಟ್ ವೆಂಟ್ರಿಕಲ್, ವೆನಾ ಕಾವ, ಬಾಡಿ ಸೆಲ್ಸ್ ಅಂತ. ನಿಮಗೆ ಒಂದು ಹಾರ್ಟಿನ ಏನು ಸ್ಟ್ರಕ್ಚರ್ ನಿಮ್ಗೆ ಈಗಾಗಲೇ ನಿಮ್ಮ ಸಿಲೆಬಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಇಲ್ಲೋ ನಂಗೆ ಐಡಿಯಾ ಇಲ್ಲ. ಬಟ್ ಬೇಸಿಕ್ ಆಗಿ ಹೇಳಿದ್ರೆ ಸಿಂಪಲ್ ಆಗಿ ಒಂದು ಹಾರ್ಟಿನ ಸ್ಟ್ರಕ್ಚರ್ ಈ ರೀತಿ ಇರ್ತದೆ. ಈ ರೀತಿ ಹಾರ್ಟಿನ ಸ್ಟ್ರಕ್ಚರ್ ಇದ್ರೆ ಇದರಲ್ಲಿ ಲಂಗ್ಸ್ ಇಂದ ಬರುವಂತಹ ಬ್ಲಡ್ ಏನು ಪಲ್ಮನರಿ ವೈನಿಗೆ ಬರುವಂತದ್ದು ಅಂತ ಹೇಳ್ತಾರೆ. ಅಂದ್ರೆ ಈ ಹಾರ್ಟ್ ಏನು ಲಂಗ್ಸ್ ಏನು ನಡುವಲ್ಲಿ ಇರುವಂತದ್ದಲ್ಲ. ಲಂಗ್ಸ್ ಅಂದ್ರೆ ಶ್ವಾಸಕೋಶಗಳು ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದೆರಡು ಲಂಗ್ಸ್, ಅದನ್ನು ಸೈಡಿಗೆ ಡ್ರಾ ಮಾಡ್ತಿದ್ದೇನೆ. ನಿಜವಾಗಿ ಹಾರ್ಟ್ ಹತ್ರ ನಡುವಲ್ಲಿ ಇರುವಂತದ್ದು. ಈ ಲಂಗ್ಸ್ ಇಂದ ಬ್ಲಡ್ ಏನು ಇಲ್ಲಿಗೆ ಬರ್ತದೆ, ಪಲ್ಮನರಿ ವೈನ್ಸ್ ಗೆ ಬರ್ತದೆ ಅಲ್ವಾ. ಪಲ್ಮನರಿ ವೈನ್ಸ್ ಇಂದ ಬಂದು ಇದು ಲೆಫ್ಟ್ ಎಂಟ್ರಿಯಂ, ಇದು ಎಂತ ಇಲ್ಲಿಗೆ ಎಂಟರ್ ಆಗ್ತದೆ. ಪಲ್ಮನರಿ ವೈನ್ಸ್ ಇಂದ ಬಂದು ಲೆಫ್ಟ್ ಎಟ್ರಿಯಮಿಗೆ ಸಾರಿ, ಅಂದ್ರೆ ಕನ್ನಡದಲ್ಲಿ ಪುಷ್ಪಕ ಅಭಿಧಮನಿ. ಆಮೇಲೆ ಅದು ಲೆಫ್ಟ್ ವೆಂಟ್ರಿಕಲ್ಗೆ ಬ್ಲಡ್ ಎಂಟರ್ ಆಗ್ತದೆ. ಅದೇ ಬ್ಲಡ್ ಲೆಫ್ಟ್ ವೆಂಟ್ರಿಕಲ್ಗೆ. ಇಲ್ಲಿಂದ ಬ್ಲಡ್ ಅಯೋರ್ಟಾಕ್ಕೆ ಹೋಗುವಂಥದ್ದು. ಅಯೋರ್ಟ ನೀವು ನೋಡಿರ್ಬೋದು, ಒಂದು ಹಾರ್ಟ್ ಅಲ್ಲಿ ಈ ರೀತಿ ಒಂದು ಮೂರು ತರದ ಪೈಪ್ ತರ ಮಾಡಿ ಅದಕ್ಕೊಂದೆಲ್ಲ ಡ್ರಾ ಮಾಡಿ ನೀವು ಮಾಡಿರಬಹುದು, ಅಥವಾ ಇನ್ನು ಮಾಡ್ಲಿಕ್ಕೆ ಇರಬಹುದು ಮುಂದಿನ ಕ್ಲಾಸ್ಗಳಲ್ಲಿ. ಈ ರೀತಿಯಾದಂತ ಒಂದು ವೈನ್ ಇರ್ತದೆ ಅಲ್ವಾ. ಇದರ ಮೂಲಕ ಈ ಬ್ಲಡ್ ಈ ಏನು ಲೆಫ್ಟ್ ವೆಂಟ್ರಿಕಲ್ಗೆ ಬಂದು ಅಯೋರ್ಟಕ್ಕೆ ಹೀಗೆ ಎಂಟರ್ ಆಗುವಂತಹದ್ದು. ಇಲ್ಲಿಂದ ಬಾಡಿಗೆ ಬೇರೆ ಬೇರೆ ಭಾಗಕ್ಕೆ ಬ್ಲಡ್ ಹೋಗುವಂಥದ್ದು. ಸೊ ಈ ಸೀರೀಸ್ ಅನ್ನು ಆಪ್ಷನ್ ಎ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಇದು ಸರಿಯಾದ ಕ್ರಮ. ಏನು ಫಸ್ಟಿಗೆ ಬ್ಲಡ್ ಲಂಗ್ಸ್ ಇಂದ ಈ ಪಲ್ಮನರಿ ವೈನ್ಸ್ ಇಂದ ಬಂದು ಆಮೇಲೆ ಲೆಫ್ಟ್ ಅಟ್ರಿಯಮ್ಗೆ ಎಂಟರ್ ಆಗಿ, ಆಮೇಲೆ ಅದು ಲೆಫ್ಟ್ ವೆಂಟ್ರಿಕಲ್ಗೆ ಎಂಟರ್ ಆಗಿ, ಆಮೇಲೆ ಅಯೋರ್ಟಾದ ಮೂಲಕ ಬಾಡಿಯ ಬೇರೆ ಬೇರೆ ಪಾರ್ಟಿಗೆ ಅಂದ್ರೆ ಬೇರೆ ಬೇರೆ ಸೆಲ್ಸ್ ಹೋಗುವಂಥದ್ದು. ಸೊ ಇದು ಕರೆಕ್ಟ್ ಮೆಥಡ್. ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿದೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಐ ಹೋಪ್ ನೀವೆಲ್ಲ ಕರೆಕ್ಟ್ ಆನ್ಸರ್ಸ್ ಮತ್ತೆ ನೀವು ಮಾಡಿದ ಆನ್ಸರ್ ಎರಡನ್ನು ಕೂಡ ನೋಟ್ ಮಾಡಿಕೊಳ್ತಿದ್ದೀರಿ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಕ್ವಶನ್ ನೋಡುವ. If salivary amylase is lacking in saliva, the following process in the mouth will be affected. ಅಂದ್ರೆ ಲಾಲಾರಸದ ಅಮೈಲೇಸ್ ಕೊರತೆ ಆದರೆ ಬಾಯಿಯಲ್ಲಿ ಈ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ. ಏನ್ ಹೇಳಿದ್ದಾರೆ ಅಂದ್ರೆ ಸಲೈವ ಅಂದ್ರೆ ಬಾಯಲ್ಲಿರುವ ಜೊಲ್ಲು ರಸ ಏನಿದೆ ಅದರಲ್ಲಿರುವಂತಹ ಏನು ಸಲೈವರಿ ಅಮೈಲೇಸ್ ಅಂತ ಹೇಳುವಂತಹ ಒಂದು ಅದರಲ್ಲಿ ಸಬ್ಸ್ಟೆನ್ಸ್ ಅದು ಕಡಿಮೆ ಆದ್ರೆ ಅದರಿಂದ ಏನು ನಮಗೆ ನಷ್ಟ ಆಗ್ತದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ರು. ಆಪ್ಷನ್ ಎ ಏನ್ ಹೇಳಿದ್ದಾರೆ ಹೇಳಿದ್ರೆ ಪ್ರೋಟೀನ್ ಬ್ರೇಕಿಂಗ್ ಡೌನ್ ಇಂಟು ಅಮೈನೋ ಆಸಿಡ್ಸ್, ಅಂದ್ರೆ ಪ್ರೋಟೀನ್ಗಳು ಅಮೈನೋ ಆಸಿಡ್ ಗಳಾಗಿ ವಿಭಜನೆ ಆಗುವುದು, ಇದು ಈ ಒಂದು ಇದಕ್ಕೆ ಎಫೆಕ್ಟ್ ಆಗ್ತದೆ ಅಂತ ಹೇಳಿದ್ದಾರೆ. ಪ್ರೋಟೀನ್ಗಳು ಏನು ಅಮೈನೋ ಆಸಿಡ್ ಆಗಿ ಸರಿಯಾಗಿ ಬ್ರೇಕ್ ಆಗುದಿಲ್ಲ ಅಂತ ಇದರ ಅರ್ಥ. ಅಂದ್ರೆ ಯಾವ ಪ್ರಾಸೆಸ್ ನ ಮೇಲೆ ಇದು ಪರಿಣಾಮ ಬೀಳ್ತದೆ ಅಂತ. ಇದು ಪ್ರಾಸೆಸ್ ಗಳನ್ನು ಕೊಟ್ಟದ್ದು ಏನಾಗ್ತದೆ ಅಂತ ಅಲ್ಲ. ಆಪ್ಷನ್ ಬಿ ಸ್ಟಾರ್ಚ್ ಬ್ರೇಕಿಂಗ್ ಡೌನ್ ಇಂಟು ಶುಗರ್ಸ್. ಸ್ಟಾರ್ಚ್ ಶುಗರ್ ಆಗಿ ಬ್ರೇಕ್ ಡೌನ್ ಆಗುವಂತಹದ್ದು. ಏನ್ ಆಪ್ಷನ್ ಬಿ ಏನಿದೆ ಇದು ಪಿಷ್ಟವು ಸಕ್ಕರೆಯಾಗಿ ವಿಭಜನೆ ಆಗುವಂತಹದ್ದು. ಆಪ್ಷನ್ ಸಿ ಫ್ಯಾಟ್ಸ್ ಬ್ರೇಕಿಂಗ್ ಡೌನ್ ಇಂಟು ಫ್ಯಾಟಿ ಆಸಿಡ್ಸ್ ಅಂಡ್ ಗ್ಲಿಸರಾಲ್, ಅಂದ್ರೆ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ವಿಭಜನೆ ಆಗುವಂತಹದ್ದು. ಆಪ್ಷನ್ ಡಿ ಅಬ್ಸಾರ್ಪ್ಷನ್ ಆಫ್ ವೈಟಮಿನ್ಸ್,
ಅಂದ್ರೆ ವೈಟಮಿನ್ಗಳು ಹೀರಿಕೆ ಆಗುವಂತಹದ್ದು. ಈಗ ಬಾಯಿಯಲ್ಲಿರುವ ಏನು ಈ ಸಲೈವ ಅಥವಾ ಲಾಲಾರಸದಲ್ಲಿ ಲಾಲಾರಸದ ಅಮೈಲೇಸ್ ಅಂದ್ರೆ ಸಲೈವರಿ ಅಮೈಲೇಸ್ ಕಡಿಮೆ ಆದ್ರೆ ಈ 4 ಆಪ್ಷನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಇದರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಇಫೆಕ್ಟ್ ಆಗ್ತದೆ. ಈ 4 ಆಪ್ಷನ್ಸ್ ಅಲ್ಲಿ ನಾಲ್ಕು ನಾಲ್ಕು ಬೇರೆ ಬೇರೆ ಪ್ರಾಸೆಸ್ಗಳು ಕೊಟ್ಟಿದ್ದಾರೆ ಆಗುವಂತಹದ್ದು, ಬಾಡಿಯಲ್ಲಿ ಆಗುವಂತದ್ದು. ಆ ಯಾವ್ದಾದ್ರು ಒಂದು ಪ್ರಾಸೆಸ್ಗೆ ಇಫೆಕ್ಟ್ ಆಗ್ತದೆ ಅಂತ ಇಲ್ಲಿ ಕೇಳಿರುವಂತಹದ್ದು. ಈಗ ಆಪ್ಷನ್ ಎ ನೋಡೋದಿದ್ರೆ ಪ್ರೋಟೀನ್ ಬ್ರೇಕಿಂಗ್ ಡೌನ್ ಇಂಟು ಅಮೈನೋ ಆಸಿಡ್. ಬಾಯಿಯಲ್ಲಿ ಪ್ರೋಟೀನ್ ಬ್ರೇಕ್ ಡೌನ್ ಆಗುವಂತದ್ದು ಸಾಧ್ಯ ಆಗ್ಲಿಕ್ಕಿಲ್ಲ ಅಲ್ಲ, ಹಾಗಾಗಿ ಆಪ್ಷನ್ ಎ ಆಗಿರ್ಲಿಕ್ಕಿಲ್ಲ. ಆಪ್ಷನ್ ಬಿ ಸ್ಟಾರ್ಚ್ ಬ್ರೇಕಿಂಗ್ ಡೌನ್ ಇಂಟು ಶುಗರ್ಸ್. ಇದು ಯಾಕೋ ಆಗಬಹುದು ಅಂತ ಕಾಣ್ತದೆ. ಮತ್ತಿನ ಆಪ್ಷನ್ಸ್ ನೋಡುವ ಯಾವ್ದು ರಿಲೆವೆಂಟ್ ಆಗ್ತದೆ ಅಂತ. ಆಪ್ಷನ್ ಸಿ ಫ್ಯಾಟ್ಸ್ ಬ್ರೇಕಿಂಗ್ ಡೌನ್ ಇಂಟು ಫ್ಯಾಟಿ ಆಸಿಡ್ಸ್. ಫ್ಯಾಟ್ಗಳು ಸಹ ಬಾಯಲ್ಲಿ ಏನು ಬ್ರೇಕ್ ಡೌನ್ ಆಗೋದಿಲ್ಲ. ಅಬ್ಸಾರ್ಪ್ಷನ್ ಆಫ್ ವೈಟಮಿನ್ಸ್. ವೈಟಮಿನ್ಸ್ ಕೂಡ ಬಾಯಿಯಲ್ಲಿ ಅಂತ ಪ್ರಮಾಣದಲ್ಲಿ ಏನು ಅಬ್ಸಾರ್ಪ್ಷನ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಸ್ಟಾರ್ಚ್ ಮತ್ತು ಶುಗರ್ ಆಗಿ ಬ್ರೇಕ್ ಡೌನ್ ಆಗ್ತದೆ ಅಂತ ನಾವು ಹಿಂದಿನ ತರಗತಿಯಲ್ಲಿ ಕೇಳಿರಬಹುದು ಅಥವಾ ಇನ್ನು ಕಲೀಲಿಕ್ಕೆ ಇರಬಹುದು. ಸೊ ಇದಕ್ಕೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ. ಪಿಷ್ಟವು ಸಕ್ಕರೆಯಾಗಿ ವಿಭಜನೆ ಆಗ್ತದೆ. ಅಂದ್ರೆ ನಮ್ಮ ಬಾಯಿಯಲ್ಲಿ ಯಾವ್ದಾದ್ರು ಫುಡ್ ತಿನ್ನುವಾಗ ಅದರಲ್ಲಿದ್ದಂತ ಸಕ್ಕರೆ ಅಂಶ ಅಥವಾ ಏನು ಈ ಪಿಷ್ಟ ಸ್ಟಾರ್ಚ್ ಅಂತ ಹೇಳ್ತಾರೆ ಅದು ಬ್ರೇಕ್ ಡೌನ್ ಆಗ್ತದೆ, ಸಿಂಪಲ್ ಶುಗರ್ ನ ಫಾರ್ಮಿಗೆ ಬ್ರೇಕ್ ಡೌನ್ ಆಗ್ತದೆ. ಸೊ ಹಾಗಾಗಿ ಈ 85th ಕ್ವಶನ್ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡುವ. ಕ್ವಶನ್ ನಂಬರ್ 86. ದ ಕರೆಕ್ಟ್ ಕಾಂಬಿನೇಷನ್ ಆಫ್ ಕಾಂಪೊನೆಂಟ್ ಆಫ್ ಫ್ಲೋಯಂ ಅಂಡ್ ಇಟ್ಸ್ ಫಂಕ್ಷನ್. ಅಂದ್ರೆ ಫ್ಲೋಯಂ ಮತ್ತು ಅದರ ಘಟಕದ ಕಾರ್ಯದ ಸರಿಯಾದ ಸಂಯೋಜನೆಯ ಆಯ್ಕೆಗಳು. ಅಂದ್ರೆ ಆಪ್ಷನ್ ಎ ಏನ್ ಕೊಟ್ಟಿದ್ದಾರೆ, ಸಿವಿ ಟ್ಯೂಬ್ಸ್, ಮೆಕ್ಯಾನಿಕಲ್ ಸಪೋರ್ಟ್ ಅಂದ್ರೆ ಈ ನೀರ್ನಳಿಕೆ ಅಥವಾ ಸಿವಿ ಟ್ಯೂಬ್ಸ್ ಅಂತ ಏನ್ ಹೇಳಿದ್ದಾರೆ ಅದು ಯಾಂತ್ರಿಕ ಆಧಾರ ಅಂದ್ರೆ ಮೆಕ್ಯಾನಿಕಲ್ ಸಪೋರ್ಟ್, ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ ಅದನ್ನು ಒಂದು ಆಧಾರವಾಗಿ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಏನು ಈ ಸಿವಿ ಟ್ಯೂಬ್ಸ್ ಇರುವಂತಹದ್ದು. ಆಪ್ಷನ್ ಬಿ ಅಲ್ಲಿ ಏನ್ ಹೇಳಿದ್ದಾರೆ, ಫ್ಲೋಯಂ ಫೈಬರ್ ಟ್ರಾನ್ಸ್ಪೋರ್ಟ್ ಫುಡ್ ಟ್ರಾನ್ಸ್ಪೋರ್ಟ್ ಫುಡ್ ಅಂತ. ಅಂದ್ರೆ ಈ ಫ್ಲೋಯಂ ನಾರು ಅಥವಾ ಫ್ಲೋಯಂ ಫೈಬರ್ ಏನಿದೆ ಆಹಾರ ಸಾಗಾಣಿಕೆ ಮಾಡ್ಲಿಕ್ಕೆ ಅಂತ ಹೇಳಿದ್ದಾರೆ ಆಪ್ಷನ್ ಬಿ ಅಲ್ಲಿ. ಆಪ್ಷನ್ ಸಿ ಅಲ್ಲಿ ಫ್ಲೋಯಂ ಪ್ಯಾರೆಂಕೈಮ ಸ್ಟೋರ್ಸ್ ಫುಡ್. ಅಂದ್ರೆ ಫ್ಲೋಯಂ ಪ್ಯಾರೆಂಕೈಮ ಆಹಾರವನ್ನು ಸಂಗ್ರಹಣೆ ಮಾಡ್ತದೆ ಅಂತ ಹೇಳಿದ್ದಾರೆ ಆಪ್ಷನ್ ಸಿ ಅಲ್ಲಿ. ಆಪ್ಷನ್ ಡಿ ಅಲ್ಲಿ ಏನ್ ಹೇಳಿದ್ದಾರೆ, ಕಂಪ್ಯಾನಿಯನ್ ಸೆಲ್ಸ್ ಕಂಟ್ರೋಲ್ ದ ಪ್ಯಾಸೇಜ್ ಆಫ್ ಫುಡ್. ಅಂದ್ರೆ ಸಂಗಾತಿ ಜೀವಕೋಶಗಳು ಆಹಾರದ ಸಾಗಾಣಿಕೆಯನ್ನು ನಿಯಂತ್ರಿಸ್ತವೆ ಅಂತ ಹೇಳಿದ್ದಾರಲ್ಲ ಇಲ್ಲಿ. ಸೊ ಇದರಲ್ಲಿ ಏನು ಯಾವ ಇಲ್ಲಿ ಕೊಟ್ಟಂತಹ ಏನು ಸಿವಿ ಟ್ಯೂಬ್ ಇರಬಹುದು, ಫ್ಲೋಯಂ ಇರಬಹುದು, ಫ್ಲೋಯಂ ಪ್ಯಾರಂಕೈಮ ಇರಬಹುದು, ಇದು ಮಾಡುವಂತಹ ಕೆಲಸಗಳನ್ನು ಈ ಕಡೆ ಕೊಟ್ಟಿದ್ದಾರೆ. ಇದು ಕೆಲಸಗಳು ಮ್ಯಾಚ್ ದ ಫಾಲೋಯಿಂಗ್ ಅಂದ್ರೆ ಹೊಂದಿಸಿ ಬರ ಯಾವ ರೀತಿ ಇರ್ತದೆ ಆ ರೀತಿ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಯಾವ್ದು ಮ್ಯಾಚ್ ಆಗ್ತದೆ ಅಂತ ಕೇಳಿರೋ ಕ್ವಶನ್. ಸಿವಿ ಟ್ಯೂಬ್ಸ್ ಅಂದ್ರೆ ನೀರಿನಳಿಕೆ ಯಾಂತ್ರಿಕ ಆಧಾರಕ್ಕೆ ಮಾಡಿರುವಂತದ್ದು ಅಲ್ಲ, ಇಲ್ಲಿ ಹೆಸರೇ ಹೇಳ್ತದೆ ಅಲ್ಲ ನೀರಿನಳಿಕೆ ಅಥವಾ ಸಿವಿ ಟ್ಯೂಬ್ ಅಂತ. ಸೊ ಹಾಗಾಗಿ ಆಪ್ಷನ್ ಎ ಅಲ್ಲ. ಆಪ್ಷನ್ ಬಿ ಏನಿದೆ, ಫ್ಲೋಯಂ ಫೈಬರ್ ಅಂತ ಹೇಳಿದ್ದಾರೆ ಟ್ರಾನ್ಸ್ಪೋರ್ಟ್ ಫುಡ್. ಫ್ಲೋಯಂ ಫೈಬರ್ ಅಂದ್ರೆ ಫ್ಲೋಯಂ ನಾರು, ಇದು ಆಹಾರ ಸಾಗಾಣಿಕೆ ಮಾಡ್ಲಿಕ್ಕೆ ಸಾಧ್ಯವಾ. ಆಕ್ಚುಲಿ ಫ್ಲೋಯಂ ಫೈಬರ್ ಇರುವಂತಹದ್ದು ಇಲ್ಲಿ ಮೇಲಿನ ಆಪ್ಷನ್ ಗೆ ಏನ್ ಕೊಟ್ಟಿದ್ದಾರೆ, ಯಾಂತ್ರಿಕ ಆಧಾರ ಅಂತ ಇದಕ್ಕೆ ಇರುವಂತಹದ್ದು, ಮೆಕ್ಯಾನಿಕಲ್ ಸಪೋರ್ಟ್ ಗೆ ಫ್ಲೋಯಂ ಫೈಬರ್ ಇರುವಂತಹದ್ದು. ಹಾಗಾಗಿ ಆಪ್ಷನ್ ಬಿ ಕೂಡ ಅಲ್ಲ. ಆಪ್ಷನ್ ಸಿ ಫ್ಲೋಯಂ ಪ್ಯಾರೆಂಕೈಮ ಸ್ಟೋರ್ಸ್ ಫುಡ್, ಇದು ಹೌದು. ಫ್ಲೋಯಂ ಪ್ಯಾರೆಂಕೈಮ ಆಹಾರವನ್ನು ಸಂಗ್ರಹಿಸ್ತದೆ, ಹಾಗಾಗಿ ಇದು ಕರೆಕ್ಟ್ ಆನ್ಸರ್. ಅದ್ರ ಆಪ್ಷನ್ ಡಿ ಕೂಡ ಇದೆ, ಅದನ್ನು ಸಹ ನೋಡುವ. ಕಂಪ್ಯಾನಿಯನ್ ಸೆಲ್ಸ್ ಕಂಟ್ರೋಲ್ ದ ಪ್ಯಾಸೇಜ್ ಆಫ್ ಫುಡ್. ಅಂದ್ರೆ ಸಂಗಾತಿ ಜೀವಕೋಶಗಳು ಆಹಾರದ ಸಾಗಾಣಿಕೆಯನ್ನು ನಿಯಂತ್ರಿಸ್ತವೆ. ಇಲ್ಲಿ ಅಪ್ಪು ನಮಗೆ ಎರಡು ಅಂದ್ರೆ ಈ ಕಂಪ್ಯಾನಿಯನ್ ಸೆಲ್ಸ್ ಏನಿದೆ ಇದು ನಿಜವಾಗಿಯೂ ಆಹಾರದ ಸಾಗಾಣಿಕೆಯನ್ನು ನಿಯಂತ್ರಿಸ್ತದೆ. ಈ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಇದು ಎರಡು ಕೂಡ ನಮಗೆ ಸರಿಯಾದ ಆನ್ಸರ್ಸ್ ಅನ್ನು ತೋರಿಸ್ತಾ ಉಂಟು. ಹಾಗಾಗಿ ನಮಗೆ ಇಲ್ಲಿ ಒಂದೇ ಯಾವ್ದಾದ್ರು ಆನ್ಸರ್ ಅನ್ನು ಚೂಸ್ ಮಾಡ್ಬೇಕಲ್ವಾ. ಇಂಥ ಟೈಮಲ್ಲಿ ಇಂಥ ಸಿಚುವೇಶನ್ ಅಲ್ಲಿ ನಾವೆಂತ ಮಾಡ್ಬೇಕು ಹೇಳಿದ್ರೆ, ಯಾವ ಸ್ಟೇಟ್ಮೆಂಟ್ ಗೆ ಯಾವ ಆನ್ಸರ್ ತುಂಬಾ ರಿಲೇಟೇಬಲ್ ಆಗಿ ಉಂಟು ಅಂತ ನೋಡ್ಬೇಕು. ಈಗ ಫ್ಲೋಯಂ ಪ್ಯಾರೆಂಕೈಮ ಏನು ಆಪ್ಷನ್ ಸಿ ಇದೆ ಇದು ಸ್ಟೋರ್ಸ್ ಫುಡ್ ಅಂದ್ರೆ ಫ್ಲೋಯಂ ಪ್ಯಾರೆಂಕೈಮ ಆಹಾರವನ್ನು ಸಂಗ್ರಹಿಸ್ತದೆ ಅಂತ, ಇದು ಒಂದು ರೈಟ್ ಆನ್ಸರ್. ಹಾಗಾದ್ರೆ ಆಪ್ಷನ್ ಡಿ ಏನಿದೆ, ಸಂಗಾತಿ ಜೀವಕೋಶಗಳು ಆಹಾರದ ಸಾಗಾಣಿಕೆಯನ್ನು ನಿಯಂತ್ರಿಸ್ತವೆ, ಕಂಟ್ರೋಲ್ಸ್ ದ ಪ್ಯಾಸೇಜ್ ಆಫ್ ಫುಡ್. ಈಗ ಫ್ಲೋಯಂ ಪ್ಯಾರೆಂಕೈಮ ಏನಿದೆ ಇದು ಫುಡ್ ಸ್ಟೋರ್ಸ್ ಮಾಡ್ತದೆ, ಇದು ಬೇರೆ ಫಂಕ್ಷನ್ಸ್ ಇರ್ತದೆ, ಇದು ಒನ್ ಆಫ್ ದ ಫಂಕ್ಷನ್ ಅಂತ ಹೇಳ್ಬಹುದು, ಅಥವಾ ಅಲ್ಟಿಮೇಟ್ಲಿ ಆ ಫಂಕ್ಷನ್ ಅನ್ನೋದು ಹೆಚ್ಚಾಗಿ ಮಾಡುವಂತಹದ್ದು ಅಂತ. ಬಟ್ ಕಂಪ್ಯಾನಿಯನ್ ಸೆಲ್ಸ್ ಏನಿದೆ ಇದು ಕಂಟ್ರೋಲ್ಸ್ ದ ಪ್ಯಾಸೇಜ್ ಆಫ್ ಫುಡ್, ಇದು ಅದೇ ಕೆಲಸಕ್ಕಾಗಿ ಮಾಡಿರುವಂತಹದ್ದು. ಕಂಪ್ಯಾನಿಯನ್ ಸೆಲ್ಸ್ ನ ಕೆಲಸವೇ ಫುಡ್ ಕಂಟ್ರೋಲ್ ಮಾಡುವಂಥದ್ದು, ಯಾವ ರೀತಿ ಆಹಾರದ ಸಾಗಾಣಿಕೆ ಆಗ್ಬೇಕು ಹೇಳುವಂಥದ್ದು. ಹಾಗಾಗಿ ಇಲ್ಲಿ ನಮಗೆ ತುಂಬಾ ರಿಲೆವೆಂಟ್ ಆನ್ಸರ್ ಅನಿಸ್ತದೆ ಆಪ್ಷನ್ ಡಿ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಕೂಡ ಕರೆಕ್ಟ್ ಆನ್ಸರೇ, ಬಟ್ ಡಿ ಗೆ ಕಂಪೇರ್ ಮಾಡಿದ್ರೆ ಈ ಮ್ಯಾಚ್ ದ ಫಾಲೋವಿಂಗ್ ಏನಿದೆ ಇದು ತುಂಬಾ ಮ್ಯಾಚ್ ಆಗ್ತದೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಇದು ಕೂಡ ಕರೆಕ್ಟೇ, ಫ್ಲೋಯಂ ಪ್ಯಾರೆಂಕೈಮ ಸ್ಟೋರ್ಸ್ ಫುಡ್, ಬಟ್ ಈ ಮ್ಯಾಚಿಂಗ್ ಏನಿದೆ ಅಲ್ಲ ಏನು ಆಪ್ಷನ್ ಸಿ ಅದು
ಅದಕ್ಕೆ ಕಂಪೇರ್ ಮಾಡಿದ್ರೆ ಆಪ್ಷನ್ ಡಿ ಯ ಮ್ಯಾಚಿಂಗ್ ತುಂಬಾ ಏನು ತುಂಬಾ ಮ್ಯಾಚ್ ಆಗ್ತದೆ. ಅದು ಕಂಪೆನಿಯನ್ ಸೆಲ್ಸ್ ಕಂಟ್ರೋಲ್ ದ ಇದು ಏನು ಆಹಾರದ ಸಾಗಾಣಿಕೆಯನ್ನು ನಿಯಂತ್ರಿಸಲಿಕ್ಕೆ ಅಂತ ಇರುವಂತದ್ದು. ಹಾಗಾಗಿ ಇದು ತುಂಬಾ ಮ್ಯಾಚ್ ಆಗುವಂತಹ ಮ್ಯಾಚ್ ದ ಫಾಲೋವಿಂಗ್. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 86 ಆನ್ಸರ್ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನೋಡುವ. The correct, the contraction and expansion movement of the walls of the esophagus of the human digestive system is called. ಅಂದ್ರೆ ಮಾನವನ ಜೀರ್ಣಾಂಗ ವ್ಯವಸ್ಥೆಯ ಅನ್ನನಾಳದ ಗೋಡೆಗಳ ಸಂಕೋಚನ ಮತ್ತು ವಿಸ್ತರಣೆಯ ಚಲನೆಯನ್ನು ಹೀಗೆಂದು ಕರೆಯಲಾಗುತ್ತದೆ. ಅಂದ್ರೆ ಈಗ ಫುಡ್ ನಾವು ತಿನ್ನುವಾಗ ಏನು ಇದೊಂದು ಎಕ್ಸಾಂಪಲ್ ಗೆ ಒಂದು ಈಸೋಫೇಗಸ್ ಅಥವಾ ಅನ್ನನಾಳ ಆಹಾರನಾಳ ಅಂತ ತಿಳ್ಕೊಳ್ಳಿ. ಇದು ಬಾಯಿ ಮೌತ್ ಇಲ್ಲಿದೆ. ಇಲ್ಲಿಂದ ಈ ಫುಡ್ ತಿನ್ನುವಾಗ ಈ ಫುಡ್ ಇಲ್ಲಿ ಹೋಗುವಾಗ ಇದು ಏನಾಗ್ತದೆ, ಇದು ಈ ರೀತಿ ವೇವಿ ಮೂವ್ಮೆಂಟ್ ಕೊಡ್ತದೆ ಸಣ್ಣ ಮಟ್ಟಿಗೆ. ತುಂಬಾ ಏನಲ್ಲ, ಭಯಂಕರ ಏನಲ್ಲ ಆಡುದಿಲ್ಲ, ಅದು ಸಣ್ಣ ಮಟ್ಟಿಗೆ. ಅಂದ್ರೆ ಅದು ಯಾಕೆ ಆ ರೀತಿಯ ಒಂದು ಇದಾಗ್ತದೆ ಹೇಳಿದ್ರೆ, ಮೂವ್ಮೆಂಟ್ ಮಾಡ್ತದೆ ಹೇಳಿದ್ರೆ, ಈ ಆಹಾರವು ಆರಾಮ್ಸೆ ಹೊಟ್ಟೆ ಸೇರ್ಲಿಕ್ಕೆ ಮೂವ್ಮೆಂಟ್ ಆಗ್ಬೇಕು. ಅದು ಈ ರೀತಿ ಮೂವ್ಮೆಂಟ್ ಆದ್ರೆ ಮಾತ್ರ ಅಲ್ಲ, ಈಗ ಹಾವು ಹೇಗೆ ಅದು ಮೂವ್ಮೆಂಟ್ ಆದ್ರೆ ಮಾತ್ರ ಮುಂದಕ್ಕೆ ಹೋಗುವಂತದ್ದು. ಹಾಗೆ ಇಲ್ಲಿ ಹಾವಿನಾಗಿನ ಮೂವ್ಮೆಂಟ್ ಇರ್ಲಿಲ್ಲ, ಒಂದು ಸಣ್ಣ ಮಟ್ಟಿನ ವೇರಿಯೇಷನ್ಸ್, ಅದು ಫುಡ್ ಅನ್ನು ಆರಾಮ್ಸೆ ಹೊಟ್ಟೆ ಒಳಗೆ ಏನು ತಗೊಂಡು ಹೋಗ್ಲಿಕ್ಕೆ ಇರುವಂತಹ ಮೂವ್ಮೆಂಟ್ ಅದು. ಹಾಗಾಗಿ ಅದನ್ನು ಏನು ಕರೆದಿದ್ದಾರೆ? ಆಪ್ಷನ್ಸ್ ನೋಡುವ. ಟ್ರಾನ್ಸ್ಲೊಕೇಶನ್, ಆಪ್ಷನ್ ಎ ಟ್ರಾನ್ಸ್ಲೊಕೇಶನ್ ಅಂದ್ರೆ ವಸ್ತು ಸ್ಥಾನಾಂತರ. ಆಪ್ಷನ್ ಬಿ ಟ್ರಾನ್ಸ್ಪಿರೇಷನ್ ಅಂದ್ರೆ ಬಾಷ್ಪ ವಿಸರ್ಜನೆ. ಆಪ್ಷನ್ ಸಿ ಪೆರಿಸ್ಟಾಲಿಕ್ ಮೂವ್ಮೆಂಟ್ ಅಂದ್ರೆ ಸಂಕುಚನ ಚಲನೆ. ಆಪ್ಷನ್ ಡಿ ಡೈಜೆಷನ್ ಅಂದ್ರೆ ಜೀರ್ಣಕ್ರಿಯೆ. ಈ ಏನು ಈಸೋಫೇಗಸ್ ಅಥವಾ ಏನು ಅನ್ನನಾಳದ ಗೋಡೆಗಳ ಸಂಕುಚನ, ಇದಕ್ಕೆ ಟ್ರಾನ್ಸ್ಲೊಕೇಶನ್ ಅಂತ ಹೇಳ್ಬೋದಾ, ವಸ್ತು ಸ್ಥಾನಾಂತರ ಅಂತ? ವಸ್ತು ಸ್ಥಾನಾಂತರ ಆಗುವಂಥದ್ದಲ್ಲಿ, ಬಟ್ ಆ ಈಸೋಫೇಗಸ್ ನ ಮೂವ್ಮೆಂಟೇ ವಸ್ತು ಸ್ಥಾನಾಂತರ ಅಲ್ಲ, ಅದು ಬಾರಿ ಮೂವ್ಮೆಂಟ್ ಆಗುವಂಥದ್ದು. ಅದು ವಸ್ತುವನ್ನು ಸ್ಥಾನಾಂತರ ಮಾಡ್ತದೆ, ಹೌದು. ಹಾಗಾಗಿ ಆಪ್ಷನ್ ಬಿ ಏನಿದೆ, ಟ್ರಾನ್ಸ್ಪಿರೇಷನ್ ಬಾಷ್ಪ ವಿಸರ್ಜನೆ, ಇದಾಗುವಂತದ್ದು ಏನು ಪ್ಲಾಂಟ್ಸ್ ಗಳಲ್ಲಿ, ಇದು ಅಥವಾ ಸೆಲ್ಗಳಲ್ಲಿ ಆಗುವಂಥದ್ದು, ಪ್ಲಾಂಟ್ ಗಳಲ್ಲಿ ಆಗುವಂಥದ್ದು. ಹಾಗಾಗಿ ಇದು ಅಲ್ಲ. ಆಪ್ಷನ್ ಸಿ ಪೆರಿಸ್ತಾಲಿಕ್ ಮೂವ್ಮೆಂಟ್ ಅಂದ್ರೆ ಸಂಕುಚನ ಚಲನೆ. ಹೌದು, ಇದು ಏನು ಈ ನಾನು ವೇವಿ ಮೂವ್ಮೆಂಟ್ ಹೇಳಿದೆ, ಅದೊಂಥರ ಪೆರಿಸ್ತಾಲಿಕ್ ಮೂವ್ಮೆಂಟ್ ಅಂತ ಟೆಕ್ನಿಕಲಿ ಹೇಳ್ತಾರೆ ಆ ವಿಷಯಕ್ಕೆ. ಈ ಈಸೋಫೇಗಸ್ ಅಂತ ಅನ್ನನಾಳದಲ್ಲಿ ಆಗುವಂತಹ ಈ ಸಣ್ಣ ಮೂವ್ಮೆಂಟ್ ಅನ್ನು, ಇದಕ್ಕೆ ಸಂಕುಚನ ಚಲನೆ ಅಂತ ಹೇಳ್ತಾರೆ. ಡೈಜೆಷನ್ ಜೀರ್ಣಕ್ರಿಯೆ, ಈ ಡೈಜೆಷನ್ ಆಗ್ಲಿಕ್ಕೆ ಅಂತ ಹೋಗುವಂತದ್ದು ಆ ಮೂವ್ಮೆಂಟ್ ಅಲ್ಲಿ. ಆದ್ರೆ ಅದು ಡೈಜೆಷನ್ ಅಲ್ಲ, ಅದು ಡೈಜೆಷನ್ ಗೆ ಹೋಗುವಂತ ದಾರಿ ಅಷ್ಟೇ. ಹಾಗಾಗಿ ಡೈಜೆಷನ್ ಕೂಡ ಅಲ್ಲ. ಅಂದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ನಮ್ಗೆ ಗೊತ್ತಾಗುವಂತದ್ದು ನೋಡುವಾಗ ಪೆರಿಸ್ಟಾಲಿಕ್ ಮೂವ್ಮೆಂಟ್ ಅಂದ್ರೆ ಸಂಕುಚನ ಚಲನೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡುವ. Blood vessel which pumps the oxygenated blood from the heart to the entire body. ಆಮ್ಲಜನಕಯುಕ್ತ ರಕ್ತವನ್ನು ಹೃದಯದಿಂದ ಇಡೀ ದೇಹಕ್ಕೆ ಪಂಪ್ ಮಾಡುವ ರಕ್ತನಾಳ. ನಾವು ಹಿಂದೆ ಒಂದು ಕ್ವಶನ್ ಬಂತು, ನಿಮಗೆ ನೆನಪಿರ್ಬಹುದು. ನಾನೊಂದು ಸಣ್ಣಕ್ಕೆ ಅರ್ಧಂಬರ್ಧ ಹಾರ್ಟಿನ ಪಿಕ್ಚರ್ ಡ್ರಾ ಮಾಡಿ ನಿಮಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದೆ. ಅದರಲ್ಲಿ ಏನ್ ಹೇಳಿದ್ದಾರೆ, ಆಮ್ಲಜನಕಯುಕ್ತ ರಕ್ತವನ್ನು ಅಂದ್ರೆ ಆಕ್ಸಿಜನೇಟೆಡ್ ಬ್ಲಡ್. ಈ ಬ್ಲಡ್ ಅಲ್ಲಿ ಆಕ್ಸಿಜನ್ ನ ಅಂಶವನ್ನು ಇಟ್ಕೊಂಡು ಇಡೀ ದೇಹಕ್ಕೆ ಹೋಗಿ ಅಲ್ಲಿರುವಂತಹ ಸೆಲ್ಲಿಗೆಲ್ಲ ಆಕ್ಸಿಜನ್ ಕೊಡುವಂತದ್ದು ಇದು ಪ್ರಕ್ರಿಯೆ ಅಲ್ವಾ. ಆಕ್ಸಿಜನ್ ಇರುವಂತಹ ಈ ಬ್ಲಡ್ ಹಾರ್ಟ್ ಏನು ಲಂಗ್ಸ್ ಇಂದ ಹಾರ್ಟ್ ಗೆ ಬಂದು ಈ ಹಾರ್ಟ್ ಅಲ್ಲಿ ಈ ಪಂಪ್ ಆಗಿ ಹೋಗ್ಬೇಕು ಅಲ್ಲ, ನೇರ ಲಂಗ್ಸ್ ಗೆ ಇಡೀ ಬಾಡಿಗೆ ಪಂಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾರ್ಟ್ ಇರುವಂತದ್ದು ಪಂಪ್ ಮಾಡ್ಲಿಕ್ಕೆ. ಹಾಗಾಗಿ ಆಕ್ಸಿಜನ್ ಹೊಂದಿರುವಂತಹ ಆಕ್ಸಿಜನೇಟೆಡ್ ಬ್ಲಡ್ ಏನಿದೆ ಹಾರ್ಟ್ ಅಲ್ಲಿ, ಇದು ಯಾವ ರಕ್ತನಾಳದ ಮೂಲಕ ಬಾಡಿಯ ಬೇರೆ ಬೇರೆ ಪಾರ್ಟಿಗೆ ಹೋಗ್ತದೆ ಅಂತ ಇಲ್ಲಿ ಕ್ವಶನ್ ಕೇಳಿರುವಂತದ್ದು. ಸೊ ಆಪ್ಷನ್ ಎ ಅಯೋರ್ಟ, ಆಪ್ಷನ್ ಬಿ ಅಂದ್ರೆ ಮಹಾಪಧಮನಿ, ಆಪ್ಷನ್ ಬಿ ಸುಪೀರಿಯರ್ ವೇನಾ ಕಾವ ಅಂದ್ರೆ ಉಚ್ಚ ಅಭಿಧಮನಿ, ಆಪ್ಷನ್ ಸಿ ಇನ್ಫೀರಿಯರ್ ವೆನಾ ಕಾವ ಅಂದ್ರೆ ನೀಚ ಅಭಿಧಮನಿ, ಆಪ್ಷನ್ ಡಿ ಪಲ್ಮನರಿ ಆರ್ಟರಿ ಅಂದ್ರೆ ಪಲ್ಮನರಿ ಅಪಧಮನಿ ಅಂತ. ನಾವು ಆಗ್ಲೇ ಹೇಳಿ ಡಯಾಗ್ರಾಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಹೇಳಿದ್ದೆ, ಈ ಅಯೋರ್ಟಾಯದ ಮೂಲಕ ಏನು ಈ ಆಕ್ಸಿಜನೇಟೆಡ್ ಬ್ಲಡ್ ಹೋಗುವಂತದ್ದು ಬೇರೆ ಬೇರೆ ಪಾರ್ಟ್ಗಳಿಗೆ ದೇಹದ್ದು ಅಂತ. ಸೊ ಈ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಈ ಬೇರೆ ಬೇರೆ ಏನಿದೆ, ಇದು ವೈನ್ಗಳು ಅಥವಾ ಈ ಅಭಿಧಮನಿ ಎಲ್ಲ ಇದಕ್ಕೆ ಇದರದ್ದೇ ಆದ ರೋಗ ಇರ್ತದೆ ಹಾರ್ಟ್ ಅಲ್ಲಿ. ಇದು ಕೆಲವು ರಕ್ತವನ್ನು ಏನು ಡಿಆಕ್ಸಿಜನೇಟೆಡ್ ಅಂದ್ರೆ
ಮಲಿನ ರಕ್ತವನ್ನು ಪಂಪ್ ಮಾಡುವಂಥದ್ದು ಇರ್ಬೋದು, ತಗೊಳ್ಳುವಂಥದ್ದು ಇರ್ಬೋದು, ಈ ರೋಲ್ಗಳನ್ನು ಮಾಡ್ತದೆ. ಬಟ್ ಇಲ್ಲಿ ಅಯೋರ್ಟ ಹೇಳುವಂತಹದ್ದು, ಈ ಅಯೋರ್ಟ ಹೇಗಿರ್ತದೆ ಹೇಳಿದ್ರೆ, ಇದೊಂದು ಫಾರ್ ಎಕ್ಸಾಂಪಲ್ ಒಂದು ಹಾರ್ಟಿನ ಒಂದು ಸ್ಟ್ರಕ್ಚರ್ ಅಂತ ನೀವು ಅರ್ಥ ಮಾಡಿಕೊಂಡ್ರೆ, ಇಲ್ಲಿಂದ ಹೋಗಿ ಈ ಒಂದು ಇಲ್ಲಿ ಒಂದು ನೋಡಿರ್ಬೋದು ಸೆಕ್ಷನಲ್ ಹಾರ್ಟಿನ ಡಯಾಗ್ರಾಮ್, ಇಲ್ಲಿ ಒಂದು ಮೂರು ಈ ರೀತಿ ಇದ್ದು ಈ ರೀತಿ ಒಂದು ಹೋಗ್ತದಲ್ಲ ರಕ್ತನಾಳ, ಇದನ್ನು ಅಯೋರ್ಟ ಅಂತ ಹೇಳಿದ್ದಾರೆ. ಇದನ್ನು ಅಯೋರ್ಟ ಅಂತ ಹೇಳಿರುವಂತದ್ದು ಇದಕ್ಕೆ, ಈ ಪಾರ್ಟಿಗೆ. ಸೊ ಇಲ್ಲಿಂದ ದೇಹದ ಬೇರೆ ಬೇರೆ ಭಾಗಕ್ಕೆ ಬ್ಲಡ್ ಹೋಗುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡುವ. ಐಡೆಂಟಿಫೈ ದ ಕರೆಕ್ಟ್ ಪಾತ್ ಆಫ್ ಯೂರಿನ್ ಪ್ಯಾಸೇಜ್ ಇನ್ ಹ್ಯೂಮನ್ ಬಾಡಿ. ಅಂದ್ರೆ ಮಾನವನ ದೇಹದಲ್ಲಿ ಮೂತ್ರದ ಹರಿವಿನ ಸರಿಯಾದ ಮಾರ್ಗವನ್ನು ಗುರುತಿಸಿ ಅಂತ. ಇಲ್ಲಿ ಕೂಡ ಹಾಗೆ ಒಂದು ಆರ್ಡರ್ ಕೊಟ್ಟಿದ್ದಾರೆ, ಯಾವ ರೀತಿ ಅಂತ ನೋಡಿ. ಆಪ್ಷನ್ ಎ ಏನ್ ಕೊಟ್ಟಿದ್ದಾರೆ, ಕಿಡ್ನಿ, ಮತ್ತು ಕಿಡ್ನಿಯಿಂದ ಯೂರಿನರಿ ಬ್ಲಾಡರ್ ಅಂದ್ರೆ ಮೂತ್ರಕೋಶ ಚೀಲ, ಮತ್ತೆ ಅಲ್ಲಿಂದ ಯೂರೇತ್ರ ಅಂದ್ರೆ ಮೂತ್ರದ್ವಾರ, ಮತ್ತೆ ಯೂರೇಟರ್ ಅಂದ್ರೆ ಮೂತ್ರನಾಳ. ಈ ರೀತಿ ಇರಬಹುದಾ? ಫಸ್ಟಿಗೆ ಕಿಡ್ನಿಯಿಂದ ಏನು ಈ ದೇಹದ ಏನು ಮಲಿನಗೊಂಡಂತಹ ಲಿಕ್ವಿಡ್ ಅಂದ್ರೆ ಮೂತ್ರ ಏನಿದೆ ಅದು ಯೂರಿನರಿ ಬ್ಲಾಡರ್ಗೆ ಬರ್ತದ, ಮೂತ್ರ ಚೀಲಕ್ಕೆ ಬರ್ತದೆ, ಮೂತ್ರ ಅಂತ ಆಪ್ಷನ್ ಎಲ್ಲಿ ಹೇಳಿದ್ದಾರೆ. ಆಮೇಲೆ ಯೂರೇಟರ್ ಅಂದ್ರೆ ಮೂತ್ರದ್ವಾರಕ್ಕೆ ಹೋಗ್ತದೆ, ಆಮೇಲೆ ಮೂತ್ರದ್ವಾರದಿಂದ ಮತ್ತೆ ಮೂತ್ರನಾಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಹಾಗಾಗಿ ಆಪ್ಷನ್ ಎ ಅಲ್ಲ. ಹಾಗಾಗಿ ಆಪ್ಷನ್ ಬಿ ಏನಿದೆ, ಯೂರಿನರಿ ಬ್ಲಾಡರ್ ಅಂದ್ರೆ ಮೂತ್ರಕೋಶ, ಆಮೇಲೆ ಯೂರೇಟರ್ ಅಂದ್ರೆ ಮೂತ್ರದ್ವಾರ, ಮತ್ತೆ ಮೂತ್ರದ್ವಾರಕ್ಕೆ ಬಂದು ಮತ್ತೆ ಪುನಃ ಕಿಡ್ನಿಗೆ ಬರ್ಲಿಕ್ಕೆ ಸಾಧ್ಯ ಉಂಟಾ? ಇದು ಸಾಧ್ಯವೇ ಇಲ್ಲ ಅಲ್ವಾ? ಹಾಗೆ ಆಪ್ಷನ್ ಬಿ ಕೂಡ ಅಲ್ಲ. ಆಪ್ಷನ್ ಸಿ ಏನಿದೆ, ಕಿಡ್ನಿ ಮೂತ್ರಪಿಂಡ, ಕಿಡ್ನಿಯಿಂದ ಯೂರೇಟರ್ ಅಂದ್ರೆ ಮೂತ್ರನಾಳ, ಆಮೇಲೆ ಯೂರೇತ್ರ ಅಂದ್ರೆ ಇಲ್ಲಿ ಯಾಕೋ ಕನ್ಫ್ಯೂಷನ್ ಆಗಿದೆ, ಅಲ್ಲ ಇಲ್ಲಿ ರಾಂಗ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಪ್ರಿಂಟ್ ಮಿಸ್ಟೇಕ್ ಇರ್ಬೋದು ಕಾಣ್ತದೆ. ಕಿಡ್ನಿ, ಯೂರೇಟರ್, ಯೂರೇತ್ರ, ಯೂರಿನರಿ ಬ್ಲಾಡರ್ ಅಂದ್ರೆ ಮೂತ್ರಪಿಂಡ, ಮೂತ್ರನಾಳ, ಇಲ್ಲಿ ಎರಡು ಕಡೆ ಮೂತ್ರನಾಳ ಅಂತಲೇ ಮೆನ್ಷನ್ ಮಾಡಿದ್ದಾರೆ ಕನ್ನಡದಲ್ಲಿ ಟೈಪ್ ಮಾಡುವಾಗ. ಆದ್ರೆ ಇಂಗ್ಲಿಷ್ ಅಲ್ಲಿ ಯೂರೇಟರ್ ಮತ್ತೆ ಯೂರೇಟರ್ ಅಂತ ಸಪರೇಟ್ ಆಗಿ ಉಂಟು, ಹಾಗಾಗಿ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಮೇ ಬಿ ಕ್ವಶನ್ ಬ್ಯಾಂಕಿನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ಇರ್ಲಿ ತೊಂದರೆ ಇಲ್ಲ. ಹಾಗಾಗಿ ಇದು ಆಪ್ಷನ್ ಆಗಿರ್ಲಿಕ್ಕಿಲ್ಲ, ಫಸ್ಟಿನ ಇದೇ ರಾಂಗ್ ಉಂಟು ಇಲ್ಲಿ ಈ ತೋರಿಸಿದಂತಹ ಪಾರ್ಟ್ ಏನು ಸೀಕ್ವೆನ್ಸ್. ಈಗ ಆಪ್ಷನ್ ಡಿ ನೋಡುವ, ಕಿಡ್ನಿ, ಫಸ್ಟಿಗೆ ಕಿಡ್ನಿ, ಆಮೇಲೆ ಯೂರೇಟರ್ ಅಂದ್ರೆ ಮೂತ್ರನಾಳ, ಆಮೇಲೆ ಮೂತ್ರಕೋಶ ಅಂದ್ರೆ ಯೂರಿನರಿ ಬ್ಲಾಡರ್, ಆಮೇಲೆ ಯೂರೇತ್ರ ಅಂತ. ನಾವೀಗ ಒಂದು ಸಣ್ಣ ಕಿಡ್ನಿಯ ಡಯಾಗ್ರಾಮೇ ಹಾಕಿ ನೋಡುದಿದ್ರೆ ಇಲ್ಲಿ ಒಂದು ಈ ರೀತಿ ಕಿಡ್ನಿ ಇರ್ತದೆ ಅಲ್ಲ, ನೆಗಡಬೇಡಿ ಡಯಾಗ್ರಾಮ್ ಅನ್ನು ನೋಡಿ ಒಂದು ಅಂದಾಜಿಗೆ ಬಿಡಿಸುವಂಥದ್ದು ನಿಮಗೆ ಅರ್ಥ ಆಗುವ ಮಟ್ಟಿಗೆ. ಇದು ಏನಿದೆ, ಇದು ಕಿಡ್ನಿ ಅಲ್ಲ, ಇದು ಕಿಡ್ನಿ ಅಂದ್ರೆ ಮೂತ್ರಪಿಂಡ. ಈ ಕಿಡ್ನಿಯಿಂದ ಏನು ಹೊರಡ್ತದೆ, ಮೂತ್ರನಾಳಗಳು ಹೊರಡ್ತವೆ ಈ ರೀತಿ. ಇದಕ್ಕೆ ಏನು ಹೇಳ್ತಾರೆ, ಮೂತ್ರನಾಳ ಅಥವಾ ಯೂರೇಟರ್ ಅಂತ ಹೇಳ್ತಾರೆ ಅಲ್ಲ, ಮೂತ್ರನಾಳ. ಆಮೇಲೆ ಇದು ಯಾವುದಕ್ಕೆ ಸೇರ್ತದೆ, ಯೂರಿನರಿ ಬ್ಲಾಡರ್ ಅಂದ್ರೆ ಮೂತ್ರಕೋಶ ಅಥವಾ ಮೂತ್ರಕೋಶ ಚೀಲ ಅಂತ ಸಹ ಹೇಳ್ತಾರೆ ಅಲ್ಲ, ಆಪ್ಷನ್ ಅಲ್ಲಿ ಅದೇ ರೀತಿ ಕೊಟ್ಟಿದ್ದಾರೆ. ಈ ರೀತಿ ಇರ್ತದೆ ಈ ಮೂತ್ರಕೋಶ ಚೀಲ ಅಥವಾ ಯೂರಿನರಿ ಬ್ಲಾಡರ್. ಆಮೇಲೆ ಇದು ಯುರೇತ್ರಾದಿಂದ ಹೊರಗೆ ಹೋಗುವಂತದ್ದು, ಈ ರೀತಿ ಇರುವಂತದ್ದು. ಸೊ ಸೀಕ್ವೆನ್ಸ್ ಅಲ್ಲಿ ಕಾಣ್ತದೆ. ಇದು ಖಂಡಿತವಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡುವ. ದ ರೀಜನ್ ಆಫ್ ದ ಅಲಿಮೆಂಟರಿ ಕೆನಾಲ್ ಅಬ್ಸಾರ್ಬ್ಸ್ ದ ಡೈಜೆಸ್ಟೆಡ್ ಫುಡ್. ಅಂದ್ರೆ ಜೀರ್ಣಾಂಗ ವ್ಯೂಹದ ಈ ಭಾಗವು ಜೀರ್ಣವಾದ ಆಹಾರವನ್ನು ಹೀರಿಕೊಳ್ತದೆ ಅಂತ. ಅಂದ್ರೆ ನೀವು ಡೈಜೆಷನ್ ಸಿಸ್ಟಮ್ ಕಲ್ತಿರಬಹುದು, ಏನಿರ್ತದೆ ಇಲ್ಲೊಂದು ಅನ್ನನಾಳ ಇರ್ತದೆ, ಇಲ್ಲಿಂದ ಬಂದು ಜಠರ ಸೇರಿಕೊಳ್ತದೆ, ಈ ಜಠರದಿಂದ ಸೀದಾ ಅದು ಏನು ಸಣ್ಣ ಕರುಳಿಗೆ ಹೋಗ್ತದೆ, ಈ ಸಣ್ಣ ಕರುಳಿಗೆ ಹೋದ್ಮೇಲೆ ಒಂದು ದೊಡ್ಡ ಕರುಳಿ ಈ ರೀತಿ ಇರ್ತದೆ ಅಂತ ನೀವೊಂದು ಅಂದಾಜಿಗೆ ಕಲ್ತಿರಬಹುದು. ಅಂದಾಜಿಗೆ ನಾವು ಡಯಾಗ್ರಾಮ್ ಮಾಡಿದ್ದು, ನೀವು ಸರಿಯಾಗಿ ಕಲ್ತಿರಬಹುದು. ಈ ರೀತಿ ಉಂಟು. ಇಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ಎಲ್ಲಿ ಡೈಜೆಷನ್ ಆದಂತಹ ಅಂದ್ರೆ ಜೀರ್ಣವಾಗ್ತಿರುವಂತಹ ಆಹಾರದಲ್ಲಿ ಇರುವಂತಹ ಏನು ಈ ಬೇರೆ ಬೇರೆ ವೈಟಮಿನ್ಸ್, ಪ್ರೋಟೀನ್ಸ್ ಅದೆಲ್ಲ ಇರ್ತದಲ್ಲ, ಅದನ್ನು ಹೀರಿಕೊಳ್ಳುವಂಥದ್ದು ಎಲ್ಲಿ ಅಂತ ಹೇಳಿ ಹೇಳಿದ್ದಾರೆ. ಆಪ್ಷನ್ ಎ ಸ್ಟೊಮಕ್ ಅಂದ್ರೆ ಜಠರ, ಹೊಟ್ಟೆ. ಅದನ್ನು ಜಠರ ಅಂತಲೇ ಹೇಳುವಂಥದ್ದು, ಇಲ್ಲಿ ಹೊಟ್ಟೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ. ಬಿ ಏನಿದೆ, ಆಪ್ಷನ್ ಬಿ ಏನಿದೆ ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಸಣ್ಣ ಕರುಳು. ಆಪ್ಷನ್ ಸಿ ಲಾರ್ಜ್ ಇಂಟೆಸ್ಟೈನ್ ಅಂದ್ರೆ ದೊಡ್ಡ ಕರುಳು. ಆಪ್ಷನ್ ಡಿ ರೆಕ್ಟಮ್ ಅಂದ್ರೆ ರೆಕ್ಟಮ್, ಇದು ಇದರಲ್ಲಿ ಬರುವುದಿಲ್ಲ ಈ ಪಾರ್ಟ್, ಇರಲಿ.
ಹಾಗಾಗಿ ಇಲ್ಲಿ ಈ ದೇಹ ಡೈಜೆಸ್ಟಿವ್ ಸಿಸ್ಟಮ್ ಯಾವ ಪಾರ್ಟ್ ಅಲ್ಲಿ ಆಹಾರವನ್ನು ಹೀರಿಕೊಳ್ಬಹುದು. ಈಗ ಏನು ಒಂದು ಆಹಾರ ಬಾಯಿಯಲ್ಲಿ ಇಟ್ಟಲ್ಲಿ ಏನು ನಾವು ಒಂದು ಕ್ವಶನ್ ಅಲ್ಲಿ ಎಲ್ಲ ಬಂದೈತಲ್ಲ, ಇದರಲ್ಲಿ ಶುಗರ್ ಸ್ಟಾರ್ಚ್ ಸಿಂಪಲ್ ಶುಗರ್ ಆಗಿ ಅಂದ್ರೆ ಪಿಷ್ಟವು ಸಕ್ಕರೆಯ ಆಗಿ ಸಿಂಪಲ್ ಶುಗರ್ ಆಗಿ ಬ್ರೇಕ್ ಡೌನ್ ಆಗ್ತದೆ ಅಂತ ಅಲ್ಲಿ ಹೀರಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಬಂದು ಸ್ಟಮಕ್ ಅಲ್ಲಿ ಇಂದ ಆಹಾರ ಬ್ರೇಕ್ ಡೌನ್ ಆಗ್ತದೆ, ಆಮೇಲೆ ಬ್ರೇಕ್ ಡೌನ್ ಆದ್ಮೇಲೆ ಹೀರಿಕೊಳ್ಳುವಂಥದ್ದು. ಈಗ ಸ್ಟಮಕ್ ಇಂದ ಆಹಾರ ಮತ್ತೆ ಹೋಗೋದು ಸಣ್ಣ ಕರುಳಿಗೆ ಅಲ್ವಾ. ಸಣ್ಣ ಕರುಳು ಅಂದ್ರೆ ಏನು, ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸಣ್ಣ ಕರಳು ಸರಿಯಾದ ಉತ್ತರ, ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನೋಡುವ. ದ ರೀಸನ್ ಆಫ್ ಅ ಲೀಫ್ ಥ್ರೂ ವಿಚ್ ಎಕ್ಸ್ಚೇಂಜ್ ಆಫ್ ರೆಸ್ಪಿರೇಟರಿ ಗ್ಯಾಸಸ್ ಟೇಕ್ಸ್ ಪ್ಲೇಸ್ ಈಸ್. ಅಂದ್ರೆ ಉಸಿರಾಟದ ಅನಿಲಗಳ ವಿನಿಮಯವಾಗುವ ಎಲೆಯ ಭಾಗ. ಈಗ ನಾವು ಹೇಗೆ ಉಸಿರಾಡ್ತೇವೆ, ಏನು ಆಕ್ಸಿಜನ್ ಅನ್ನು ತಗೊಳ್ತೇವೆ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಿಡ್ತೇವೆ. ಅದೇ ಪ್ಲಾಂಟ್ ಅಲ್ಲಿ ಏನಾಗ್ತದೆ, ಪ್ಲಾಂಟ್ ಕೂಡ ಉಸಿರಾಡ್ತದೆ ಅಂತ ಹೇಳ್ತಾರೆ. ಮತ್ತೆ ಆಹಾರ ಏನು ದ್ಯುತಿ ಸಂಶ್ಲೇಷಣೆ ಆಗುವಾಗ ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೂಡ ತಗೊಳ್ತದೆ ಹೇಳ್ತಾರೆ. ಈ ವಿನಿಮಯಗಳು ಈ ಏನು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಎಲ್ಲಿಂದ ಆಗ್ತದೆ ಅಂತ ಇಲ್ಲಿ ಆಪ್ಷನ್ 14 ಬಂತದ್ದು. ಆಪ್ಷನ್ ಎ ಲೆಂಟಿಸೆಲ್, ಆಪ್ಷನ್ ಇದನ್ನು ಲೆಂಟಿಕಲ್ ಅಂತ ಕನ್ನಡದಲ್ಲಿ ಹೇಳಿದ್ದಾರೆ, ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಲೆಂಟಿಸೆಲ್ ಅಂತ ಇರುವಂತಹದ್ದು. ಆಪ್ಷನ್ ಬಿ ವ್ಯಾಕ್ಯೂಲ್ ಅಂದ್ರೆ ರಸದಾನಿ. ಆಪ್ಷನ್ ಸಿ ಝೈಲಮ್ಮ. ಆಪ್ಷನ್ ಡಿ ಸ್ಟೊಮ್ಯಾಟೊ ಅಂದ್ರೆ ಪತ್ರರಂಧ್ರ ಅಂತ. ಕನ್ನಡದಲ್ಲಿ ಈ ಆಪ್ಷನ್ ನೋಡುವಾಗ ಯಾಕೋ ಈ ಆಪ್ಷನ್ ಡಿ ಇರ್ಬೋದು ಅಂತ ಅನಿಸ್ತದೆ. ಪತ್ರರಂಧ್ರ ಅಂದ್ರೆ ಏನು, ಪತ್ರದಲ್ಲಿ ರಂಧ್ರ ಅಂದ್ರೆ ತೂತಿರುವಂತಹದ್ದು ಅಂತ ಉಂಟು. ಈಗ ಝೈಲಮ್, ಲೆಂಟಿಸೆಲ್, ವ್ಯಾಕ್ಯೂಲ್ ಇದರ ಫಂಕ್ಷನ್ಗಳು ಯಾವುದು ಇದಕ್ಕೆ ಸಂಬಂಧಪಟ್ಟದ್ದಾಗಿ ಕಾಣುದಿಲ್ಲ ಅಲ್ಲ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಈ ಸ್ಟೊಮ್ಯಾಟ ಅಂದ್ರೆ ಪತ್ರರಂಧ್ರ ಏನಿದೆ ಇದರ ಮೂಲಕ ಗಿಡದ ಒಂದು ಗಿಡ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೊಡುವಂಥದ್ದು ಇರ್ಬಹುದು, ಆಕ್ಸಿಜನ್ ತಗೊಳ್ಳುವಂಥದ್ದು ಇರ್ಬಹುದು, ಅಥವಾ ಆಕ್ಸಿಜನ್ ಕೊಟ್ಟು ಕಾರ್ಬನ್ ತಗೊಳ್ಳುವಂಥದ್ದು, ಈ ರೀತಿಯಾದಂತಹ ಎಕ್ಸ್ಚೇಂಜ್ಗಳಾಗುವಂಥದ್ದು ಸ್ಟೊಮ್ಯಾಟದ ಮೂಲಕ. ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡುವ. ಬೈಲ್ ಜ್ಯೂಸ್ ಈಸ್ ರಿಲೀಸ್ಡ್ ಇನ್ ದಿಸ್ ಪಾರ್ಟ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್. ಅಂದ್ರೆ ಜೀರ್ಣಾಂಗ ವ್ಯವಸ್ಥೆಯ ಈ ಭಾಗದಲ್ಲಿ ಪಿತ್ತರಸ ಬಿಡುಗಡೆಯಾಗುತ್ತದೆ ಅಂತ. ಈ ಡೈಜೆಸ್ಟಿವ್ ಸಿಸ್ಟಮ್ ನ ಒಂದ್ 2-3 ಕ್ವಶನ್ಸ್ ನಾವು ನೋಡಿದ್ದೇವೆ. ನಾನು ಅರ್ಧಂಬರ್ಧೇನೋ ಡಯಾಗ್ರಾಮ್ ಅನ್ನು ಸಣ್ಣಕ್ಕೆ ಡ್ರಾ ಮಾಡಿದ್ದೆ ಅರ್ಥ ಆಗುವ ಉದ್ದೇಶದಿಂದ. ಈ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಈ ಬೈಲ್ ಜ್ಯೂಸ್ ಅಂತ ಏನಿದೆ, ಈ ಬೈಲ್ ಜ್ಯೂಸ್ ಅಂದ್ರೆ ಪಿತ್ತರಸ ಬಿಡುಗಡೆ ಯಾವ ಭಾಗದಲ್ಲಿ ಆಗ್ತದೆ. ಪಿತ್ತರಸ ಬಿಡುಗಡೆ ಆಗುದಂತ ಲಿವರ್ ಅಲ್ಲಿ ಅಥವಾ ಪಿತ್ತಕೋಶದಲ್ಲಿ ಅಂತ ನಮಗೆ ಗೊತ್ತಿರುವಂತದ್ದು. ಈಗ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಇಲ್ಲಿ ಈ ರೀತಿಯ ಒಂದು ಪಾರ್ಟ್ ಇರ್ತದೆ ಅಲ್ಲ, ಇಲ್ಲಿ ಈ ರೀತಿ ಜಠರ ಇರ್ತದೆ ಅಂದ್ರೆ ಸ್ಟಮಕ್ ಇರ್ತದೆ, ಆಮೇಲೆ ಸಣ್ಣ ಕರಳು, ದೊಡ್ಡ ಕರಳು, ಈ ರೀತಿಯಲ್ಲಿ ಇರುವಂತಹ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಇದು ನೀವು ನೋಡಿರ್ಬೋದು. ಇದು ಎಲ್ಲಿ ರಿಲೀಸ್ ಆಗ್ತದೆ, ಯಾವ ಪಾರ್ಟ್ ಅಲ್ಲಿ ರಿಲೀಸ್ ಆಗ್ತದೆ ಅಂತ ಹೇಳಿರುವಂತದ್ದು. ಇಲ್ಲಿ ಒಂದು ಗಾಲ್ ಬ್ಲಾಡರ್ ಅಂತ ಸಹ ಒಂದು ಪಾರ್ಟ್ ಅನ್ನು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಕಲ್ತಿರ್ಬಹುದು. ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ, ಜೆಜುನಮ್ ಅಂದ್ರೆ ಜೆಜುನಮ್ ಆಪ್ಷನ್ ಎ. ಬಿ ಡಿಯೋಡಿನಮ್ ಅಂತ ಕೊಟ್ಟಿದ್ದಾರೆ, ಡಿಯೋಡಿನಮ್. ಆಪ್ಷನ್ ಸಿ ಈಲಿಯಂ. ಆಪ್ಷನ್ ಡಿ ಸೀಕಮ್ ಅಂತ ಕೊಟ್ಟಿದ್ದಾರೆ. ಈ ರಿಲೀಸ್ ಈ ಪಿತ್ತಕೋಶದಿಂದ ಈ ಪಿತ್ತ ರಸ ರಿಲೀಸ್ ಆಗುವಂತಹ ಈ ಪಾರ್ಟ್ ಅನ್ನು ಏನ್ ಹೇಳ್ತಾರೆ ಹೇಳಿದ್ರೆ ಇದನ್ನು ಡಿಯೋಡಿನಮ್ ಅಂತ ಹೇಳ್ತಾರೆ. ಆಪ್ಷನ್ ಬಿ ಡಿಯೋಡಿನಮ್. ಹಾಗಾಗಿ ಈ ಕ್ವಶನ್ ಆನ್ಸರ್ ಆಪ್ಷನ್ ಬಿ ಡಿಯೋಡಿನಮ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡುವ. Which of the following enzyme helps in the breakdown of peptide into amino acid in small instance of the human being? Sorry, in the small intestine. ಅಂದ್ರೆ ಈ ಕೆಳಗಿನ ಯಾವ ಕಿಣ್ವವು ಮಾನವನ ಸಣ್ಣ ಕರುಳಿನಲ್ಲಿ ಪೆಪ್ಟೈಡ್ ಅನ್ನು ಅಮೈನೋ ಆಮ್ಲವಾಗಿ ವಿಭಜಿಸಲು ಸಹಾಯ ಮಾಡುತ್ತದೆ ಅಂತ. ಅಂದ್ರೆ ನಾವು ನಿನ್ನೆ ಮೊನ್ನೆ ಚಾಪ್ಟರ್ಸ್ ಅಲ್ಲಿ ಎನ್ಸೈಮ್ ಗಳು ಕಲ್ತಿದ್ದೇವೆ. ಈ ಎನ್ಸೈಮ್ಗಳು ಏನೆಲ್ಲ ಮಾಡ್ತವೆ, ಯಾಕಾಗಿ ಅಂತ. ಇದರಲ್ಲಿ ಈ ನಾಲ್ಕು ಆಪ್ಷನ್ ಅಲ್ಲಿ ನಾಲ್ಕು ಬೇರೆ ಬೇರೆ ಎನ್ಸೈಮ್ ನ ಹೆಸರು ಹೇಳಿದ್ದಾರೆ ನಮಗೆ. ಇದರಲ್ಲಿ ಈ ಪೆಪ್ಟೈಡ್ ಏನಿದೆ, ಈ ಪೆಪ್ಟೈಡ್ ಅನ್ನು ಅಮೈನೋ ಆಸಿಡ್ ಆಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಇರುವಂತಹ ಎನ್ಸೈಮ್ ಯಾವುದು ಅಂತ. ಇದು ಸಣ್ಣ ಕರುಳಿನಲ್ಲಿ ಆಗುವಂತಹದ್ದು. ಮಾನವನ ಹ್ಯೂಮನ್ಸಿನ ಡೈಜೆಸ್ಟಿವ್ ಸಿಸ್ಟಮ್ ನಲ್ಲಿ ಜೀರ್ಣ ವ್ಯೂಹದಲ್ಲಿ
ಈ ಪೆಪ್ಟೈಡ್ ಹೇಳುವಂತಹದ್ದನ್ನು ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಮಾಡುವಂತಹದ್ದು ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಸಣ್ಣ ಕವಳಿನಲ್ಲಿ ಆಗ್ತದೆ. ಈ ಪ್ರಕ್ರಿಯೆ ಆಗ್ಲಿಕ್ಕೆ ಯಾವ ಎನ್ಸೈಮ್ ಇಲ್ಲಿ ನಮಗೆ ಯಾವ ಎನ್ಸೈಮ್ ಬೇಕು ಅಂತ ಇರುವಂತಹ ಕ್ವಶನ್. ಆಪ್ಷನ್ಸ್ 4 ಎನ್ಸೈಮಿನ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಯಾವ ಎನ್ಸೈಮ್ ಇದು ಮಾಡುವ? ಪೆಪ್ಸಿನ್ ಆಪ್ಷನ್ ಎ, ಆಪ್ಷನ್ ಬಿ ರೆನಿನ್, ಆಪ್ಷನ್ ಸಿ ಇಂಟೆಸ್ಟೈನಲ್ ಲೈಪೇಸ್, ಆಪ್ಷನ್ ಡಿ ಪೆಪ್ಟಿಡೇಸ್. ಇಲ್ಲಿ ಯಾವ್ದಿರ್ಬೋದು? ಪೆಪ್ಸಿನ್ ಇರುವಂತಹದ್ದು ಪ್ರೋಟೀನ್ ಬ್ರೇಕ್ ಡೌನ್ ಮಾಡ್ಲಿಕ್ಕೆ, ರೆನಿನ್ ಇರುವಂತಹದ್ದು ಏನು ಇಂಟೆಸ್ಟಿನಲ್ ಲೈಪೇಸ್ ಇರುವಂತದ್ದು ಇದಕ್ಕೆ ಅದರದ್ದೇ ಆದ ರೋಲ್ಗಳುಂಟು ಬೇರೆ. ಇದು ಯಾವುದೇ ರೀತಿಯ ಬ್ರೇಕ್ ಡೌನ್ ಮಾಡುವಂಥದ್ದಲ್ಲ. ಹಾಗಾಗಿ ಇಲ್ಲಿ ಪೆಪ್ಟಿಡೇಸ್ ಇದರ ಹೆಸರೇ ಹೇಳ್ತದೆ ಪೆಪ್ಟೈಡ್. ಈಗ ಪೆಪ್ಟೈಡ್ಗೆ ರಿಲೇಟೆಡ್ ಆಗಿ ಪೆಪ್ಟಿಡೇಸ್ ಇರುವಂತಹದ್ದು ಅಲ್ಲ. ಹಾಗಂತ ಹೇಳಿ ಕೆಲವೊಂದು ಟೈಮ್ ಅಲ್ಲಿ ನಮಗೆ ಇಲ್ಲಿ ಕೇಳಿದ ಕ್ವಶನ್ಗೆ ರಿಲೇಟೇಬಲ್ ಆಗಿ ಅದೇ ರೀತಿ ಕಾಣುವಂತಹ ಆಪ್ಷನ್ ಉಂಟು ಹೇಳಿ ಅದನ್ನೇ ಸರಿ ಅಂತ ಹೇಳಬಾರ್ದು. ಒಳ್ಳೆ ಆಪ್ಷನ್ ಗಳನ್ನ ನೋಡಿರ್ಬೇಕು. ರೆನಿನ್ ರೋಲ್ ಉಂಟಾ, ಇಂಟೆಸ್ಟಿನಲ್ ಲೈಪೇಸ್ ನ ರೋಲ್ ಉಂಟಾ ಅಮೈನೋ ಆಸಿಡ್ ಬ್ರೇಕ್ ಡೌನ್ ಮಾಡ್ಲಿಕ್ಕೆ, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಹಾಗಾಗಿ ನಮಗೆ ಗೊತ್ತಿರುವ ಹಾಗೆ ಪೆಪ್ಟಿಡೇಸ್ ಏನು ಈ ಪೆಪ್ಟೈಡ್ ಅನ್ನು ಬ್ರೇಕ್ ಡೌನ್ ಮಾಡುತ್ತೆ ಅಮೈನೋ ಆಸಿಡ್ ಆಗಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡುವ. Where is the impure blood containing urea, creatinine and nitrogen waste purified? ಯೂರಿಯಾ, ಕ್ರಿಯೇಟಿನಿನ್ ಮತ್ತು ಸಾರಜನಕ ತ್ಯಾಜ್ಯವನ್ನು ಹೊಂದಿರುವ ಅಶುದ್ಧ ರಕ್ತವನ್ನು ಶುದ್ಧೀಕರಿಸುವುದೆಲ್ಲಿ? ಇಂಪ್ಯೂರ್ ಬ್ಲಡ್ ಕಂಟೈನಿಂಗ್ ಯೂರಿಯಾ, ಕ್ರಿಯೇಟಿನಿನ್ ಅಂದ್ರೆ ಇಂಪ್ಯೂರ್ ಬ್ಲಡ್ ಅಂದ್ರೆ ಏನು? ಈ ಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ ಆಮ್ಲಜನಕ ಹೊಂದಿದಂತಹ ರಕ್ತ ಹಾರ್ಟಿನ ಮುಖಾಂತರ ಹಾರ್ಟಿಂದ ಪಂಪ್ ಆಗಿ ದೇಹದ ಬೇರೆ ಬೇರೆ ಜಾಗಕ್ಕೆ ಹೋಗ್ತದೆ. ಅಲ್ಲಿ ಅದು ರಕ್ತದಲ್ಲಿದ್ದಂತಹ ಆಕ್ಸಿಜನ್ ಅನ್ನು ಬೇರೆ ಬೇರೆ ಜೀವಕೋಶ ಸೆಲ್ಸ್ಗೆ ಕೊಡುವಂಥದ್ದು ಅಲ್ವಾ. ಆಮೇಲೆ ಅದರಲ್ಲಿ ಆಕ್ಸಿಜನ್ ಇರುವುದಿಲ್ಲ, ಕಾರ್ಬನ್ ಡೈಆಕ್ಸೈಡ್ ಇರ್ತದೆ. ಅದು ಪುನಃ ಇದು ಲಂಗ್ಸ್ ಗೆ ಬರುವಂತಹದ್ದು ಪ್ಯೂರಿಫೈ ಆಗ್ಲಿಕ್ಕೆ. ಅಂದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನು ಪುನಃ ಲಂಗ್ಸ್ ಗೆ ಕೊಟ್ಟು ಆಕ್ಸಿಜನ್ ಅನ್ನು ಹೊಸ ಆಕ್ಸಿಜನ್ ಅನ್ನು ತಿಳ್ಕೊಳ್ಳಿಕ್ಕೆ ಬ್ಲಡ್ ಪುನಃ ಬರುವಂತಹದ್ದು. ಹಾಗಾಗಿ ಈ 4 ಆಪ್ಷನ್ ಅಲ್ಲಿ ಈ ಏನು ಯೂರಿಯಾ, ಕ್ರಿಯೇಟಿನಿನ್ ಎಲ್ಲಿ ಆಗ್ತದೆ ಅಂತ ಕೇಳಿದ್ದಾರೆ ಅಲ್ಲ. ಈ ಯೂರಿಯಾ, ಕ್ರಿಯೇಟಿನಿನ್ ಯಾವ ಏನು ದೇಹದ ಪಾರ್ಟ್ ಅಲ್ಲಿ ಪ್ಯೂರಿಫೈ ಆಗುವಂಥದ್ದು? ನಮಗೆ ಸಡನ್ ಇಲ್ಲಿ ಬ್ಲಡ್ ಕಂಟೈನಿಂಗ್ ಅಂತ ಕೊಟ್ಟಿದ್ದಾರೆ. ಬ್ಲಡ್ ಕಂಟೈನಿಂಗ್ ಅಂದ್ರೆ ಬ್ಲಡ್ ಅಲ್ಲಿ ಯೂರಿಯಾ, ಕ್ರಿಯೇಟಿನಿನ್ ಅಂತ ಇರುವಂತಹದ್ದು. ಇದು ಎಲ್ಲಿ ಪ್ಯೂರಿಫೈ ಆಗ್ತದೆ ಅಂತ ಕೇಳಿರುವಂತ ಕ್ವಶನ್. ನಾವು ನೇರ ಒಂದ್ ವೇಳೆ ಲಂಗ್ಸ್ ಅಲ್ಲೇ ಅಂತ ನಾನು ಈಗ ಒಂದು ಎಕ್ಸ್ಪ್ಲೇನ್ ಮಾಡುವಾಗ ಬ್ಲಡ್ಡಿನ ಫ್ಲೋ ಅನ್ನು ಎಕ್ಸ್ಪ್ಲೇನ್ ಮಾಡುವಾಗ ಲಂಗ್ಸ್ ಅಲ್ಲಿ ಅಂತ ಹೇಳಿದೆ. ಹಾಗೆ ಲಂಗ್ಸ್ ಸರಿ ಆನ್ಸರ್ ಇರಬಹುದಾ? ಯಾವ್ದಿರ್ಬಹುದು? ಲಂಗ್ಸ್ ಅಲ್ಲಿ ಏನ್ ಪ್ಯೂರಿಫೈ ಆಗುವಂತಹದ್ದು? ಲಂಗ್ಸ್ ಅಲ್ಲಿ ಬೇರೆ ಯಾವ್ದು ಪ್ಯೂರಿಫಿಕೇಶನ್ ಆಗುವುದು? ಲಂಗ್ಸ್ ಅಲ್ಲಿ ಆಗುವಂತಹದ್ದು ಬರೇ ಏನು ಈ ಆಕ್ಸಿಜನೇಟೆಡ್ ಬ್ಲಡ್ ಏನಿದೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಇದೆ, ಇಂಪ್ಯೂರ್ ಬ್ಲಡ್, ಅದಕ್ಕೆ ಆಕ್ಸಿಜನ್ ಆಡ್ ಆಗುವಂತ. ಸೊ ಇಲ್ಲಿ ಯಾವುದೇ ರೀತಿ ಪ್ಯೂರಿಫಿಕೇಶನ್ ಆಗುದಿಲ್ಲ. ಹಾಗಾಗಿ ಇಲ್ಲಿ ಬ್ಲಡ್ ಕಂಟೈನಿಂಗ್ ಯೂರಿಯಾ ಅಂತ ನೋಡಿ ನೀವು ಬ್ಲಡ್ ಪ್ಯೂರಿಫೈ ಆಗೋದು, ಬ್ಲಡ್ ಗೆ ಆಕ್ಸಿಜನ್ ಸಿಗುವಂತದ್ದು ಲಂಗ್ಸ್ ಅಲ್ಲಿ ಹೇಳಿ ಕನ್ಫ್ಯೂಷನ್ ಆಗಬೇಡಿ. ಇಲ್ಲಿ ಯೂರಿಯಾ, ಕ್ರಿಯೇಟಿನಿನ್, ನೈಟ್ರೋಜನ್ ವೇಸ್ಟ್ ಆಗಿ ಇರುವಂತಹ ಪ್ಯೂರಿಫೈ ಆಗುವಂತದ್ದು ಕಿಡ್ನಿಯಲ್ಲಿ, ಯುರೇಥ್ರದಲ್ಲಿ ಮತ್ತೆ ಹಾರ್ಟ್ ಅಲ್ಲಿ ಕೂಡ ಅಲ್ಲ. ಹಾರ್ಟಿನ ಫಂಕ್ಷನ್ ಪಂಪ್ ಮಾಡುವಂತದ್ದು, ಯುರೇಥ್ರದ್ದು ಏನು ಈ ವೇಸ್ಟ್ ಅಂತ ಹೊರಬಿಡುವಂತಹದ್ದು. ಸೊ ಇಲ್ಲಿ ಕಿಡ್ನಿ ನಮಗೆ ಗೊತ್ತಿರುವ ಹಾಗೆ ಕಿಡ್ನಿ ಪ್ಯೂರಿಫೈ ಮಾಡುವಂತದ್ದು ಎಂತ ಕಿಡ್ನಿಸ್ ಒಂದು ಪ್ಯೂರಿಫೈ ಮಾಡೋ ರೋಲ್ ಪ್ಲೇ ಮಾಡ್ತಾರೆ ಅಂತ ನಮಗೆ ಗೊತ್ತಿರುವಂತಹದ್ದು. ಲಂಗ್ಸ್ ಕೂಡ ಏನು ಬ್ಲಡ್ ಅನ್ನು ಪ್ಯೂರಿಫೈ ಮಾಡ್ತದೆ. ಅದ್ರ ಬ್ಲಡ್ ಅಲ್ಲಿ ಇರುವಂತಹ ಬೇರೆ ಇದನ್ನು ಪ್ಯೂರಿಫೈ ಮಾಡುವಂತದ್ದಲ್ಲ, ಬರೀ ಅದಕ್ಕೆ ಆಕ್ಸಿಜನ್ ಕೊಡುವಂತಹದ್ದು, ಕಾರ್ಬನ್ ಕೊಡುವಂತದ್ದು, ಈ ರೀತಿಯ ವಿನಿಮಯಗಳು ಮಾತ್ರ ಲಂಗ್ಸ್ ಅಲ್ಲಿ ಆಗುವಂಥದ್ದು. ಹಾಗಾಗಿ ಅಲ್ಲಿ ಸೀದಾ ಕನ್ಫ್ಯೂಷನ್ ಮಾಡಿಕೊಳ್ಬೇಡಿ. ಕ್ವಶನ್ ಓದುವಾಗ ಅದು ಸೀದಾ ನಾವು ಕಣ್ಣು ಮುಂಚೆ ಲಂಗ್ಸ್ ಅಂತ ಆನ್ಸರ್ ಬರೆಯುವ ರೀತಿಯಲ್ಲಿ ಉಂಟಾ ಕ್ವಶನ್ ಮತ್ತೆ ಅದರ ಆಪ್ಷನ್ಸ್ ಕೊಟ್ಟಿರುವಂತದ್ದು. ಬಟ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಕಿಡ್ನಿ, ಮೂತ್ರಪಿಂಡ ಸರಿಯಾದ ಆನ್ಸರ್. ಇಲ್ಲಿ ಬರೇ ನಾವು ಬ್ಲಡ್ ಮತ್ತೆ ಬ್ಲಡ್ ಕಂಟೈನಿಂಗ್ ಪ್ಯೂರಿಫಿಕೇಶನ್ ಆ ವರ್ಡ್ ಗಳ ನೋಡಿ ಕನ್ಫ್ಯೂಷನ್ ಆಗ್ಬಾರ್ದು. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಯೂರಿಯಾ, ಕ್ರಿಯೇಟಿನಿನ್ ಅಂಡ್ ನೈಟ್ರೋಜನ್ ವೇಸ್ಟ್ ಅಂತ. ಸೊ ನೈಟ್ರೋಜನ್ ವೇಸ್ಟ್, ಯೂರಿಯಾ ಇಂಥದ್ದೆಲ್ಲ ನಾವು ಕಿಡ್ನಿಯನ್ನು ಕಲಿಯುವಾಗಲೇ ಆ ಒಂದು ವರ್ಡ್ ಗಳನ್ನ ಸಹ ಕೇಳಿರ್ತೇವೆ. ಅದರ ಫಂಕ್ಷನ್ ಏನಾಗ್ತದೆ ಹೇಗೆ ಅಂತ. ಇದು ಕ್ವಶನ್ ಸಣ್ಣದಿರ್ಬೋದು, ಸಿಂಪಲ್ ಇರ್ಬೋದು, ಬಟ್ ಇದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತ ಕ್ವಶನ್. ಹಾಗಾಗಿ ಪ್ರತಿ ಸರ್ತಿ ಎಕ್ಸಾಮ್ ಅಲ್ಲಿ ಬರೆಯುವಾಗ ಸಹ ಹಾಗೆ ಕ್ವಶನ್ಸ್ ಅನ್ನು ನೋಡಿ ಗಡಿಬಿಡಿ ಮಾಡ್ಲಿಕ್ಕಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡುವ. ವಿಟ್ಟೇಕರ್ಸ್ ಕ್ಲಾಸಿಫಿಕೇಶನ್ ಹ್ಯಾಸ್ ದೀಸ್ ಕಿಂಗ್ಡಮ್ಸ್. ವಿಟ್ಟೇಕರ್ ಅವರ ವರ್ಗೀಕರಣವು ಈ ಸಾಮ್ರಾಜ್ಯಗಳನ್ನು ಹೊಂದಿದೆ. ನಾನು ಇನ್ನಷ್ಟೇ ಅಷ್ಟು ಬಿಡಿಸಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ ಯಾವ್ದೆಲ್ಲ ಕಿಂಗ್ಡಮ್ ಉಂಟು ಅಂತ. ಇದರಲ್ಲಿ ಆಪ್ಷನ್ ಓದಿ ಟೈಮ್ ವೇಸ್ಟ್ ಮಾಡಿದ್ರೆ ಬೇಡ, ಬಿಕಾಸ್ ನಮಗೆ ಗೊತ್ತುಂಟು 5 ಕಿಂಗ್ಡಮ್ ಯಾವ್ದೆಲ್ಲ ಅಂತ. ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟ್, ಅನಿಮಲಿಯಾ, ಇದು ಗೊತ್ತಿರುವಂತ ವಿಷಯ. ಅದು ಎಲ್ಲಿ ಉಂಟು ನೋಡುವ ಆರ್ಡರ್. ಫಸ್ಟ್ ಆಪ್ಷನ್ ಎ ಏನಿದೆ ಕೊಟ್ಟಿದ್ದಾರೆ, ಮೊನೆರಾ,
ಆರ್ಕಿಬ್ಯಾಕ್ಟೀರಿಯಾ, ಫಂಗೈ, ಪ್ರೊಟಿಸ್ಟಾ, ಆನಿಮಲಿಯಾ. ಅಲ್ಲಿ ಆರ್ಕಿಬ್ಯಾಕ್ಟೀರಿಯಾ ಆಡ್ ಆಗಿದೆ, ಹಾಗಾಗಿ ಇದಲ್ಲ. ಇದು ಕ್ವಶನ್, ಇದು ಏನು ಆಪ್ಷನ್ ಆಗಿರ್ಲಿಕ್ಕಿಲ್ಲ, ಆಪ್ಷನ್ ಎ ಆಗಿರ್ಲಿಕ್ಕಿಲ್ಲ ಅಲ್ವಾ. ಸೊ ಆಪ್ಷನ್ ಬಿ ಏನಿದೆ, ಮೊನೇರಾ, ಪ್ಲಾಂಟೆ, ಫಂಗೈ, ಪ್ರೊಟಿಸ್ಟಾ, ಆನಿಮಲಿಯಾ. ಇದು ಯಾಕೋ ಆಚೆ ಈಚೆ ಆಗಿದೆ, ಆರ್ಡರ್ ಅಲ್ಲಿ ಇಲ್ಲ, ಬಟ್ ಇರ್ಬೇಕಾದ 5 ಕಿಂಗ್ಡಮ್ಗಳು ಕೂಡ ಇದರಲ್ಲಿ ಇದೆ. ಸೊ ಇಲ್ಲಿ ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ, ಮೊನೇರಾ, ಪ್ರೊಟಿಸ್ಟಾ, ಯು ಬ್ಯಾಕ್ಟೀರಿಯಾ. ಇದರಲ್ಲಿ ಬೇರೆ ಬೇರೆ ಏನು ಆಡ್ ಮಾಡಿ ಕೊಟ್ಟದ್ದು ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಅಲ್ಲಿ. ಬಟ್ ಕ್ಲಿಯರ್ ಆಗಿ ನಮಗೆ ಕಾಣುವಂಥದ್ದು ಆಪ್ಷನ್ ಬಿ, ಮೊನೇರಾ, ಪ್ರೊಟಿಸ್ಟಾ, ಮೊನೇರಾ, ಪ್ಲಾಂಟೆ, ಫಂಗೈ, ಪ್ರೊಟಿಸ್ಟಾ, ಆನಿಮಲಿಯಾ. ಅಂದ್ರೆ ಮೊನೇರಾ ಸಸ್ಯ ಸಾಮ್ರಾಜ್ಯ, ಶಿಲೀಂಧ್ರಗಳು, ಪ್ರೊಟಿಸ್ಟಾ ಪ್ರಾಣಿ ಸಾಮ್ರಾಜ್ಯ. ಅದೇ 5 ಕ್ಲಾಸಿಫಿಕೇಶನ್ ಏನು ಕಿಂಗ್ಡಮ್ ನ ಹೆಸರುಗಳು. ಆಪ್ಷನ್ ಡಿ ನಾವು ಓದ್ಲಿಲ್ಲ, ಒಮ್ಮೆ ಓದಿಕೊಂಡು. ಸಪೋಸ್ ನಾವು ಒಂದು ವೇಳೆ ಆಪ್ಷನ್ ಬಿ ಎ ಪಕ್ಕ ಕರೆಕ್ಟ್ ಕಣ್ಣು ಮುಚ್ಚಿ ಆನ್ಸರ್ ಕೊಡುವ ಬದಲು ಎಲ್ಲ ಆಪ್ಷನ್ ಅನ್ನು ನೋಡಿಕೊಳ್ಳೋದು ಒಳ್ಳೆಯದು. ಆಪ್ಷನ್ ಡಿ ಏನ್ ಕೊಟ್ಟಿದ್ದಾರೆ, ಮೊನೇರಾ, ಪ್ರೊಟಿಸ್ಟಾ, ಆರ್ಕಿಯಾ, ಆನಿಮಲಿಯಾ, ಪ್ಲಾಂಟೆ. ಇದರಲ್ಲಿ ಸಹ ಏನು ಈ ಆರ್ಕಿಯಾ ಆಡ್ ಆಗಿದೆ, ಹಾಗಾಗಿ ಆಪ್ಷನ್ ಡಿ ಸಹ ಅಲ್ಲ. ಕೆಲವೊಂದು ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಹೇಳಿದ್ರೆ, ಈ ಕ್ವಶನ್ ಫ್ರೇಮ್ ಮಾಡುವಾಗ ಆಪ್ಷನ್ ಬಿ ಅಲ್ಲಿ ನಮಗೆ ಎಲ್ಲ ಕರೆಕ್ಟ್ ಆರ್ಡರ್ ಉಂಟು. ನಾವು ಆಪ್ಷನ್ ಸಿ ಓದುವಾಗ ಸಹ ನಮಗೆ ಕರೆಕ್ಟ್ ಇಲ್ಲ ಅಂತ ಅನ್ಸುತ್ತಿಲ್ಲ. ಇದನ್ನು ನೋಡಿ, ಯು ಬ್ಯಾಕ್ಟೀರಿಯಾ ನೋಡಿ, ಹಾಗೆ ಆಪ್ಷನ್ ಬಿ ಇರಬಹುದು ಅಂತ ಕಣ್ಣು ಮುಚ್ಚಿ ಆನ್ಸರ್ ಮಾಡುವ ಮೊದಲು ಒಂದು ವೇಳೆ ಇಲ್ಲಿ ಆಪ್ಷನ್ ಡಿ ಅಲ್ಲಿ ಕೂಡ ಅದೇ ಆರ್ಡರ್ ಕೊಟ್ಟಿದ್ದು, ಅದರಲ್ಲಿ ಏನಾದ್ರೂ ಈ ಪದದ ಅರ್ಥ ಇಲ್ಲಿ ಫಂಗೈ ಬದಲು ಇಲ್ಲಿ ಏನಾದ್ರೂ ಮೈಕೋಟ್ ಅಂತ ಕೊಟ್ಟಿದ್ರೆ ಆಪ್ಷನ್ ಡಿ ಕೂಡ ಕರೆಕ್ಟ್ ಆನ್ಸರ್ ಆಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಎಂತದೇ ನಿಮಗೆ ಕನ್ಫರ್ಮೇಶನ್ ಇದ್ರು ಸಹ ಎಲ್ಲ ಆಪ್ಷನ್ ಅನ್ನು ಮೇಲಿಂದ ಮೇಲೆ ನೋಡಿಕೊಳ್ಳೋದಾದ್ರೆ ಒಳ್ಳೆಯದು. ಸೊ ಹಾಗಾಗಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನನ್ನ ವಾಯ್ಸ್ ನಿಮಗೆ ಹೇಗೆ ಕೇಳ್ತಾ ಉಂಟು ಗೊತ್ತಿಲ್ಲ ನನಗೆ, ಬಿಕಾಸ್ ಹೊರಗಡೆ ಮಳೆ ಬರ್ತಿರುವ ಕಾರಣ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರಬಹುದು. ನೆಕ್ಸ್ಟ್ ಕ್ವಶನ್, ದ ಸೆಲ್ ವಾಲ್ ಆಫ್ ದ ಮಶ್ರೂಮ್ ಈಸ್ ಮೇಡ್ ಅಪ್ ಆಫ್. ಅಂದ್ರೆ ಅಣಬೆಯ ಕೋಶ ಭಿತ್ತಿ ಇದರಿಂದ ಮಾಡಲ್ಪಟ್ಟಿದೆ. ನಿನ್ನೆಷ್ಟು ನಾವು ಕಲ್ತೇವೆ, ಇನ್ನೊಂದು ಚಾರ್ಟ್ ಅಲ್ಲಿ ನಾನು ತೋರಿಸಿದೆ ಅಲ್ಲ ನಿಮಗೆ, ಏನು ಸೆಲ್ ಸೆಲ್ ವಾಲ್ ಇರ್ತದ ಅಥವಾ ಸೆಲ್ ನ್ಯೂಕ್ಲಿಯಸ್ ಇರ್ತದ, ಈ ರೀತಿ ಕ್ಲಾಸಿಫಿಕೇಶನ್ ಕಲಿಬೇಕಿದ್ರೆ ಚಾರ್ಟ್ ಅಲ್ಲಿ ಕಲ್ತಿದ್ದೇವೆ. ಅದರಲ್ಲಿ ಈ ಏನು ಫಂಗೈಯ ಚಾರ್ಟ್ ಅಲ್ಲಿ ನನಗೆ ಒಂದು ಸೆಲ್ ಬಾಲ್ ಅಲ್ಲಿ ಏನೋ ಒಂದು ಕಂಟೆಂಟ್ ಉಂಟು, ಏನೋ ಒಂದು ಈ ರೀತಿಯಾದಂತಹ ವಿಷಯ ಉಂಟು ಅಂತ ತಿಳ್ಕೊಂಡಿದ್ದೇವೆ. ಅದು ಏನು ಅಂತ ನಾವು ಈ ಆಪ್ಷನ್ ಅಲ್ಲಿ ಹುಡುಕುವ. ಆಪ್ಷನ್ ಏನಿದೆ, ಕೈಟಿನ್ ಅಂಡ್ ಪೆಕ್ಟಿನ್. ಅಂದ್ರೆ ಆಪ್ಷನ್ ಬಿ ಪೆಕ್ಟಿನ್ ಅಂಡ್ ಕಾಂಪ್ಲೆಕ್ಸ್ ಶುಗರ್ಸ್. ಆಪ್ಷನ್ ಸಿ ಕೈಟಿನ್ ಅಂಡ್ ಗ್ಲೈಕೋಪ್ರೋಟೀನ್ಸ್. ಆಪ್ಷನ್ ಡಿ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್. ನಾವು ನಮಗೆ ನಿನ್ನೆ ಕಲ್ತದಿಂದ ಕಾರಣ ಈಗ ಸ್ವಲ್ಪ ನೆನಪುಂಟು ಅನಿಸ್ತದೆ. ಫಂಗೈಯಲ್ಲಿ ಇರುವಂತಹದ್ದು ಫಂಗಸ್ ಅಲ್ಲಿ ಅಥವಾ ಮೈಕೋಟದಲ್ಲಿರುವ ಮೈಕೋಟದ ಸೆಲ್ ವಾಲ್ಗಳಲ್ಲಿ ಈ ಜೀವಕೋಶ ಏನಿದೆ, ಈ ಫಂಗೈ ಅದು ಅಥವಾ ಮೈಕೋಟ. ಮೈಕೋಟ ಅಂದ್ರೆ ಫಂಗೈಯೇ, ಅದರ ಇನ್ನೊಂದು ಹೆಸರು. ಇದರ ಸೆಲ್ ವಾಲ್ಗಳಲ್ಲಿ ಇದಕ್ಕೆ ಒಂದು ಟ್ರೂ ನ್ಯೂಕ್ಲಿಯಸ್ ಇರ್ತದೆ, ಅಂದ್ರೆ ಕೋಶ ಪೊರೆ ಇರುವಂತಹ ಕೋಶ ಕೇಂದ್ರ ಇರ್ತದೆ, ಕೋಶ. ಆದ್ರೆ ಇದರ ವಾಲ್ ಅಲ್ಲಿ ಇನ್ನೊಂದು ಪೆಕ್ಟಿನ್ ಅಂತ ಇರ್ತದೆ, ಪೆಕ್ಟಿನ್ ಅಂತ, ಸಾರಿ ಕೈಟಿನ್ ಇರುವಂತಹ ಕೈಟಿನ್, ಸಾರಿ ನಾನು ಪೆಕ್ಟಿನ್ ಹೇಳಿದೆ, ತಪ್ಪಿ ಹೇಳಿದೆ, ಕನ್ಫ್ಯೂಷನ್ ಆಗಬೇಡಿ. ಕೈಟಿನ್, ಈ ಕೈಟಿನ್ ಇರುವಂತಹದ್ದು ಈ ಸೆಲ್ ವಾಲ್ಗಳಲ್ಲಿ. ಮತ್ತೆ ಗ್ಲೈಕೋಪ್ರೋಟೀನ್ಸ್ ಕೂಡ ಇರುವಂತಹದ್ದು, ಗ್ಲೈಕೋಪ್ರೋಟೀನ್ಸ್ ಕೂಡ ಕೆಲವೊಂದು ಕಂಡೀಷನ್ ಇರುವಂತಹದ್ದು. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ಕೈಟಿನ್ ಮತ್ತು ಗ್ಲೈಕೋಪ್ರೋಟೀನ್ಗಳು. ಸೆಲ್ಯುಲೋಸ್ ಮತ್ತು ಆಪ್ಷನ್ ಡಿ ಅಲ್ಲಿ ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಕೊಟ್ಟಿದ್ದಾರೆ. ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಇರುವಂತದ್ದು ಪ್ಲಾಂಟ್ಗಳಲ್ಲಿ ಅಲ್ವಾ, ಆಪ್ಷನ್ ಸಿ ಸೆಲ್ಯುಲೋಸ್ ಮತ್ತೆ ಪೆಕ್ಟಿನ್ ಇದು ಪ್ಲಾಂಟ್ಗಳಲ್ಲಿ ಕಾಣಬಹುದು ಕೆಲವು, ಅಥವಾ ಆನಿಮಲ್ ಸೆಲ್ಸ್ ಅಲ್ಲಿ ಕೆಲವು ಕಡೆ ಪೆಕ್ಟಿನ್ ಕಾಣಬಹುದು. ಕಾಂಪ್ಲೆಕ್ಸ್ ಶುಗರ್ಸ್ ಹೆಚ್ಚಾಗಿ ಸೆಲ್ ವಾಲ್ ಅಲ್ಲಿ ಕಾಣುವುದಿಲ್ಲ. ಇದೇ ರೀತಿ ಇಲ್ಲಿ ನಮಗೆ ಹೆಸರೇ ನೋಡುವಾಗ ಗೊತ್ತಾಗುತ್ತೆ ಕೈಟಿನ್, ನಿನ್ನೆ ನಾವು ಕಲ್ತದಷ್ಟೇ. ಹಾಗಾಗಿ ಕೈಟಿನ್ ಮತ್ತು ಗ್ಲೈಕೋಪ್ರೋಟೀನ್ಸ್ ಇರುವಂತಹದ್ದು ಈ ಮಶ್ರೂಮ್ ಅಥವಾ ಫಂಗೈಯ ಸೆಲ್ ವಾಲ್ಗಳಲ್ಲಿ. ಸೊ ಇಲ್ಲಿ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡುವ. ದ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಹ್ಯಾವಿಂಗ್ ಕೊಯ್ಲಮ್ ಫಿಲ್ಲಡ್ ವಿತ್ ಬ್ಲಡ್. ಅಂದ್ರೆ ರಕ್ತ ತುಂಬಿದ ದೇಹಾಂತರಾವಕಾಶ ಹೊಂದಿರುವ ಜೀವಿಗಳ ಗುಂಪು. ಅಂದ್ರೆ ಈ ಕೊಯ್ಲಮ್ ಅಂದ್ರೆ ಏನು, ಈ ಕೆಲವು ಜೀವಿ, ಒಂದು ಫಾರ್ ಎಕ್ಸಾಂಪಲ್ ಈ ಒಂದು ಜೀವಿ ಅಂತ ಅನ್ಕೊಳ್ಳಿ, ಒಂದು ಹುಳ ಅಥವಾ ಏನಾದ್ರು ಒಂದು, ಇದನ್ನು ಇಮ್ಯಾಜಿನ್ ಮಾಡಿ, ಇದೊಂದು ತರದ ಜೀವಿ ಅಂತ. ಇದನ್ನು ಸೆಕ್ಷನಲ್ ವ್ಯೂ ಈ ರೀತಿ ಕಟ್ ಮಾಡಿ ನೋಡಿದಾಗ ಈ ರೀತಿ ಸೆಕ್ಷನಲ್ ವ್ಯೂ ಕಾಣ್ತದೆ. ಇಲ್ಲಿ ಒಂದು ಕೊಯ್ಲಮ್, ಇಲ್ಲಿ ಒಂದು ಏನು ಈ ರೀತಿಯಾದಂತಹ ಒಂದು ಸ್ಟ್ರಕ್ಚರ್ ಇರ್ತದೆ. ಸ್ಟ್ರಕ್ಚರ್ ಅಂದ್ರೆ ಒಂದು ಖಾಲಿ ಜಾಗ ಉದ್ದಕ್ಕೆ, ಇದು ಈ ರೀತಿ ಇರಬಹುದು. ಉದಾಹರಣೆಗೆ ಇದನ್ನು ಈಗ ಕಟ್ ಮಾಡಿದ ಸೆಕ್ಷನಲ್ ವ್ಯೂ ನೋಡಬೇಕು ಈ ರೀತಿ ಇರುವಂತಹದ್ದು. ಇಲ್ಲಿ ಈ
ಇದರ ಒಳಗೆ ಬೇರೆ ಬೇರೆ ಸಿಸ್ಟಮ್ ಇರ್ತದೆ, ಸರ್ಕ್ಯುಲೇಷನ್ ಇರ್ಬೋದು, ಡೈಜೆಷನ್ ಇರ್ಬೋದು. ಇದರ ವಾಲ್ ಮತ್ತೆ ಈ ಸಿಸ್ಟಮ್ ನಡುವಲ್ಲಿ ಈ ರೀತಿಯಾದ ಒಂದು ಸ್ಟ್ರಕ್ಚರ್ ಉಂಟಲ್ಲ, ಒಂದು ಇದರ ನಡುವಲ್ಲಿರುವಂತಹ ಈ ಏನು ರೀಜನ್ ಇದೆ, ಇದರಲ್ಲಿ ಸಪೋಸ್ ಬ್ಲಡ್ ಇರಬಹುದು ಅಥವಾ ಫ್ಲೂಯಿಡ್ ಇರ್ಬೋದು, ಈ ರೀತಿಯಾದಂತಹ ಕೆಲವು ಸಬ್ಸ್ಟೆನ್ಸ್ಗಳು ಇರುವಂತಹದ್ದು ಇದರಲ್ಲಿ. ಸೊ ಈ ಕ್ವಶನ್ ಇದನ್ನು ಏನ್ ಕೇಳಿದ್ದಾರೆ ಹೇಳಿದ್ರೆ, ದ ಗ್ರೂಪ್ ಆಫ್ ಆರ್ಗನಿಸಮ್ಸ್ ಹ್ಯಾವಿಂಗ್ ಕೊಯ್ಲಮ್ ಫಿಲ್ಡ್ ವಿತ್ ಬ್ಲಡ್. ಈ ಕೊಯ್ಲಮ್ ಏನಿದೆ ಇದರಲ್ಲಿ ಬ್ಲಡ್ ಅಲ್ಲಿ ತುಂಬಿಕೊಂಡಿದೆ, ಇದು ಬ್ಲಡ್ ತುಂಬಿಕೊಂಡಿದೆ, ಇದರಲ್ಲಿ ಈ ರೀಜನ್ ಅಲ್ಲಿ ಬ್ಲಡ್ ತುಂಬಿಕೊಂಡಿದೆ, ಇದು ಯಾವುದ್ರಲ್ಲಿ ಅಂತ ಕೇಳಿದ್ದಾರೆ ಅಲ್ವಾ. ಅನಿಲಿಡಾ, ಆಪ್ಷನ್ ಎ ಅನಿಲಿಡಾ, ಆಪ್ಷನ್ ಬಿ ಎಕೈನೋಡರ್ಮಾಟ, ಆಪ್ಷನ್ ಸಿ ನಿಮ್ಯಾಟೋಡಾ, ಆಪ್ಷನ್ ಡಿ ಹ್ಯಾಥ್ರೋಪೋಡಾ. ಈಗ ಒಂದೊಂದು ಆಪ್ಷನ್ ನೋಡುವ. ಅನಿಲಿಡಾದಲ್ಲಿ ಕೊಯ್ಲಮ್ ಇರಬಹುದು, ಅದರದ್ದು ಬ್ಲಡ್ ಫ್ಲಿಲ್ಡ್ ಅಲ್ಲ. ಅನಿಲಿಡಾಗಳಲ್ಲಿ ಸಹ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಅನಿಲಿಡಾಗಳಲ್ಲಿ ಈ ರೀತಿ ಇದ್ರೂ ಸಹ, ಬಟ್ ಇದರಲ್ಲಿ ಬ್ಲಡ್ ಇರುವುದಿಲ್ಲ ಈ ರೀಜನ್ ಅಲ್ಲಿ. ಅಕೈನೋಡರ್ಮಾಟದಲ್ಲಿ ಸಹ ಈ ಕೊಯ್ಲಮ್ ಇರುವುದಿಲ್ಲ, ಇದ್ದ ಪಕ್ಷದಲ್ಲಿ ಅದರಲ್ಲಿ ಸಹ ಬ್ಲಡ್ ಇರುವುದಿಲ್ಲ. ನಿಮ್ಯಾಟೋಡದಲ್ಲಿ ಈ ಕೊಯ್ಲಮ್ನ ಸ್ಟ್ರಕ್ಚರ್ ಇರುವುದಿಲ್ಲ, ಇದು ಕೇವಲ ಒಂದು ಈ ಟೇಪ್ ವರ್ಮ್ ಇಂಥದ್ದೆಲ್ಲ ಕೂಡ ಈ ರೀತಿಯಾದಂತಹ ಒಂದು ನಿಮ್ಯಾಟೋಡ ದಂಡಲ್ಲಿ ಇರುವಂತದ್ದು. ಹಾಗಾಗಿ ಅದರಲ್ಲಿ ಈ ಕೊಯ್ಲಮ್ ಅಥವಾ ಅದಕ್ಕೆ ಏನ್ ಹೇಳ್ತಾರೆ ಕನ್ನಡದಲ್ಲಿ ದೇಹಾಂತರವಕಾಶ, ಅದೇ ಏನು ಆ ರೀತಿಯಾದಂತಹದ್ದು ಕೊಯ್ಲಮ್ ಅಂತ ಹೇಳ್ತಾರೆ. ಇದನ್ನು ದೇಹಾಂತರವಕಾಶವನ್ನು. ಆಪ್ಷನ್ ಡಿ ಆರ್ಥ್ರೋಪೋಡ. ಆರ್ಥ್ರೋಪೋಡದಲ್ಲಿ ಆರ್ಥ್ರೋಪೋಡದಲ್ಲಿ ಕೂಡ ಇದೇ ರೀತಿ ಕೊಯ್ಲಮ್ ಸ್ಟ್ರಕ್ಚರ್ ಇದೆ, ಬ್ಲಡ್ ಅಲ್ಲಿ ತುಂಬಿರ್ತದೆ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಈ ಕೆಲವು ಕ್ವಶನ್ಸ್ ನಿಮಗೆ ಅನಿಸಬಹುದು ಇದು ಲಾಸ್ಟ್ ಪ್ರೀವಿಯಸ್ ಚಾಪ್ಟರ್ ಗಳಲ್ಲಿ ನಾವು ಕಾಣ್ಲಿಲ್ಲ ಅಲ್ವಾ ಅಂತ. ಇದು ಪ್ರೀವಿಯಸ್ ಚಾಪ್ಟರ್ ಗಳಲ್ಲಿ ಇಂಥ ಕೆಲವು ಕ್ವಶನ್ಸ್ ನಿಮಗೆ ಇಲ್ಲದಿರಬಹುದು. ನನಗೆ ಸಹ ಆಶ್ಚರ್ಯ ಆಯಿತು ನಿಮ್ಮ ಕ್ವಶನ್ ಬ್ಯಾಂಕ್ ನೋಡ್ತೆ, ಯಾಕೆ ಈ ಕ್ವಶನ್ಸ್ ಎಲ್ಲ ಬಂದಿದೆ ಅಂತ. ಬಟ್ ನಾನು ಮಾಡಿದಂತಹ ಚಾಪ್ಟರ್ಸ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ಗಳು ಬರಲಿಲ್ಲ. ಬಟ್ ಆದ್ರೂ ಸಹ ನಾನು ಇನ್ಕ್ಲೂಡ್ ಯಾಕೆ ಮಾಡಿದೆ ಹೇಳಿದ್ರೆ, ನಿಮಗೆ ಚಾಪ್ಟರ್ ನ ಅಥವಾ ಒಂದು ಟಾಪಿಕ್ ನ ಇಲ್ಲಿ ಇಂಪಾರ್ಟೆನ್ಸ್ ಅಲ್ಲ, ನಿಮಗೆ ಇಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಗೆ ಈ ಕ್ಲಾಸಸ್ ಇರುವ ಕಾರಣ ನಿಮ್ಮ ಇನ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಎಲ್ಲಿಂದ ಸಹ ಬರ್ಬೋದು, ಹೇಗೂ ಬರ್ಬೋದು. ಅದು ನಿಮಗೆ ಒಂದು ಚಾಪ್ಟರ್ ವೈಸ್ ನ ಆರ್ಡರ್ ಅಲ್ಲಿ ಬರ್ಬೇಕು ಅಂತಿಲ್ಲ, ಯಾವುದೇ ರ್ಯಾಂಡಮ್ ಕ್ವಶನ್ಸ್ ಬರಬಹುದಲ್ವಾ ನಿಮ್ಮ ಸಿಲೆಬಸ್ ಅಲ್ಲಿ ಅಥವಾ ಸ್ವಲ್ಪ ಆಚೆಗೆ ಇರುವಂತಹ ಹಾಗೆ. ಹಾಗಾಗಿ ಇಲ್ಲಿ ನಾನು ಕ್ವಶನ್ ಬ್ಯಾಂಕ್ ಅಲ್ಲಿ ಹೀಗೆ ಕ್ವಶನ್ಸ್ ಉಂಟು, ಅದನ್ನು ಸುಮ್ಮನೆ ಚಾಪ್ಟರ್ ಅಲ್ಲಿ ಉಂಟು ಬಿಡುದು ಬೇಡ ಅಂತ ನಾನು ಬಿಡ್ಲಿಲ್ಲ, ಹಾಗಾಗಿ ಇನ್ಕ್ಲೂಡ್ ಮಾಡಿದೆ. ಸಪೋಸ್ ಒಂದು ವೇಳೆ ಇಂಥ ಕ್ವಶನ್ ಅಥವಾ ಸಿಮಿಲರ್ ಕ್ವಶನ್ ಏನಾದ್ರು ಬಂದ್ರೆ ನಿಮಗೆ ಹೆಲ್ಪ್ ಆಗ್ಬೋದೇನೋ ಅಂತ ಹೇಳೋ ಉದ್ದೇಶದಿಂದ. ಸೊ ಇದಕ್ಕೆ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡುವ. ದ ಪ್ಲಾಂಟ್ ದ್ಯಾಟ್ ಪ್ರೊಡ್ಯೂಸಸ್ ನೇಕ್ಡ್ ಸೀಡ್ಸ್, ಅಂದ್ರೆ ನಗ್ನ ಬೀಜಗಳನ್ನು ಉತ್ಪತ್ತಿ ಮಾಡುವಂತಹ ಸಸ್ಯ. ಈ ಏನು ಪ್ಲಾಂಟ್ಸ್ ಏನಿದೆ ಇದರಲ್ಲಿ ಅದರ ಹೈರಾರ್ಕಿ, ಅಂದ್ರೆ ಪ್ಲಾಂಟ್ ಗಳ ಬೆಳವಣಿಗೆ ಕಾಂಪ್ಲೆಕ್ಸಿಟಿಯನ್ನು ಕಲಿತಾ ಹೋದ ಹಾಗೆ ಈ ಪ್ಲಾಂಟ್ ಸೀಡ್ಸ್ ಏನಿದೆ ಅದು ಕವರ್ಲೆಸ್ ಹೇಳುವಂತದ್ದು ಕೂಡ ಒಂದು ಹೈರಾರ್ಕಿಯಲ್ಲಿ ಅದಕ್ಕೊಂದು ಸರ್ಟೆನ್ ಪ್ಲೇಸ್ ತಗೊಳ್ತದೆ. ಅದು ನಿಮ್ಗೆ ಈ ಪ್ಲಾಂಟ್ ಟ್ಯಾಕ್ಸಾನಮಿ ಅಥವಾ ಕ್ಲಾಸಿಫಿಕೇಶನ್ ಕಲಿಯುವ ಟೈಮಲ್ಲಿ ಅಥವಾ ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿರ್ಲಿಕ್ಕಿಲ್ಲ, ಮುಂದೆ ಕಲೀಲಿಕ್ಕೆ ಇರಬಹುದು ಅನ್ಕೊಳ್ತೇನೆ ನಾನು ಅದನ್ನು. ಸೊ ಈಗ ಡೈರೆಕ್ಟ್ ಆಪ್ಷನ್ಸ್ ನೋಡುವ. ಆಪ್ಷನ್ ಎ ಡಿಯೋಡಾರ್, ದೇವದಾರು ಅಂತ ಆಪ್ಷನ್ ಇದೆ ಕನ್ನಡದಲ್ಲಿ. ಆಪ್ಷನ್ ಬಿ ಮಾರ್ಕ್ಯಾನ್ಶಿಯಾ, ಆಪ್ಷನ್ ಸಿ ಉಲ್ವಾ, ಆಪ್ಷನ್ ಡಿ ಇಂಫೋಮಿಯಾ. ಇದು 4 ಗಿಡಗಳ ಹೆಸರು. ಇದರಲ್ಲಿ ಈ ನೇಕ್ಡ್ ಸೀಡ್ಸ್ ಯಾವ ಗಿಡ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಇರುವಂತಹ ಕ್ವಶನ್. ಇದರಲ್ಲಿ ಈ ಪ್ರತಿಯೊಂದು ಸಮಯ ಇದ್ರೆ ಪ್ರತಿಯೊಂದೊಂದು ಆಪ್ಷನ್ ನ ಪ್ಲಾಂಟಿನ ಫೋಟೋ ತೋರಿಸಿ ಇದು ಯಾವ್ದು ಏನು ಅಂತ ತಿಳಿಸಬಹುದಿತ್ತು, ಬಟ್ ಸಮಯದ ಅಭಾವ ಇರುವ ಕಾರಣ ಡೈರೆಕ್ಟ್ ಆನ್ಸರ್ ಹೇಳ್ತೇನೆ. ಇಲ್ಲಿ ಆಪ್ಷನ್ ಎ ಡಿಯೋಡಾರ್ ಅಂದ್ರೆ ದೇವದಾರು ಇಸ್ ದ ಕರೆಕ್ಟ್ ಆನ್ಸರ್. ಈ ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ ಏನಿದೆ ಅಥವಾ ಒಂದು ಗಿಡ ಅಥವಾ ಮರ ಏನಿದೆ ದೇವದಾರು ಹೇಳುವಂತಹದ್ದು, ಇದರಲ್ಲಿ ಈ ಅದರ ಬೀಜಗಳೇನಿದೆ ಅದು ಹೊರಗಡೆ ಕಾಣುವ ರೀತಿಯಲ್ಲಿ ಇರುವಂತದ್ದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಆಪಲ್ ಕನ್ಸಿಡರ್ ಮಾಡಿದ್ರೆ ಆಪಲ್ ಅಲ್ಲಿ ಬೀಜ ಎಲ್ಲಿರ್ತದೆ, ಆಪಲ್ ನ ಒಳಗಡೆ ಇರುವಂತದ್ದು, ನಾವು ಕಟ್ ಮಾಡಿ ತಿನ್ನುವಾಗ ಒಳಗಡೆ ಸಿಗುವಂತದ್ದಲ್ಲ. ಇದು ಆ ರೀತಿ ಅಲ್ಲ, ಇದು ಬೀಜ ಹೊರಗಡೆ ಇರುವಂತಹದ್ದು. ಸೊ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡುವ. ದ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಹ್ಯಾವಿಂಗ್ ಸ್ಪೆಷಲೈಸ್ಡ್ ಟಿಶ್ಯೂ ಫಾರ್ ಕಂಡಕ್ಷನ್ ಆಫ್ ವಾಟರ್ ಅಂಡ್ ಅದರ್ ಸಬ್ಸ್ಟೆನ್ಸಸ್, ಅಂದ್ರೆ ನೀರು ಮತ್ತು ಇತರ ವಸ್ತುಗಳ ಸಾಗಾಣಿಕೆಗೆ ವಿಶೇಷವಾದ ಅಂಗಾಂಶವನ್ನು ಹೊಂದಿರುವ ಜೀವಿಗಳ ಗುಂಪು. ಇಲ್ಲಿ ಕೂಡ ಹಾಗೆಯೇ ಇಲ್ಲಿ ಆಪ್ಷನ್ಸ್ ಅಲ್ಲಿ ಈ ನಾನು ಪ್ಲಾಂಟಿನ ಏನು ಡೆವಲಪ್ಮೆಂಟ್ ಅಲ್ಲಿ ಹೈರಾರ್ಕಿ ಏನು ಹೇಳಿದೆ, ಅಂದ್ರೆ ಪ್ಲಾಂಟ್ ಅಲ್ಲಿ ಬೇರೆ ಬೇರೆ ವರ್ಗಗಳು, ಸಿಂಪಲ್ ಪ್ಲಾಂಟ್ಸ್ ಮತ್ತೆ ಅಡ್ವಾನ್ಸ್ಡ್ ಪ್ಲಾಂಟ್ಸ್. ಅಂದ್ರೆ ತುಂಬಾ ಸಿಂಪಲ್ ಆಗಿ ಕೆಲವೇ ಜೀವಿಸಲಿಕ್ಕೆ ಸಿಸ್ಟಮ್ ಏನು ಹೊಂದಿರುತ್ತೆ, ದ್ಯುತಿ ಸಂಶ್ಲೇಷಣೆ ಆಗ್ಲಿಕ್ಕೆ ಒಂದು ಎಲೆ ಇರಬಹುದು, ಆ ರೀತಿ ಸಣ್ಣ ಮಟ್ಟಿಗೆ ಅದರಲ್ಲಿ ರೆಂಬೆ ಕೊಂಬೆ ಅಂತದೆಲ್ಲ ಇಲ್ಲ. ಸಣ್ಣ ಮಟ್ಟಿನ ಪ್ಲಾಂಟ್ ಇಂದ ಹಿಡಿದು ದೊಡ್ಡ ಕಾಂಪ್ಲೆಕ್ಸ್ ಪ್ಲಾಂಟ್, ರೆಂಬೆ ಕೊಂಬೆ ಅದರಲ್ಲಿ ಹೂವು ಹಣ್ಣು ಇದೆಲ್ಲ ಕಾಂಪ್ಲೆಕ್ಸ್ ಆಗಿ ಎಲ್ಲ ಇರುವಂತಹ ಮರ. ಅದರ ಒಂದು ಕ್ಲಾಸಿಫಿಕೇಶನ್ ಅನ್ನು ಇಲ್ಲಿ ಹೆಸರು, ಅದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ಹೆಸರು ಕೊಟ್ಟಿದ್ದಾರೆ.
ಇದು ನಿಮಗೆ ಸಿಲೆಬಸ್ ಅಲ್ಲಿ ಉಂಟಾ ಇಲ್ವಾ ನನಗೆ ಐಡಿಯಾ ಇಲ್ಲ, ಬಟ್ ನಿಮ್ಮ ಕ್ವಶನ್ ಬ್ಯಾಂಕ್ ಅಲ್ಲಿ ಮಾತ್ರ ಉಂಟು. ಹಾಗಾಗಿ ನಿಮ್ಗೆ ಎಕ್ಸಾಮಿಗೆ ಕೂಡ ಬರುವಂತಹ ಸಾಧ್ಯತೆಗಳಿರ್ತದೆ ಈ ರೀತಿಯಾದಂಥದ್ದು. ಹಾಗಾಗಿ ನಾನು ನಿಮಗೆ ಇದನ್ನು ಇರುವಂತ ಕಡಿಮೆ ಟೈಮ್ ಅಲ್ಲಿ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದೇನೆ, ಬಟ್ ನಿಮಗೆ ಅದೆಷ್ಟು ಅರ್ಥ ಆಗ್ಬೋದಿಲ್ಲ ನಂಗೆ ಅಂದಾಜು ಇಲ್ಲ. ಆಪ್ಷನ್ಸ್ ನೋಡುವ. ಆಪ್ಷನ್ ಎ ಜಿಮ್ನೋಸ್ಪರ್ಮ್ಸ್ ಅಂಡ್ ಬ್ರಯೋಫೈಟ್ಸ್, ಅಂದ್ರೆ ಅನಾವೃತ ಬೀಜ ಸಸ್ಯಗಳು. ಇದು ಹೆಸರೇ ಹೇಳ್ತದೆ ಅನಾವೃತ. ನಾವು ಹಿಂದಿನ ಕ್ವಶನ್ ಅಲ್ಲಿ ಏನು ನೋಡಿದ್ದೇವೆ ನೋಡಿ, ಇದರಲ್ಲಿ ಅನಾವೃತ ಬೀಜ ಸಸ್ಯಗಳು ಮತ್ತೆ ಹಾವಸ ಸಸ್ಯಗಳು. ಅದೇ ನಾನು ಫಸ್ಟ್ ಹೇಳಿದೆ ಈಗ ಈ ಕ್ವಶನ್ ಓದಿ ಆದ್ಮೇಲೆ ಸಿಂಪಲ್ ಫಾರ್ಮಲ್ ಇರುವಂತದ್ದು ಹಾವಸ ಸಸ್ಯಗಳು. ಇದು ನೀವು ನೋಡಿರ್ಬೋದು, ನೀರು ಬೀಳುವಂತ ಗೋಡೆ ಹತ್ರ ಅಲ್ಲಿ ಇಲ್ಲ ಸಣ್ಣ ಸಣ್ಣ ಫ್ಲಾಟ್ ರೀತಿಯಲ್ಲಿ ಕೆಲವು ಎಲೆಯ ರೀತಿ ಬೆಳೆದಿರ್ತದಲ್ಲ ಅಂತಹದ್ದು. ಆಪ್ಷನ್ ಬಿ ಜಿಮ್ನೋಸ್ಪರ್ಮ್ಸ್ ಅಂಡ್ ಆಂಜಿಯೋಸ್ಪರ್ಮ್ಸ್, ಅನಾವೃತ ಬೀಜ ಸಸ್ಯಗಳು ಮತ್ತು ಆವೃತ ಬೀಜ ಸಸ್ಯಗಳು ಅಂತ. ಆಪ್ಷನ್ ಸಿ ಬ್ರಯೋಫೈಟಾ ಅಂಡ್ ಥ್ಯಾಲೋಫೈಟಾ, ಅಂದ್ರೆ ಆವಾಸ ಸಸ್ಯಗಳು ಮತ್ತು ಥ್ಯಾಲೋಫೈಟಾ. ಆವಾಸ ಸಸ್ಯಗಳು ಹೇಳಿದ್ರೆ ತುಂಬಾ ಚಿಕ್ಕದಾದ ಸಸ್ಯಗಳು, ಅದರಲ್ಲಿ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಇರುವುದಿಲ್ಲ, ಒಂದು ಸರಿಯಾಗಿ ಎಲೆ ಕೂಡ ಇರುವುದಿಲ್ಲ, ಒಂದು ಎಲೆಯ ರೀತಿ ಏನೋ ಹಂಗಿರ್ತದೆ. ಥ್ಯಾಲಸ್ ಹೇಳಿದ್ರೆ ಪಾಚಿಯ ರೀತಿ, ಈಗ ಏನು ಈ ಮಳೆಗಾಲದಲ್ಲೆಲ್ಲ ನೀರು ಹೋಗುವ ಸ್ಥಳದಲ್ಲಿ ಪಾಚಿ ಆಗಿರ್ತದೆ, ಇಟ್ಟು ಜಾರಿ ಬೀಳ್ತಾರಲ್ಲ ಅಂತದನ್ನು ಥ್ಯಾಲೋಫೈಟಾ ಅಂತ ಹೇಳ್ತಾರೆ. ಆಪ್ಷನ್ ಡಿ ಆಂಜಿಯೋಸ್ಪರ್ಮ್ಸ್ ಅಂಡ್ ಥ್ಯಾಲೋಫೈಟಾ. ಕ್ವಶನ್ ಏನ್ ಕೇಳಿರುವಂತಹದ್ದು ನೀರು ಮತ್ತು ಇತರ ವಸ್ತುಗಳ ಸಾಗಾಣಿಕೆಗೆ. ಹಾಗಾಗಿ ಇದು ಸಿಂಪಲ್ ಫಾರ್ಮಿನ ಸಸ್ಯಗಳಲ್ಲಿ ಇದು ಸಾಗಾಣಿಕೆ ಅವಶ್ಯಕತೆ ಇರುವುದಿಲ್ಲ, ಯಾಕಂದ್ರೆ ರೆಂಬೆ ಕೊಂಬೆ ಎಲ್ಲೋ ಒಂದು ಕಡೆ ಫ್ರೂಟ್ ಇರ್ತದೆ ಮರದ ಮೇಲೆ, ಕೆಳಗೆ ರೂಟ್ ಇರ್ತದೆ. ಹಾಗಾಗಿ ರೂಟಿಂದ ಇದ್ದಂತ ನೀರು ಆ ಫ್ರೂಟಿಗೆ ಮೇಲೆ, ಮರದ ಮೇಲೆ. ತೆಂಗಿನ ಮರದ ಎಷ್ಟು ಸುಮಾರು ಉದ್ದ ಇರ್ತದೆ, ಅಂದ್ರೆ ಈ ತೆಂಗಿನ ಮರ ಹಿಡ್ಕೊಂಡಂತ ಭೂಮಿಯಿಂದ ಹಿಡ್ಕೊಂಡ ನೀರು ತೆಂಗಿನಕಾಯಿಯ ಒಳಗೆ ಹೋಗಿ ಸೇರ್ಬೇಕಿದ್ರೆ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಬೇಕಲ್ಲ. ಹಾಗಾಗಿ ಇದು ಕಾಂಪ್ಲೆಕ್ಸ್ ಏನು ಪ್ಲಾಂಟ್ ಗಳಲ್ಲಿ ಇರುವಂತಹದ್ದು. ಇದು ಯಾವುದೆಲ್ಲ ಅಂತ ನೋಡಿದ್ರೆ ನಮಗೆ ಇಲ್ಲಿ ಆಪ್ಷನ್ಸ್ ನೋಡುವಾಗಲೇ ಇದು ಅನಿಸ್ತದೆ, ಜಿಮ್ನೋಸ್ಪರ್ಮ್ಸ್ ಅಂಡ್ ಆಂಜಿಯೋಸ್ಪರ್ಮ್ಸ್ ಅಂದ್ರೆ ಆವೃತ ಬೀಜ ಸಸ್ಯಗಳು ಮತ್ತು ಅನಾವೃತ ಬೀಜ ಸಸ್ಯಗಳು. ಈ ಬೀಜವನ್ನು ಪ್ರೊಡ್ಯೂಸ್ ಮಾಡುವಂತ ಸಸ್ಯಗಳು ಕಾಂಪ್ಲೆಕ್ಸ್ ಅಂದ್ರೆ ದೊಡ್ಡ ಗಾತ್ರದ ಸಸ್ಯಗಳಾಗಿರ್ತವೆ ಹೆಚ್ಚಾಗಿ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನೋಡುವ. ಐಡೆಂಟಿಫೈ ದ ಕಂಪ್ಲೀಟ್ಲಿ ಅಕ್ವಾಟಿಕ್ ಆರ್ಗಾನಿಸಮ್ಸ್, ಅಂದ್ರೆ ಸಂಪೂರ್ಣ ಜಲಚರಗಳನ್ನು ಹೇಳಿ ಗುರುತಿಸಿ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಆಪ್ಷನ್ ಅಲ್ಲಿ ಎರಡೆರಡು ಆರ್ಗಾನಿಸಮ್ಸ್ ಉಂಟು. ಆಪ್ಷನ್ ಎ ಸ್ಪೈರೋಗೈರಾ ಮತ್ತು ಹೈಡ್ರಾ, ಆಪ್ಷನ್ ಬಿ ಸ್ಪೈರೋಗೈರಾ ಮತ್ತೆ ಫಿಲೇರಿಯಾ, ಆಪ್ಷನ್ ಸಿ ಕ್ಲಾಡೋಫೋರಾ ಮತ್ತೆ ಟಾಡ್, ಆಪ್ಷನ್ ಡಿ ಕ್ಯಾರಾ ಮತ್ತು ನೇರಿಸ್. ನಿಮಗೆ ಈ ಪ್ರತಿಯೊಂದು ಆರ್ಗಾನಿಸಮ್ ನ ಐಡಿಯಾ ಇದ್ರೆ ಇದು ಯಾವುದು ಏನು ಅಂತ ಹೇಗಿರ್ತದೆ ಅಂತಿದ್ರೆ ನಿಮಗೆ ಅದನ್ನು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಈಗ ಆಪ್ಷನ್ ಸಿ ನೋಡೋದಿದ್ರೆ ಕ್ಲಾಡೋಫೋರಾ, ಟಾಡ್ ಹೇಳಿದ್ರೆ ಒಂದು ನೆಲಗಪ್ಪೆ ಅಂತ ಉಂಟು ಇಲ್ಲಿ. ಕ್ಲಾಡೋಫೋರಾ ಹೇಳುವಂತಹದ್ದು ಒಂದು ಏನು ಆಲ್ಗೆ ಫಂಗೈ ಈ ರೀತಿಯ ಜಾತಿಗೆ ಬರುವಂತಹ ಕೆಲವು ಜೀವಿಗಳು. ಇದರಲ್ಲಿ ಕರೆಕ್ಟ್ ಆನ್ಸರ್ ಸ್ಪೈರೋಗೈರಾ ಮತ್ತೆ ಹೈಡ್ರಾ, ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ನೀರಲ್ಲೇ ಇರುವಂತದ್ದು. ಹೈಡ್ರಾದೊಂದು ಎಕ್ಸಾಂಪಲ್ ಅನ್ನು ನಾವು ಎಲ್ಲೋ ಒಂದು ಕಡೆ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಕಲ್ತಿದ್ದೇವೆ ಅಲ್ವಾ. ಸೊ ಸ್ಪೈರೋಗೈರಾ ಹೇಳುವಂತಹದ್ದು ಒಂದು ಆಲ್ಗೆ, ಇದು ಕೂಡ ಕಂಪ್ಲೀಟ್ ಆಗಿ ನೀರಲ್ಲಿ ಇರುವಂತಹದ್ದು. ಸ್ಪೈರೋಗೈರಾ ಒಂದು ಆಲ್ಗೆ ಆಗಿರ್ತದೆ, ಅದು ನೀರಲ್ಲಿ ಬೆಳೆಯುವಂತಹದ್ದು. ಹಾಗಾಗಿ ಇದೆರಡು ಕಂಪ್ಲೀಟ್ ಆಗಿ ನೀರಲ್ಲಿ ಇರುವಂತದ್ದು, ಇದು ನೀರಿಂದ ಹೊರಗೆ ಬೆಳೆಯುವ ಸಾಧ್ಯತೆ ಇರುವುದಿಲ್ಲ. ಈ ಉಳಿದದ್ದೆಲ್ಲ ನೀರಲ್ಲಿ ಕೂಡ ಇರಬಹುದು, ಕೆಲವು ಏನು ಈ ಜೀವಿಗಳು ಅಥವಾ ಆರ್ಗಾನಿಸಮ್ಸ್ ಇದು ನೀರಿಂದ ಹೊರಗೆ ಸಹ ಬದುಕಲಿಕ್ಕೆ ಎಬಿಲಿಟಿ ಇರುವಂತಹದ್ದು. ಹಾಗಾಗಿ ಇಲ್ಲಿ ಕಂಪ್ಲೀಟ್ ಆಗಿ ನೀರಲ್ಲಿ ಇರುವಂತಹದ್ದು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಕೂಡ ಸ್ಪೈರೋಗೈರಾ ಉಂಟು, ಬಟ್ ಆಪ್ಷನ್ ಬಿ ಅಲ್ಲಿ ಇನ್ನೊಂದು ಏನು ಆರ್ಗಾನಿಸಮ್ ಅದು ಫಿಲೇರಿಯಾ ಉಂಟು, ಅದು ನೀರಲ್ಲೇ ಬದುಕಬೇಕು ಅಂತಿಲ್ಲ. ಹಾಗಾಗಿ ಇಲ್ಲಿ ಎರಡು ಕೂಡ ನೀರಲ್ಲೇ ಬದುಕುವಂತದ್ದು ಸ್ಪೈರೋಗೈರಾ ಮತ್ತು ಹೈಡ್ರಾ ಮಾತ್ರ. ಸೊ ಹಾಗಾಗಿ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡುವ. ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್, ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಆಂಫಿಬಿಯನ್ಸ್ ಲ್ಯಾಕ್ ಸ್ಕೇಲ್ಸ್, ಅಂದ್ರೆ ಭಯ ಚರಿಗಳಲ್ಲಿ ಅಂತ ಶಲ್ಕಗಳು ಹೇಳಿದ್ರೆ ಸ್ಕೇಲ್ಸ್. ಒಂದು ಈಗ ಮೀನಿನ ಏನು ಒಂಥರ ಮೀನಿನ ಡಯಾಗ್ರಾಮ್ ಅಂತ ಒಂದು ಅನ್ಕೊಂಡ್ರೆ ಇದರಲ್ಲಿ ಈ ರೀತಿ ಸ್ಕೇಲ್ಸ್ ಇರ್ತದೆ ಅಲ್ಲ, ಈ ರೀತಿ ಅದು ಆಂಫಿಬಿಯನ್ಸ್ ಅಂದ್ರೆ ಉಭಯಚರಿಗಳಲ್ಲಿ ಇರುವುದಿಲ್ಲ ಅಂತ ಹೇಳಿದ್ದಾರೆ, ಆ ರೀತಿಯಾದಂತಹ ಸ್ಟ್ರಕ್ಚರ್ಸ್. ಆಪ್ಷನ್ ಬಿ ನೋಡುವ. ರೆಪ್ಟೈಲ್ಸ್ ಹ್ಯಾವ್ 4 ಚೇಂಬರ್ಡ್ ಹಾರ್ಟ್. ರೆಪ್ಟೈಲ್ಸ್ ಅಂದ್ರೆ ಏನು, ಹಾವುಗಳು, ಸರೀಸೃಪಗಳು, ಇದರಲ್ಲಿ 4 ಕೋಣೆಯ ಹೃದಯ ಹೊಂದಿರ್ತದೆ ಅಂತ ಹೇಳಿದ್ದಾರೆ. ಆಪ್ಷನ್ ಸಿ ಏನು, ಏವ್ಸ್ ಆರ್ ವಾರ್ಮ್ ಬ್ಲಡೆಡ್ ಅಂಡ್ ಲೇ ಎಗ್, ಅಂದ್ರೆ ಪಕ್ಷಿಗಳು ಬಿಸಿ ರಕ್ತ ಹೊಂದಿರುವಂತಹದ್ದು ಮತ್ತೆ ಅಂಡಜಗಳು ಮೊಟ್ಟೆ ಇಡುವಂತಹದ್ದಾಗಿರ್ತದೆ ಅಂತ. ಆಪ್ಷನ್ ಡಿ ಪೀಸಿಸ್ ಅಂದ್ರೆ ಮೀನುಗಳು ಅಂತ ಬರ್ತದೆ, ಫಿಶ್ ಅಥವಾ ಪೀಸಿಸ್ ಅಂತ ಸಹ ಹೇಳ್ತಾರೆ. ಮತ್ತೆ ಆಂಫಿಬಿಯನ್ಸ್ ಅಂಡ್ ರೆಪ್ಟೈಲ್ಸ್ ಆರ್ ಓವಿ ಪ್ಯಾರಸ್, ಅಂದ್ರೆ ಮೀನುಗಳು, ಉಭಯಚರ ಮತ್ತು ಸರೀಸೃಪಗಳು ಅಂಡಜಗಳು ಅಂದ್ರೆ ಮೊಟ್ಟೆ ಇಡ್ತವೆ. ಸರೀಸೃಪಗಳು ಅಂದ್ರೆ ಹಾವು, ಉಭಯಚರ ಅಂದ್ರೆ ನೀರಲ್ಲೂ ಅಥವಾ ನೀರಿನಲ್ಲೂ ಮೇಲುಗಡೆ ಭೂಮಿಯ ಮೇಲೆ ಸಹ ವಾಸಿಸುವಂತಹದ್ದು ಮೀನುಗಳು, ಇದೆಲ್ಲ ಮೊಟ್ಟೆ ಇಡ್ತದ. ಹಾಗೆ ಆಪ್ಷನ್ಗಳನ್ನು ನಾವು ನೋಡಿದ್ರೆ ಆಂಫಿಬಿಯನ್ ಲ್ಯಾಕ್ಸ್ ಸ್ಕೇಲ್ಸ್, ಹೌದು ಆಂಫಿಬಿಯನ್ಸ್ ಅಲ್ಲಿ ಸ್ಕೇಲ್ಸ್ ಈ ರೀತಿಯಾದಂತಹ ಸ್ಟ್ರಕ್ಚರ್ ಇರುವುದಿಲ್ಲ. ಆಪ್ಷನ್ ಬಿ ರೆಪ್ಟೈಲ್ಸ್ ಹ್ಯಾವ್ 4 ಚೇಂಬರ್ಡ್ ಹಾರ್ಟ್,
ರೆಪ್ಟೈಲ್ಸ್ ಅಲ್ಲಿ 4 ಚೇಂಬರ್ಡ್ ಹಾರ್ಟ್ ಇಲ್ಲ. ಹಾಗಾಗಿ ಇಲ್ಲಿ ಕೇಳಿದೇನು ರಾಂಗ್ ಸ್ಟೇಟ್ಮೆಂಟ್ ಅಂತ. ಹಾಗಾಗಿ ಇಲ್ಲಿ ತಪ್ಪಾದ ಹೇಳಿಕೆ. ನೋಡಿ, ಇಂಥದ್ದು ಕೂಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತ ಕ್ವಶನ್ಸ್ ಇದು. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ. ಪಕ್ಷಿಗಳು ಹೌದು ಬಿಸಿ ರಕ್ತ ಹೊಂದಿರ್ತವೆ, ಅಂಡಜಗಳಾಗಿರ್ತವೆ, ಮೊಟ್ಟೆ ಇರ್ತವೆ, ಮೀನುಗಳು ಸಹ ಮೊಟ್ಟೆ ಇರ್ತವೆ, ಇದೆಲ್ಲ ಸರಿ. ಆಪ್ಷನ್ ಬಿ ಅಲ್ಲಿರುವಂತಹ ಏನ್ ಸ್ಟೇಟ್ಮೆಂಟ್ ಇದು ರಾಂಗ್ ಸ್ಟೇಟ್ಮೆಂಟ್. ಹಾಗಾಗಿ ಇಲ್ಲಿ ಕೇಳಿದ ರಾಂಗ್ ಸ್ಟೇಟ್ಮೆಂಟ್ ಐಡೆಂಟಿಫೈ ಮಾಡಿ ಅಂತ. ಸೊ ಹಾಗಾಗಿ ಬಿ ಈಸ್ ದ ರೈಟ್ ಆನ್ಸರ್. ಸೊ ಇಂಥ ಕ್ವಶನ್ಸ್ ಗಳು ತುಂಬಾ ಸಿಂಪಲ್ ಆಗಿರ್ತವೆ, ಬಟ್ ಅಲ್ಲಿ ಕೊಡುವಂತ ಆಪ್ಷನ್ಸ್ ಮತ್ತೆ ಕೇಳಿದ ಕ್ವಶನ್ಸ್ ನಾವು ಕಂಪ್ಲೀಟ್ ಆಗಿ ಸರಿಯಾಗಿ ಓದೋದು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಕನ್ಫ್ಯೂಷನ್ಸ್ ತುಂಬಾ ಕ್ರಿಯೇಟ್ ಆಗಿ ರಾಂಗ್ ಆಗುವಂತ ಚಾನ್ಸಸ್ ಜಾಸ್ತಿ ಇಂತಹ ಕಡೆಗಳಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡುವ. ಎಲಿಫೆಂಟಾಸಿಸ್ ಈಸ್ ಕಾಸ್ಡ್ ಬೈ. ಎಲಿಫೆಂಟಾಸಿಸ್ ಹೇಳುವಂತಹದ್ದು ಯಾವುದರಿಂದ ಕಾಸ್ ಆಗಿರ್ತದೆ ಅಂತ. ಆಪ್ಷನ್ ಎ ಪ್ಲನೇರಿಯಾ, ಆಪ್ಷನ್ ಬಿ ಲಿವರ್ ಫ್ಲೂಕ್, ಆಪ್ಷನ್ ಸಿ ವಿಚೇರಿಯಾ, ಆಪ್ಷನ್ ಡಿ ರಿಂಗ್ ವರ್ಮ್. ಇದರಲ್ಲಿ ಕಾಸ್ ಆಗುವಂತಹದ್ದು ವಿಚೇರಿಯಾದಿಂದ. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಎಲಿಫೆಂಟಾಸಿಸ್ ಅಂತಂದ್ರೆ ಒಂದು ಕಾಲು ತುಂಬಾ ದೊಡ್ಡ ಗಾತ್ರದಲ್ಲಿ, ಒಂದು ಕಾಲು ತುಂಬಾ ದೊಡ್ಡ ಗಾತ್ರದಲ್ಲಿ ಬೆಳೆಯುವಂಥದ್ದು. ಇದು ಉಚೇರಿ ಅಂತ ಹೇಳುವಂತಹ ಒಂದು ಜೀವಿಯಿಂದ ಇನ್ಫೆಕ್ಷನ್ ಆಗಿ ಆಗುವಂತಹ ಒಂದು ಕಾಯಿಲೆ ಅಥವಾ ರೋಗ. ನೆಕ್ಸ್ಟ್ ಕ್ವಶನ್. ಪುಚ್ಚ ಸಸ್ಯಗಳು ಈ ಭಾಗವನ್ನು ಹೊಂದಿರುವುದಿಲ್ಲ. ಅಂದ್ರೆ ಟೆರಿಡೋಫೈಟ್ಸ್ ಲ್ಯಾಕ್ಸ್ ದಿಸ್ ಪಾರ್ಟ್ ಆಫ್ ದ ಪ್ಲಾಂಟ್. ಟೆರಿಡೋಫೈಟ್ಸ್ ಅಂದ್ರೆ ಏನು? ಈಗ ಪ್ಲಾಂಟ್ ಅಲ್ಲಿ ಫಸ್ಟಿಗೆ ಈ ಸಸ್ಯಗಳನ್ನು ಕೂಡ, ಪ್ಲಾಂಟ್ಸ್ ಅನ್ನು ಅದರ ಏನು ಆಕ್ಟಿವಿಟಿ, ಅದರಲ್ಲಿ ನಡೆಯುವಂತಹ ಏನು ಫಂಕ್ಷನ್ಸ್ ಅಲ್ಲಿ ಕಡಿಮೆ ಫಂಕ್ಷನ್ಸ್ ಆಗುವ ಸಸ್ಯದಿಂದ ಹಿಡಿದು ಜಾಸ್ತಿ ಫಂಕ್ಷನ್ ಆಗುವ ಸಸ್ಯಕ್ಕೆ ಗುಂಪು ಮಾಡಿದ್ದಾರೆ. ಫಸ್ಟ್ ಕಡಿಮೆ ಫಂಕ್ಷನ್ ಆಗುವ ಸಸ್ಯ ಅಂದ್ರೆ ಅದರಲ್ಲಿ ನಡೆಯುವಂತಹ ಚಲನವಲನಗಳು, ಕೆಮಿಕಲ್ ರಿಯಾಕ್ಷನ್, ಅದರಲ್ಲಿ ಆಕ್ಟಿವಿಟಿಗಳು, ಇದನ್ನು ಹೇಳಿದ್ದಾರೆ. ಅದು ಫಸ್ಟಿನ ಸಸ್ಯಗಳ ಗುಂಪು ಬ್ರಯೋಫೈಟ. ಇನ್ನೊಂದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುವಂತದ್ದು ಟೆರಡೋಫೈಟ, ಮತ್ತೆ ಜಿಮ್ನೋಸ್ಪರ್ಮ್, ಮತ್ತೆ ಕೊನೆಗೆ ಆಂಜಿಯೋಸ್ಪರ್ಮ್ಸ್. ಇದು ತುಂಬಾ ಮಾಡರ್ನ್ ಅಂಡ್ ಕಾಂಪ್ಲೆಕ್ಸ್ ಆಗಿರುವಂತಹ ಸಸ್ಯಗಳ ವರ್ಗ. ಇದರಲ್ಲಿ ಏನ್ ಕೇಳಿದ್ದಾರೆ? ಟೆರಡೋಫೈಟ್ಸ್ ಲ್ಯಾಕ್ಸ್ ದಿಸ್ ಪಾರ್ಟ್ ಆಫ್ ದ ಪ್ಲಾಂಟ್. ಈ ಕೆಳಗೆ ಆಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಒಂದು ಪಾರ್ಟ್ ಈ ಟೆರಡೋಫೈಟ್ಸ್ ಅಲ್ಲಿ ಇರುವುದಿಲ್ಲ ಅಂತ. ಲೀಫ್, ಆಪ್ಷನ್ ಎ ಲೀಫ್, ಎಲೆ, ಇದು ಟೆರಡೋಫೈಟ್ ಅಲ್ಲಿ ಇರ್ತದೆ. ಆಪ್ಷನ್ ಬಿ ಸ್ಟೆಮ್, ಇದು ಇರುವುದಿಲ್ಲ. ಆಪ್ಷನ್ ಸಿ ರೂಟ್, ಒಂದು ಗಿಡದ ಅಂತ ಆದ್ಮೇಲೆ ಈಗ ರೂಟ್ ಇದ್ದೇ ಇರಬೇಕು. ಆಪ್ಷನ್ ಡಿ ಫ್ಲವರ್, ಫ್ಲವರ್ ಅಂತ ಇರುವುದಿಲ್ಲ. ಸ್ಟೆಮ್ ಹೇಳಿದ್ರೆ ನಿಜವಾದ ಒಂದು ಕಾಂಡ ಇರುವುದಿಲ್ಲ ಅದರಲ್ಲಿ, ಆದ್ರೆ ಒಂದು ಸಣ್ಣ ಮಟ್ಟಿಗೆ ಗ್ರೀನ್ ತರದ ಕಾಂಡ ಇರ್ಬೋದು. ಈಗ ನೀವು ಒಂದು ಕೆಲವು ಈ ಜರಿ ಗಿಡ ಅಂತೆಲ್ಲ ಹೇಳ್ತಾರಲ್ಲ, ಬರೀ ಒಂದು ಗಿಡ ಈ ರೀತಿ ಬೆಳೆದು ಅದರಲ್ಲಿ ಈ ರೀತಿ ಸಣ್ಣ ಸಣ್ಣ ಎಲೆ ಈ ರೀತಿ ಇರ್ತದೆ. ಇದನ್ನು ಕಾಂಡ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬಟ್ ಏನೋ ಒಂದು ಗ್ರೀನ್, ಅದಕ್ಕೊಂದು ಸಪೋರ್ಟಿವ್ ಸ್ಟ್ರಕ್ಚರ್ ಇರ್ತದೆ. ಒಂದು ವೇಳೆ ನೀವು ಸ್ಟೆಮ್ ಅಂತ ಹೇಳಿದ್ರು ಇಲ್ಲಿ ಕರೆಕ್ಟ್ ಆನ್ಸರ್, ಬಟ್ ಇದು ಕರೆಕ್ಟ್ ಆನ್ಸರ್ ಆಗಿರ್ತದೆ ಸ್ಟೆಮ್ ಅಂತ ಹೇಳಿದ್ರು ಸಹ. ಆದ್ರೆ ಇದು ಟ್ರೂ ಸ್ಟೆಮ್ ಅಲ್ಲ, ನಿಜವಾದ ಸ್ಟೆಮ್ ಅಲ್ಲ ಇದು. ಹಾಗಾಗಿ ಎಟ್ ಎನಿ ಕಾಸ್ಟ್ ಈ ಗಿಡ ಏನ್ ಮಾಡ್ತದೆ, ಇದು ಫ್ಲವರ್ ಅನ್ನಂತೂ ಪ್ರೊಡ್ಯೂಸ್ ಮಾಡುವುದೇ ಇಲ್ಲ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಕೆಲವು ಆಪ್ಷನ್ಸ್ ಇದೇ ರೀತಿ ಇರ್ತದೆ. ನಿಮಗೆ ರಿಲೆವೆಂಟ್ ಆನ್ಸರ್ ಅಂದ್ರೆ ಹತ್ರ ಸರಿ ಅಂತ ಹೇಳುವಾಗ ಕೆಲವು ಆಪ್ಷನ್ಸ್ ಇರ್ತದೆ, ಬಟ್ ಎಕ್ಸಾಕ್ಟ್ ಯಾವ ಆಪ್ಷನ್ಗೆ ಕರೆಕ್ಟ್ ಆನ್ಸರ್ ಇರ್ತದೆ ಅಂತ ನಾವು ಎಲ್ಲ ಆಪ್ಷನ್ಗಳನ್ನು ಕರೆಕ್ಟ್ ಆಗಿ ನೋಡಿದ್ರೆ ಮಾತ್ರ ಗೊತ್ತಾಗುವಂಥದ್ದು. ಸೊ ಹಾಗಾಗಿ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನೋಡುವ. ಮೋಡ್ ಆಫ್ ನ್ಯೂಟ್ರಿಷನ್ ಸೀನ್ ಇನ್ ಫಂಗೈ. ಶಿಲೀಂಧ್ರಗಳಲ್ಲಿ ಕಂಡುಬರುವ ಪೋಷಣೆಯ ವಿಧಾನ. ಆಪ್ಷನ್ ಎ ಪ್ಯಾರಾಸೈಟಿಕ್ ಅಂದ್ರೆ ಪರಾವಲಂಬಿ, ಆಪ್ಷನ್ ಬಿ ಆಟೋಟ್ರೋಫಿಕ್ ಅಂದ್ರೆ ಸ್ವಾವಲಂಬಿ, ಆಪ್ಷನ್ ಸಿ ಸ್ಯಾಪ್ರೋಫೈಟಿಕ್ ಅಂದ್ರೆ ಕೊಳೆತಿನಿ, ಆಪ್ಷನ್ ಡಿ ಹೆಟೆರೋಟ್ರೋಫಿಕ್. ಈಗ 4 ಆಪ್ಷನ್ ಅಲ್ಲಿ ನೀವೇನು ಬೇರೆ ಬೇರೆ ನೋಡಿ, ನಾವು ಇನ್ನಷ್ಟೇ ಕ್ಲಾಸಿಫಿಕೇಶನ್ ಅಲ್ಲಿ ಕಲ್ತಿದ್ದೇವೆ ಫಂಗೈಯಲ್ಲಿಯೋ ಇರುವಂತಹ ಮೋಡ್ ಆಫ್ ನ್ಯೂಟ್ರಿಷನ್ ಯಾವುದು ಅಂತ ಹೇಳುವಂತದ್ದು. ಇದರಲ್ಲಿ ನಮಗೆ ಕೆಲವು ವರ್ಡ್ಗಳು ಕಾಣಲಿಕ್ಕೆ ಸಿಕ್ಕಿದೆ. ಹೆಟರೋಟ್ರೋಫಿಕ್ ಕಾಣಲಿಕ್ಕೆ ಸಿಕ್ಕಿದೆ, ಸ್ಯಾಪ್ರೋಫೈಟಿಕ್ ಸಿಕ್ಕಿದೆ, ಪ್ಯಾರಾಸೈಟಿಕ್ ಸಿಕ್ಕಿದೆ. ಆಟೋಟ್ರೋಫಿಕ್ ಹೇಳುವಂತದ್ದು ಸಿಗಲಿಲ್ಲ. ಆಟೋಟ್ರೋಫಿಕ್ ಅಂದ್ರೆ ಏನು? ಸ್ವಾವಲಂಬಿ. ಆಟೋಟ್ರೋಫಿಕ್ ಅಂದ್ರೆ ಫೋಟೋಸಿಂಥಸಿಸ್, ಇದು ಪ್ಲಾಂಟ್ಗಳಲ್ಲಿ ಮಾತ್ರ ಆಗುವಂತದ್ದು ಅಲ್ಲ. ಹಾಗಾಗಿ ಇದು ಆನ್ಸರ್ ಆಗುದಿಲ್ಲ. ಶಿಲೀಂಧ್ರಗಳು ಅಂದ್ರೆ ಫಂಗೈಯಲ್ಲಿ ಫೋಟೋಸಿಂಥಸಿಸ್ ಆಗುದಿಲ್ಲ. ಫಂಗೈ ಪ್ಯಾರಾಸೈಟಿಕ್ ಕೂಡ ಹೌದು, ಸ್ಯಾಪ್ರೋಫೈಟಿಕ್ ಕೂಡ ಹೌದು, ಕೊಳೆತದನ್ನು ತಿಂದು ಬದುಕುವಂತಹದ್ದು. ಹೆಟೆರೋಟ್ರೋಫಿಕ್ ಕೂಡ ಹೌದು. ಹೆಟೆರೋಟ್ರೋಫಿಕ್ ಅರ್ಥ ಏನು? ಆ ನ್ಯೂಟ್ರಿಷನ್ಗಾಗಿ ಬೇರೆ ಒಂದರ ಮೇಲೆ ಅವಲಂಬಿತ ಆಗಿರೋದು, ತನ್ನ ದೇಹದಲ್ಲಿ ಆಹಾರವನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇಲ್ಲಿ 3 ಕೂಡ ನಮಗೆ ಕರೆಕ್ಟ್ ಆನ್ಸರ್ ಅಂತ ಕಾಣುವಂಥದ್ದು ಫಂಗೈಯಲ್ಲಿ. ಬಟ್ ಫಂಗೈಯಲ್ಲಿ ಏನಿದೆ, ಈ 3 ಕೂಡ ರೀತಿಗಳಾಗ್ತವೆ. ಪ್ಯಾರಾಸೈಟಿಕ್ ಹೇಳಿದ್ರೆ ಅದು ನಿರ್ದಿಷ್ಟವಾಗಿ ಒಂದು ಜೀವಂತ ಇರುವಂತಹ ಒಂದು ಬೇರೆ ಪ್ರಾಣಿಯ ಮೇಲೆ ಅಥವಾ ಅದರ ಒಳಗೆ ಹೋಗಿ ಆ ಪ್ರಾಣಿಗೆ ತೊಂದರೆ ಕೊಟ್ಟುಕೊಂಡು ಅದರ ನ್ಯೂಟ್ರಿಷನ್ ತಗೊಳ್ಳುವಂಥದ್ದು ಪ್ಯಾರಾಸೈಟಿಕ್ ಅಂದ್ರೆ. ಸ್ಯಾಪ್ರೋಫೈಟಿಕ್ ಅಂದ್ರೆ ಕೊಳೆ ತಿಂದಿದೆ, ಸತ್ತು ಬಿದ್ದಂತಹ ಪ್ರಾಣಿಗಳು, ಸತ್ತು ಬಿದ್ದಂತಹ ಮರದ ದಿಮ್ಮಿ ಅಥವಾ ಸತ್ತು ಬಿದ್ದಂತಹ ಏನು ಒಂದು ಪ್ರಾಣಿಯ ದೇಹದ ಮೇಲೆ ಈ ಫಂಗೈ ಗ್ರೋ ಆಗುವುದು. ಹೆಟೆರೋಟ್ರೋಫಿಕ್ ಅಂದ್ರೆ ಏನು? ಇದು ನ್ಯೂಟ್ರಿಷನ್ಗೆ ಬೇರೆ ಒಂದರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಅದರಲ್ಲಿ ಪ್ಯಾರಾಸೈಟ್ ಕೂಡ ಇನ್ಕ್ಲೂಡ್ ಆಯ್ತು, ಇದು ಕೂಡ ಯಾವುದು ಸ್ಯಾಪ್ರೋಫೈಟಿಕ್ ಕೂಡ ಇನ್ಕ್ಲೂಡ್ ಆಯ್ತು ಅಲ್ವಾ. ಹಾಗಾಗಿ ಹೆಟೆರೋಟ್ರೋಫಿಕ್ ಇಸ್ ದ ಕರೆಕ್ಟ್ ಆನ್ಸರ್.
ಆಪ್ಷನ್ ಡಿ ಹೆಟೆರೋಟ್ರೋಫಿಕ್ ಈಸ್ ದ ಕರೆಕ್ಟ್ ಆನ್ಸರ್. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಅಂದ್ರೆ ನಿಮ್ಮ ಕ್ವಶನ್ ಬ್ಯಾಂಕ್ ಅಲ್ಲಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ, ಕೊಳ್ಳೆತೀನಿ ಅಂತ. ಶಿಲೀಂಧ್ರಗಳು ಅಂದ್ರೆ ಫಂಗಸ್ ಇದು ಕೊಳ್ತದ ಅನ್ನೋದ್ರಿಂದ ಬದುಕುವಂಥದ್ದು ಅಂತ. ಆದ್ರೆ ನಿಜವಾಗಿ ಟೆಕ್ನಿಕಲಿ ನೋಡ್ಲಿಕ್ಕೆ ಹೋದ್ರೆ 100% ಆನ್ಸರ್ ಇದು ಯಾರು ಹೇಳಿದ್ರು ಸಹ ಏನು ಹೆಟೆರೋಟ್ರೋಫಿಕ್, ಈ ಹೆಟೆರೋಟ್ರೋಫಿಕ್ ಅಂತ ಏನ್ ಹೇಳ್ತಾರೆ ಈ ಆನ್ಸರ್ ಇಸ್ ದ ಕರೆಕ್ಟ್ ಆನ್ಸರ್. ಇದು ಬೇಕಾದ್ರೆ ನಾವು ನಿನ್ನೆ ಕಲ್ತಂತ ಚಾಪ್ಟರ್ ನಾನು ಟೇಬಲ್ ತೆಗೆದು ನೋಡಿದ್ರೆ ಸಹ ನಿಮಗೆ ಗೊತ್ತಾಗುವಂಥದ್ದು ಇದ್ರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಹೇಳಿ. ಹಾಗಾಗಿ ಕೆಲವೊಮ್ಮೆ ಕ್ವಶನ್ ಬ್ಯಾಂಕ್ ಅಲ್ಲಿರುವಂತಹ ಆಪ್ಷನ್ಸ್ ಆನ್ಸರ್ ಕೀಗಳು ಕೂಡ ರಾಂಗ್ ಇರಬಹುದು. ಹಾಗಾಗಿ ನಮಗೆ ಅದರ ಬಗ್ಗೆ ಚೂರು ಗೊತ್ತಿರುವಾಗ ನಮಗೆ ಅದು ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ, ಅಥವಾ ಏನೋ ಡೌಟ್ ಇದ್ರೆ ಅದನ್ನು ತಿಳ್ಕೊಳ್ಳಿಕ್ಕೆ ಆಗ್ತದೆ. ಇದೇ ರೀತಿ ಎಕ್ಸಾಮ್ ಅಲ್ಲಿ ಇಂಥ ಕಂಡೀಷನ್ ಬರ್ಲಿಕ್ಕಿಲ್ಲ, ಕ್ವಶನ್ ಬ್ಯಾಂಕ್ ಅಲ್ಲಿ ಏನಾದ್ರು ಏನೋ ತಪ್ಪಿ ಬಂದಿರಬಹುದು, ಬಟ್ ಎಕ್ಸಾಮ್ ಅಲ್ಲಿ ಈ ರೀತಿ ಎಲ್ಲ ಆಗ್ಲಿಕ್ಕಿಲ್ಲ, ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇರ್ತದೆ. ಹಾಗಾಗಿ ಯಾರು ಗಾಬರಿ ಪಟ್ಕೊಳ್ಬೇಡಿ. ನೆಕ್ಸ್ಟ್ ಕ್ವಶನ್ ನೋಡುವ. ದ ಆರ್ಗ್ಯಾನಿಸಮ್ ದಟ್ ಕ್ಯಾನ್ ಪರ್ಫಾರ್ಮ್ ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆ ಮಾಡಬಲ್ಲ ಜೀವಿ. ಇದು ನಮಗೆ ಆರಾಮ್ಸೆ ಗೊತ್ತುಂಟು, ಪ್ಲಾಂಟ್, ಸಸ್ಯ ಅಥವಾ ಕೆಲವು ಆಲ್ಗೆಗಳಲ್ಲಿ, ಕೆಲವು ಬ್ಯಾಕ್ಟೀರಿಯಾಗಳಲ್ಲಿ ಅಂತ ನಾವು ಹೇಳ್ತೇವೆ ದ್ಯುತಿ ಸಂಶ್ಲೇಷಣೆ ಆಗ್ತದೆ ಅಥವಾ ಫೋಟೋಸಿಂಥಸಿಸ್ ಅಂತ. ಬಟ್ ಇದರಲ್ಲಿ ಜೀವಿಗಳ ಹೆಸರು ಕೊಟ್ಟಿದ್ದಾರೆ ಸ್ಪೆಸಿಫಿಕ್ ಆಗಿ ಒಂದೊಂದು. ಅದರಲ್ಲಿ ಯಾವುದು ನೋಡ್ತಾ ಹೋದ್ರೆ ಆಪ್ಷನ್ ಎ ಅಗಾರಿಕಸ್, ಆಪ್ಷನ್ ಬಿ ಸ್ಪೈರೋಗೈರಾ, ಆಪ್ಷನ್ ಸಿ ಆಸ್ಪರ್ಜಿಲಸ್, ಆಪ್ಷನ್ ಡಿ ಪೆನಿಸಿಲಿನ್. ಈ ಅಗಾರಿಕಸ್ ಮತ್ತೆ ಆಸ್ಪರ್ಜಿಲಸ್, ಪೆನಿಸಿಲಿಯಂ ಏನೆಲ್ಲ ಏನಿದೆ ಇದೆಲ್ಲ ಫಂಗೈಗಳು. ಇದರಲ್ಲಿ ಸ್ಪೈರೋಗೈರಾ ಹೇಳುವಂತಹದ್ದು ಒಂದು ಆಲ್ಗೆ, ನಾವು ಹಿಂದಿನ ಒಂದು ಯಾವುದೋ ಒಂದು ಆಪ್ಷನ್ ಅಲ್ಲಿ ನೋಡಿದೇವಲ್ಲ. ಸೊ ಹಾಗಾಗಿ ಇಲ್ಲಿ ಆಲ್ಗೆಯಲ್ಲಿ ಫೋಟೋಸಿಂಥಸಿಸ್ ಆಗ್ತದೆ, ಫಂಗೈಯಲ್ಲಿ ಆಗುದಿಲ್ಲ ಅಲ್ಲ. ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದ ಆರ್ಗ್ಯಾನಿಸಮ್ ದಟ್ ಹ್ಯಾಸ್ ಫ್ಲಾಜೆಲ್ಲಾ ಫಾರ್ ಲೋಕೋಮೋಷನ್, ಸರಣೆಗಾಗಿ ಖಗಾಂಶವನ್ನು ಹೊಂದಿರುವ ಜೀವಿ. ಆಪ್ಷನ್ ಎ ಅಮೀಬಾ, ಆಪ್ಷನ್ ಬಿ ಪ್ಯಾರಾಮೀಸಿಯಂ, ಆಪ್ಷನ್ ಸಿ ಯುಗ್ಲೀನಾ, ಆಪ್ಷನ್ ಡಿ ಡಯಾಟಮ್. ಆಪ್ಷನ್ ಎ ಅಮೀಬಾ, ಇದರಲ್ಲಿ ಇದು ಚಲಿಸ್ತದೆ ಅದರ ಏನು ಸೂಡೋಪೋಡಿಯದ ಮೂಲಕ, ಅದರ ಒಂದು ಈಗ ಸ್ಟ್ರಕ್ಚರ್ ಇರ್ತದಲ್ಲ ಇದರ ಮೂಲಕ ಚಲಿಸುವಂತಹದ್ದು. ಇದನ್ನು ಫ್ಲಾಜೆಲ್ ಅಂತ ಹೇಳುದಿಲ್ಲ. ಫ್ಲಾಜೆಲ್ಲ ಅಂದ್ರೆ ಏನು, ಪ್ಯಾರಾಮೀಸಿಯಂ. ಪ್ಯಾರಾಮೀಸಿಯಂ ಏನಿರ್ತದೆ, ನಿನ್ನೆ ನಾವು ಡ್ರ್ಯಾಗನ್ ನೋಡಿದ್ದೇವೆ, ಪ್ಯಾರಾಸಮ್ ಈ ರೀತಿ ಇರ್ತದೆ, ಇದಕ್ಕೊಂದು ಈ ರೀತಿ ಸಣ್ಣಕ್ಕೆ ಸ್ಟ್ರಕ್ಚರ್ ಇರುತ್ತೆ. ಇದು ಫ್ಲಾಜೆಲ್ ಅಲ್ಲ, ಇದನ್ನು ಸೀಲಿ ಅಂತ ಕರೀತಾರೆ. ಹಾಗಾಗಿ ಪ್ಯಾರಾಮೀಸಿಯಂಸ್ ಅಲ್ಲ. ಯುಗ್ಲೀನಾ ಒಂದು ಈ ರೀತಿ ಇರ್ತದೆ, ಇದಕ್ಕೊಂದು ಈ ರೀತಿ ಒಂದು ಫ್ಲಾಜೆಲ್ಲ ಇರ್ತದೆ. ಹಾಗಾಗಿ ಯುಗ್ಲೀನಾ ಇಸ್ ದ ಕರೆಕ್ಟ್ ಆನ್ಸರ್. ಡಯಾಟಮಿಗೆ ಯಾವುದೇ ರೀತಿ ಅಂತ ಮೂವ್ಮೆಂಟ್ ಸಿಗುದಿಲ್ಲ. ಸೊ ಹಾಗಾಗಿ ಯುಗ್ಲೀನಾ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಯುಗ್ಲೀನಾ ಇಸ್ ದ ಕರೆಕ್ಟ್ ಆನ್ಸರ್. ಲಾಸ್ಟ್ ಕ್ವಶನ್ ನೋಡುವ. ದ ಕ್ಲಾಸ್ ಆಫ್ ಪ್ಲಾಂಟೆ ದಟ್ ಹ್ಯಾಸ್ ಅ ವೆರಿ ಸಿಂಪಲ್ ಪ್ಲಾಂಟ್ಸ್ ಈಸ್, ಅಂದ್ರೆ ಸಸ್ಯದ ಅತ್ಯಂತ ಸರಳವಾದ ಸಸ್ಯಗಳನ್ನು ಹೊಂದಿರುವ ಸಸ್ಯವರ್ಗ. ನಾನು ಆಗ್ಲೇ ನಿಮ್ಗೆ ಹೇಳಲಿಕ್ಕೆ ಟ್ರೈ ಮಾಡಿದೆ, ಪ್ಲಾಂಟ್ ಅಲ್ಲಿ ಬೇರೆ ಬೇರೆ ಹೈರಾರ್ಕಿ ಇರ್ತದೆ, ಅದರ ಫಂಕ್ಷನ್ಸ್ ನ ಮೇಲೆ ಡಿಪೆಂಡ್ ಆಗ್ತದೆ ಅಂತ. ಸೊ ಅದರ ಆಪ್ಷನ್ಸ್ ನೋಡಿದ್ರೆ ನಾನು ಹೇಳಿದ್ದೆ ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಬ್ರಯೋಫೈಟಾ, ಆಪ್ಷನ್ ಬಿ ಟೆರಡೋಫೈಟಾ, ಆಪ್ಷನ್ ಸಿ ಥ್ಯಾರೋಫೈಟಾ, ಆಪ್ಷನ್ ಡಿ ಜಿಮ್ನೋಸ್ಪರ್ಮಾ ಅಂತ. ಅಂದ್ರೆ ಇದರಲ್ಲಿ ಈ ಈ 4 ಆಪ್ಷನ್ಸ್ ಅನ್ನು ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಂಬಾ ಸಿಂಪಲ್ ಆಗಿರುವಂತದ್ದು ಯಾವುದು. ಬ್ರಯೋಫೈಟದ್ದು ನಾನೊಂದು ಎಕ್ಸಾಂಪಲ್ ನಿಮಗೆ ಹಿಂದೆ ತಿಳಿಸಿದೆ, ಈ ಒಂದು ಪ್ಲಾಂಟ್ ನ ಸಣ್ಣಕ್ಕೆ ಡಯಾಗ್ರಾಮ್ ಮಾಡಿ ಈ ರೀತಿ ಎಲೆಗಳಿರ್ತದೆ ಅಂತ. ಟೆರಡೋಫೈಟಾ ಟೆರಡೋಫೈಟಸ್ ಇದೇ ರೀತಿ ಇರುವಂತಹದ್ದು. ಥ್ಯಾಲೋಫೈಟಾ ಅಂದ್ರೆ ನಾನು ಹೇಳಿದೆ ಪಾಚಿ, ಇದು ಏನು ಈ ನೀವು ಕಾಲಿಡುವಾಗ ಜಾರಿ ಬೀಳುವಂತ ನೀರು ಹೋಗುವ ಸ್ಥಳಗಳಲ್ಲಿ ಪಾಚಿ ತರ ಇರ್ತದೆ ಅಂತ. ಅದು ಜಿಮ್ನೋಸ್ಪರ್ಮ ಹೇಳಿದ್ರೆ ಪ್ರಾಪರ್ ಆಗಿ ಮರವಾಗಿರ್ತದೆ. ಹಾಗಾಗಿ ಇದರಲ್ಲಿ ಸಿಂಪಲ್ ಆಗಿರುವಂತದ್ದು. ಈಗ ಬ್ರಯೋಫೈಟಾ ಒಂದು ಸಣ್ಣ ಸಣ್ಣ ಎಲೆಗಳಿರುವಂತಹದ್ದು. ಟೆರಡೋಫೈಟಾ ಹೇಳಿದ್ರೆ ಸಣ್ಣದ ರೀತಿಯಲ್ಲಿ ಕಾಂಡ ರೀತಿಯಲ್ಲಿ ಅದರಲ್ಲಿ ಮತ್ತೆ ಎಲೆ ಹುಟ್ಟುಕೊಳ್ಳುವಂತಹದ್ದು. ಥ್ಯಾಲೋಫೈಟಾ ಹೇಳಿದ್ರೆ ಬರೀ ಈ ರೀತಿ ಪಾಚಿ ಈ ರೀತಿ ಬರೀ ಇರುವಂತದ್ದು, ಈಗ ಎಲೆ ಅಂತ ಕಾಂಡ ಬೇರು ಆ ರೀತಿಯಾದಂತಹ ಒಂದು ಸ್ಪೆಸಿಫಿಕ್ ಸ್ಟ್ರಕ್ಚರ್ ಇರೋದಿಲ್ಲ. ಹಾಗಾಗಿ ಥ್ಯಾಲೋಫೈಟಾ ಇಸ್ ದ ಕರೆಕ್ಟ್ ಆನ್ಸರ್. ಇದು ತುಂಬಾ ಸಿಂಪಲ್ ಫಾರ್ಮ್ ಅಲ್ಲಿ ಇರುವಂತಹ ಒಂದು ಸಸ್ಯ ವರ್ಗಕ್ಕೆ ಸೇರುವಂತಹದ್ದಾಗಿರ್ತದೆ. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಐ ಹೋಪ್ ನೀವೆಲ್ಲರೂ ನೀವು ಗೆಸ್ ಮಾಡಿದಂತಹ ಆನ್ಸರ್ಸ್ ಅನ್ನು ಮತ್ತೆ ಕರೆಕ್ಟ್ ಆನ್ಸರ್ಸ್ ಅನ್ನು ಎರಡು ಕೂಡ ನೋಟ್ ಮಾಡಿಕೊಂಡಿದ್ದೀರಿ. ಮತ್ತೆ ಕರೆಕ್ಟ್ ಆನ್ಸರ್ ಯಾವುದು, ರಾಂಗ್ ಆನ್ಸರ್ ಯಾವ್ದು ಅಂತ ನೀವು ಕಂಪೇರಿಸನ್ ಮಾಡಿಕೊಳ್ಬಹುದು. ಇನ್ನು ಒಂದು 10-15 ನಿಮಿಷ ಲೇಟ್ ಆಯ್ತು ಮುಗಿಸುವಾಗ. ಎಲ್ಲರೂ ನಿಮ್ಮ ಏನು NMMS ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರುವಂತಹ ವಿದ್ಯಾರ್ಥಿಗಳು ಹೆಚ್ಚಿನವರು ಇರ್ಬೋದು ನೀವಿಲ್ಲಿ. ನಾನು ಹಿಂದಿನ ವಾರ ಹೇಳಿದಾಗೆ ಈ ವಾರ ಕೂಡ ಏನು ಈ ಕ್ವಶನ್ಸ್ ಅನ್ನು ಓದುವಾಗ ಕರೆಕ್ಟ್ ಆಗಿ ಓದುವಂತಹದ್ದು, ಆಪ್ಷನ್ಸ್ ಸರಿಯಾಗಿ ನೋಡಿಕೊಳ್ಳುವಂತಹದ್ದು, ಕನ್ಫ್ಯೂಷನ್ ಆಗದೆ ಅರ್ಥ ಮಾಡಿಕೊಳ್ಳುವಂತಹದ್ದು, ಟೈಮ್ ವೇಸ್ಟ್ ಮಾಡದೆ ಕರೆಕ್ಟ್ ಆಗಿ ಟೈಮ್ ಯೂಸ್ ಮಾಡಿಕೊಳ್ಳುವಂತಹದ್ದು, ಇದನ್ನೆಲ್ಲ ನಾನು ಹಿಂದಿನ ವಾರ ಸಹ ಹೇಳಿದ್ದೇನೆ. ಅದನ್ನೆಲ್ಲ ಸರಿಯಾಗಿ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಕ್ವಶನ್ ಆನ್ಸರ್ಸ್ ಅನ್ನು ಎಕ್ಸಾಮ್ ಅನ್ನು ಫೇಸ್ ಮಾಡಿ, ಮತ್ತೆ ಏನು ಈ ಚಾಪ್ಟರ್ಸ್ ಗಳೆಲ್ಲ ಏನಿದೆ ಅದನ್ನು ಆದಷ್ಟು ಇನ್ನೊಮ್ಮೆ ರಿಕಾಲ್ ಮಾಡಿ ರಿವೈಸ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಬರೀರಿ, ಎಲ್ಲರೂ ಪಾಸ್ ಆಗಿ ಕ್ವಾಲಿಫೈ ಆಗಿ ಅಂತ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೇನೆ ನಾನು. ಮೇ ಬಿ ನಿಮಗೆ ಈ NMMS ಕೊನೆಯ ಕ್ಲಾಸ್ ಆಗಿರ್ಬೋದು ಅನ್ಕೊಳ್ತೇನೆ ಇದು. ಮುಂದೆ ಏನಾದ್ರು ಕ್ಲಾಸಸ್ ಇದ್ರೆ ಸಿಗುವ. ಎಲ್ರಿಗೂ ಆಲ್ ದ ಬೆಸ್ಟ್.
ಥ್ಯಾಂಕ್ ಯು ಫಾರ್ ದ ಕ್ಲಾಸ್.